ಎಲ್ಲರ ಬಾಲ್ಯದ ಥರ ನನ್ನ ಬಾಲ್ಯ ನಾರ್ಮಲ್ ಆಗಿ ಇರಲಿಲ್ಲ. ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು. ನಮ್ಮ ಇಡೀ ಪ್ರಪಂಚನೇ ಒಂಥರ ನುಚ್ಚುನೂರಾಗಿದ್ದ ಥರ ಆಗೋಯ್ತು ನಮಗೆ. ಯಾವತ್ತಾದರೂ ಸಾಕು ಸಿನಿಮಾ ಸಹವಾಸ ಅಂತ ಅನಿಸಿದ್ದುಂಟಾ? ಕೆಲವು ವ್ಯಕ್ತಿಗಳ ಸಹವಾಸ ಸಾಕು ಅಂತ ಅನಿಸಿದೆಯೇ ಹೊರತು ಅಮ್ಮನಿಗಂತೂ ಯಾವತ್ತೂ ಕೆಟ್ಟ ಅನುಭವ ಆಗಲಿಲ್ಲ ಸಿನಿಮಾದಲ್ಲಿ. ಮಗಳಿಗೆ ಆ ಥರದ್ದು ಏನಾರು ಆಯ್ತಾ ಅಂತ? ನಾವು ಒಂಚೂರು ಹಾರ್ಷಾಗಿ ಮಾತಾಡಿರ್ಬೋದು, ಅದನ್ನ ನಮ್ಮ ಅಗೇನ್ಸ್ಟ್ ಯೂಸ್ ಮಾಡಿಕೊಂಡು ಕೆಲಸ ಸಿಗದೆ ಇರೋ ಹಾಗೆ ಮಾಡುವಂಥದ್ದು ನಡೆಯುತ್ತೆ. ಈ ಸೆಲೆಬ್ರಿಟಿ ಮಕ್ಕಳು ಅಂದ ತಕ್ಷಣ ತುಂಬ ಈಸಿ ಅವರು ಎಂಟ್ರಿ ಆಗೋದು ಅಂತಾರೆ. ಸೆಲೆಬ್ರಿಟಿ ಮಕ್ಕಳಾಗಿರೋದು ಇಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಆನ್ ಅರ್ತ್. ಪ್ರಥಮ ಅವರ ಪ್ಲಸ್ ಮತ್ತು ಮೈನಸ್ ಬಗ್ಗೆ ಹೇಳೋದಾದ್ರೆ, ಕೆಲವರು ಆಡುವಂಥ ಡಬಲ್ ಗೇಮ್ಗಳು ನನಗೆ ಪಕ್ಕ ಅರ್ಥ ಆಗಲ್ಲ. ಆ ನಂಬಿಕೆ ನಿಮಗೆ ಮೋಸ ಆಗಿದೆಯಾ? ಹಾಗಾದರೆ ಇಂಡಸ್ಟ್ರಿಗಳಲ್ಲಿ ಗುಂಪುಗಾರಿಕೆ ಅನ್ನೋದು ನಿಜನಾ? ಗುಂಪುಗಾರಿಕೆ ಇಲ್ಲ ಅಂತ ನಾನು ಹೇಳಲ್ಲ. ನಿಮ್ಮ ಪ್ರಕಾರ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಮಾರಕನ ಅಥವಾ ಪೂರಕನ? ನಾನೇನೋ ಒಂದು ರೀಲ್ ಮಾಡಿ ಹಾಕಿದ್ರು ಕೂಡ ಎಷ್ಟು ಬಾಯಿಗೆ ಬಂದ ಹಾಕಿ ಕಮೆಂಟ್ ಮಾಡ್ತಾರೆ. ನೀನೇ ಅವಳ ಅಮ್ಮನ ತರ ಇದೆಯಾ, ನಿಮ್ಮಮ್ಮ ಈ ವಯಸ್ಸಲ್ಲಿ ಹೇಗಿದ್ದಾರೆ ನೋಡು, ಕಣ್ಣೀರಲ್ಲಿ ಮುಳುಗಿದ ವಿನಯ ಪ್ರಸಾದ್ ಕುಟುಂಬ, ಮಗಳಿಗೆ ಏನಾಗಿದೆ ನೋಡಿ. ಓ ಮೈ ಗಾಡ್. ಅಮ್ಮನ ಒಂದಿಷ್ಟು ಸಿನಿಮಾಗಳು ತೊಗೊಳ್ಳೋದಾದ್ರೆ ದಿ ಬೆಸ್ಟ್ ಸಿನಿಮಾ ಅನ್ನೋದಾದ್ರೆ ನಿಮಗೆ ಯಾವುದು ಅನ್ಸುತ್ತೆ? ನನಗೆ ವಿನಯ ಪ್ರಸಾದ್ ಮಗಳಾಗಿ ಆ ಸಿನಿಮಾ ಕಂಡ್ರೆ ಆಗ್ತಾ ಇರಲಿಲ್ಲ. ಕರುಳಿನ ಕೂಗು ಅಂತ ಸಿನಿಮಾ. ಅಷ್ಟು ಸಿನಿಮಾಗಳಲ್ಲಿ ಕನ್ನಡದಲ್ಲಿ ಹೇಳೋದಾದ್ರೆ ದಿ ಬೆಸ್ಟ್ ಪೇರ್ ಅಂದ್ರೆ ಯಾರು ಅಮ್ಮನಿಗೆ? ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ಸಿರೋದು ವಿಷ್ಣುವರ್ಧನ್ ಸರ್. ಯಾವತ್ತಾದರೂ ಆ ಸಿನಿಮಾದ ಕೆಟ್ಟ ಅನುಭವಗಳ ಬಗ್ಗೆ ಏನಾದರೂ ಹೇಳ್ಕೊಂಡಿದ್ರಾ? ವಿನಯ ಪ್ರಸಾದ್ ಅಂತ ಹೇಳುವಂಥದ್ದು ಅವರ ಬಾಯಲ್ಲಿ ಯಾವುದೇ ವಿಷಯದ ಬಗ್ಗೆ ನೆಗೆಟಿವ್ ಮಾತು ಬಹಳ ಕಡಿಮೆ ಬರುತ್ತೆ. ನಿಮಗೆ ನಿರ್ದೇಶನದ ಆಸಕ್ತಿ ಅಥವಾ ಅಮ್ಮನ್ನೇ ನಾನು ಆಕ್ಷನ್ ಕಟ್ ಹೇಳಬೇಕು ಅನ್ನೋ ಆಸಕ್ತಿ, ಆಸೆ? ಮೂಗುವರೆಗೂ ಆಸೆ ಇದೆ ನನಗೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸುಮಾರು 4 ದಶಕಗಳ ಸುದೀರ್ಘ ಪಯಣ, ನೂರಾರು ಸಿನಿಮಾಗಳಲ್ಲಿ ನಟನೆ, ಕೇವಲ ಕಣ್ಣೋಟದಲ್ಲೇ ಸಾಕಷ್ಟು ಜನರನ್ನು ಮನಸೆಳೆದ, ಗಮನ ಸೆಳೆದಂಥ ಅಪರೂಪದ ಕನ್ನಡದ ನಟಿ ವಿನಯ ಪ್ರಸಾದ್. ವಿನಯ ಪ್ರಸಾದ್ ಅಂದ ತಕ್ಷಣ ನಿಮಗೆಲ್ಲ ನೆನಪಾಗೋದು ಅದ್ಭುತವಾಗಿ ನಟನೆ ಮಾಡ್ತಾರೆ, ಅಷ್ಟೇ ಅದ್ಭುತವಾಗಿ ಹಾಡನ್ನು ಕೂಡ ಹಾಡ್ತಾರೆ. ಹಾಗೆ ಅವ್ರ ಮಗಳ ಬಗ್ಗೆ ಸಾಕಷ್ಟು ಜನರಿಗೂ ಗೊತ್ತು, ಒಂದಿಷ್ಟು ಆಳವಾಗಿ ಅವರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಹಾಗಾಗಿ ಇವತ್ತಿನ ನಮ್ಮ ಪಾಡ್ಕಾಸ್ಟ್ನ ಸ್ಪೆಷಲ್ ಗೆಸ್ಟ್ ಪ್ರಥಮ ಪ್ರಸಾದ್ ಅವ್ರ ಜೊತೆ ಒಂದಷ್ಟು ಮಾತಾಡ್ತಾ ಹೋಗೋಣ. ಸಾಮಾನ್ಯವಾಗಿ ಸೆಲೆಬ್ರಿಟಿ ಮಕ್ಕಳು ಅಂದ ತಕ್ಷಣ ಎಲ್ಲವೂ ಸುಲಭವಾಗಿ ಸಿಗುತ್ತೆ ಅಂದ್ಕೊಂಡಿದ್ದಾರೆ. ಆದರೆ ಪ್ರಥಮ ಪ್ರಸಾದ್ ಅವರ ಪಯಣ ಸುಲಭವಾಗಿತ್ತು ಅಥವಾ ತುಂಬ ಕಷ್ಟಕರವಾಗಿತ್ತು? ಅವ್ರ ಮಾತನ್ನೇ ಕೇಳ್ತಾ ಹೋಗೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಬಹಳ ಚೆನ್ನಾಗಿದ್ದೀನಿ. ಮತ್ತು ಏನು ನಡೀತಾ ಇದೆ ಈಗ ಆ್ಯಸ್ ಆಫ್ ನೌ? ಇತ್ತೀಚೆಗಷ್ಟೇ ನನ್ನ ಸೀರಿಯಲ್ ಕರಿಮಣಿ ಅನ್ನೋದು ಅದರ ಅಂತಿಮ ಸಂಚಿಕೆನ ಪ್ರಸಾರ ಮಾಡ್ತು. ಅದಾದ ನಂತರ ತಕ್ಷಣ ಇನ್ನೊಂದು ಇಮಿಡಿಯೇಟ್ ಆಗಿ ಬೇಡ ಅನ್ನೋ ಕಾರಣಕ್ಕೆ ಒಂದು ಚೂರ್ ಬ್ರೇಕ್ ತಗೊಂಡಿದ್ರಿ. ಬಟ್ ಐ ಆಮ್ ವೇಟಿಂಗ್ ಟು ಮೇಕ್ ಅ ಕಮ್ ಬ್ಯಾಕ್. ಚೂರ್ ಅಂತೇಳಿ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಬ್ರೇಕ್? ಚೂರ್ ಜಾಸ್ತಿ ಆಯ್ತು. ಓಕೆ ಮೇಡಮ್, ಪ್ರಥಮ ಪ್ರಸಾದ್ ಅವರು ಅವರ ಬಾಲ್ಯ ಹೇಗಿತ್ತು, ಓದಿದ್ದೆಲ್ಲಿ, ಆಮೇಲೆ ಮೆಲ್ಲಕ್ಕೆ ಎಂಟ್ರಿ ಆಗಿದ್ದು ಹೇಗೆ? ಸೊ ನಾನು ಹುಟ್ಟಿದ್ದು ಮತ್ತು ಸ್ವಲ್ಪ ಅಂಶ ಬೆಳೆದಿದ್ದು ಉಡುಪಿ. ಹಾಂ. ಆದರೆ ನನ್ನ ತಂದೆ ತಾಯಿ ಡಿಸೈಡ್ ಮಾಡಿದ್ರು ನಾನು ಬೆಂಗಳೂರಲ್ಲೇ ನನ್ನ ಎಜುಕೇಶನ್ನ ಮಾಡಬೇಕು ಅಂತ ಹೇಳಿ. ಅದ ಕಾರಣ ಅಲ್ಲಿ ಹೋಗಿ ಬಂದು ಮಾಡ್ತಾ ಇರ್ತಾ ಇದ್ದೆ ಅಜ್ಜಿ ಮನೆಗೆ. ಅಲ್ಲಿ ಅಂಗನವಾಡಿಯಲ್ಲಿ ಎಲ್ಲ ಅಜ್ಜಿ ಹೇಳ್ಕೊಡ್ತಾ ಇದ್ರು. ಅಂಬಲ್ಪಾಡಿ ಅಂತ ದೇವಿ ಗುಡಿ ಇದೆ ಅಲ್ಲಿ ಮಕ್ಕಳಿಗೆ ನರ್ಸರಿ ಪಾಠ ಎಲ್ಲ ಹೇಳ್ಕೊಡ್ತಾ ಇದ್ರು. ಸೊ ಅವರೊಟ್ಟಿಗೆ ಹೋಗಿ ಕೂತ್ಕೊಳ್ತಾ ಇದ್ದೆ ನಾನು. ಮತ್ತೆ ಪ್ರಾಪರ್ ಸ್ಕೂಲಿಂಗ್ ಅಂತ ಹೇಳಿ ಇಲ್ಲೇ ಬೆಂಗಳೂರಲ್ಲೇ ಮಾಡಬೇಕು ಅಂತ. ಸೊ ಕಾರ್ಮೆಲ್ ಹೈಸ್ಕೂಲ್ ಅಲ್ಲೇ ಕಲ್ತಿದ್ದು ನಾನು. ಬಾಲ್ಯದ ಬಗ್ಗೆ ಹೇಳಬೇಕು ಅಂದರೆ ಎಲ್ಲರ ಬಾಲ್ಯದ ಥರ ನನ್ನ ಬಾಲ್ಯ ನಾರ್ಮಲ್ ಆಗಿ ಇರಲಿಲ್ಲ. ಎಲ್ರಿಗೂ ಗೊತ್ತಿರೋ ವಿಷಯನೇ ಅದು. ನಾನು ತುಂಬ ಬೇಗ ಲೈಫಲ್ಲಿ ನನ್ನ ತಂದೆಯವ್ರನ್ನ ಕಳ್ಕೊಂಡ್ಬಿಟ್ಟೆ. ನನಗೆ ಸುಮಾರು 5.5-6 ವರ್ಷ ಇರುವಾಗ ಅವರು ಹೋಗ್ಬಿಟ್ರು. ಅಫ್ಕೋರ್ಸ್
ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿತ್ತು. ಲೈಫ್ ತುಂಬ ಚಾಲೆಂಜಿಂಗ್ ಆಗಿ, ಬಟ್ ಅಷ್ಟ್ರವರೆಗೂ 5.5-6 ವರ್ಷದವರೆಗೂ ಒಂದು ಡ್ರೀಮ್ ಫ್ಯಾಮಿಲಿ ಅಂತಾರಲ್ಲ, ಐಡಿಯಲ್ ಫ್ಯಾಮಿಲಿ ಅಂತಾರಲ್ಲ, ಆ ಥರ ಇತ್ತು ನಮ್ಮ ಕುಟುಂಬ. ಅಮ್ಮ ಆವಾಗಷ್ಟೇ ಫಿಲ್ಮ್ ಇಂಡಸ್ಟ್ರಿಗೆ ಕಾಲಿಟ್ಟಿದ್ರು. ನಾನು ಹುಟ್ಟಿದ ನಂತರನೇ ಅಮ್ಮ ಹೀರೋಯಿನ್ ಆಗಿದ್ದು. ಲೆಗಸಿ ಏನು ಅಂದ್ರೆ ನನಗೆ ಮಗು ಆದ ನಂತರನೇ ನಾನು ಹೀರೋಯಿನ್ ಆಗಿದ್ದು. ಕಂಟಿನ್ಯೂಸ್ ಅಂತ. ಅಂಡ್ ನನ್ನ ಅಪ್ಪ ಶ್ರೀ VRK ಪ್ರಸಾದ್ ಅವರು ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಅಂಡ್ ಎಡಿಟರ್ ಆಗಿದ್ರು. GV ಅಯ್ಯರ್ ಅವರ ಬಲಗೈ ಆಗಿದ್ರು. ಸೊ ಅಮ್ಮ ಕೆಲ್ಸಕ್ಕೆ ಹೋಗುವಾಗ ಅಪ್ಪ ನೋಡ್ಕೊಳ್ತಾ ಇದ್ರು, ಅಪ್ಪ ಕೆಲ್ಸಕ್ಕೆ ಹೋಗುವಾಗ ಅಮ್ಮ ನೋಡ್ಕೊಳ್ತಾ ಇದ್ರು, ಶಿಫ್ಟ್ ವೈಸ್ ನೋಡ್ಕೊಳ್ತಾ ಇದ್ರು. ಸೊ ಅಲ್ಲಿವರೆಗೂ ಆ ಒಂದು ಕರಾಳ ದಿನದವರೆಗೂ ಎಲ್ಲವೂ ಚೆನ್ನಾಗೇ ನಡೀತಾ ಇತ್ತು. ನನ್ನ ವಿಧಿ ಆಟ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಡೀ ಪ್ರಪಂಚನೇ ಒಂಥರ ನುಚ್ಚುನೂರಾಗಿದ್ದ ಥರ ಆಗೋಯ್ತು ನಮಗೆ. ಆದ್ರೆ ನನ್ನ ಅಮ್ಮ ಆ ಟೈಮಲ್ಲಿ ಒಂಥರ ಬೆಂಕಿ ಥರ ಸ್ಥಿರವಾಗಿ ನಿಂತುಬಿಟ್ರು, ತುಂಬ ಸ್ಟ್ರಾಂಗ್ ಆಗಿ. ಒಂದು ಮಾತು ಹೇಳಿದ್ರು, ಇಟ್ಸ್ ಲೈಕ್ ನೀನು ಹತ್ರ ನನಗೂ ಅಳು ಬರುತ್ತೆ, ನನಗೆ ಅಳು ಬಂದರೆ ನಾನು ವೀಕ್ ಆಗಿಬಿಡ್ತೀನಿ, ನಾನು ತುಂಬ ಜನರನ್ನು ನೋಡ್ಕೊಳ್ಳಿಕ್ಕಿದೆ, ಆದ ಕಾರಣ ನೀನು ಅಳಬೇಡ ಅಂತ ಧೈರ್ಯ ತುಂಬಿದ್ರು. ಭವಿಷ್ಯದ ಮಾತು ತುಂಬ. ಇನ್ಫ್ಯಾಕ್ಟ್ ಅವರು ಅದಾದ ನಂತರ ಅಪ್ಪನೂ ಆಗಿ ಅಮ್ಮನೂ ಆಗಿ ನನ್ನನ್ನು ನೋಡಿಕೊಂಡು ನನ್ನ ಇಡೀ ಕುಟುಂಬವನ್ನ ನನಗೋಸ್ಕರ ಅಂತ ಹೇಳಿ ಉಡುಪಿಯಿಂದ ಕರೆಸಿ, ನಾನು ಒಂಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಶಿಫ್ಟ್ ಮಾಡಿ ಅಜ್ಜ ಅಜ್ಜಿ ಎಲ್ಲರೂ ಕರೆಸಿ, ಅಮ್ಮ ಹೆಚ್ಚಿನ ಅಂಶ ಹೊರಗೆ ಇರಬೇಕಾಯ್ತು. ಯಾಕಂದ್ರೆ ಶಿ ಬೀಯಿಂಗ್ ದಿ ಓನ್ಲಿ ಅರ್ನಿಂಗ್ ಮೆಂಬರ್ ಆಫ್ ದ ಫ್ಯಾಮಿಲಿ ಆ ಟೈಮಲ್ಲಿ. ಅಫ್ಕೋರ್ಸ್ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಅಮ್ಮಂಗೆ ತಮಾಷೆಗೆ, ದಟ್ ನಿಮಗೆ ಅತ್ಯದ್ಭುತವಾದ ಟ್ಯಾಲೆಂಟ್ ಇದೆ ಖಂಡಿತವಾಗ್ಲೂ, ಆದರೆ ಅದ್ರ ಜೊತೆ ಆ ಲಕ್ ಫ್ಯಾಕ್ಟರ್ ಅನ್ನೋದು ಬಹಳ ಚೆನ್ನಾಗಿ ವರ್ಕ್ ಆಯಿತು, 5 ಭಾಷೆಯಲ್ಲಿ ಮಿಂಚ್ಬಿಟ್ರಿ ನೀವು ಅಂತ ಹೇಳ್ತಾ ಇರ್ತೀನಿ. ಆ್ಯಂಡ್ ಬಾಲ್ಯ ಆ ಥರ ಇತ್ತು. ಅಲ್ಲಿ ಮನೆಯಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ತುಂಬಿದ ಮನೆ ನಮ್ದು. ಅಜ್ಜ ಅಜ್ಜಿ ಚಿಕ್ಕಮ್ಮಂದ್ರು ನನ್ನ ಮಾಮ ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ವಿ. ಅಂಡ್ ನನಗೋಸ್ಕರ ಅಂತ ನಾಯಿ ಮರಿಗಳು ತಂದಿಟ್ಟಿದ್ರು ಮನೇಲಿ. ಸೊ ಯಾವಾಗ್ಲೂ ಗೆಸ್ ಇರ್ತಾ ಇದ್ರು ಮನೇಲಿ, ಖುಷಿಯಾಗಿ. ಅಂದ್ರೆ ನನಗೆ ಎಲ್ಲಿಯೂ ಒಂಟಿ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ಇಡೀ ನನ್ನ ಫ್ಯಾಮಿಲಿ ನನಗೆ ತುಂಬಾ ತುಂಬಾ ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ ನನ್ನನ್ನು. ಸೊ ಅಫ್ಕೋರ್ಸ್ ಏನಾಗುತ್ತೆ, ಹೆಣ್ಮಕ್ಳಿಗೆ ತಂದೆ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತಾರೆ. ಸೊ ಇವತ್ತಿನವರೆಗೂ ನಾನು ಆ ಹಾರ್ಶ್ ರಿಯಾಲಿಟಿ ಅನ್ನೋದನ್ನ ಸಂಪೂರ್ಣವಾಗಿ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗಿಲ್ಲ. ತಾಯಿನೇ ಜಾಸ್ತಿ. ಹೌದು, ಹೆಚ್ಚು ಕಡಿಮೆ 30 ವರ್ಷಗಳು ಕಳೆದಿದೆ ಈಗ. ಬಟ್ ಏನೋ ಒಂಚೂರು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಇದೆ. ನೆನಪಾಗುತ್ತೆ ಆಗಾಗ, ಅವ್ರ ಜೊತೆ ಕಳೆದಂತಹ ಒಳ್ಳೊಳ್ಳೆ ಸಂದರ್ಭ ಎಲ್ಲ ನೆನಪಾಗುತ್ತೆ. ಆದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ನೋ ಹಿ ಈಸ್ ದೇರ್ ಸಮ್ವೇರ್, ಹಿ ಈಸ್ ಲುಕಿಂಗ್ ಆಫ್ಟರ್ ಮೀ, ಹಿ ಈಸ್ ಮೈ ಗೈಡಿಂಗ್ ಸ್ಪಿರಿಟ್. ಇನ್ನು ಸ್ಕೂಲ್ ಅಂತ ಬಂದಾಗ ಬಹಳ ಒಳ್ಳೆ ಶಾಲೆಗೆ ನನ್ನನ್ನು ಭರ್ತಿ ಮಾಡಿದ್ರು. ಅಲ್ಲಿ ನನಗಿರುವಂತಹ ಮ್ಯೂಸಿಕ್ ಅಂಡ್ ಡಾನ್ಸ್ ಒಲವು ಅವರು ಗುರುತಿಸಿ, ನಿಜವಾಗ್ಲೂ ಇವತ್ತು ನಾನೊಂದು ದೊಡ್ಡ ಆರ್ಟಿಸ್ಟ್ ಆಗಿ ಬೆಳೆಯೋಕ್ಕೆ ಫೌಂಡೇಶನ್ ಲೆವೆಲಲ್ಲಿ ನನ್ನ ಸ್ಕೂಲ್ ಬಹಳ ಪ್ರೋತ್ಸಾಹ ನೀಡಿದೆ ನನಗೆ. ನಿಜ. ಯಾಕಂದರೆ ಅದೇ ಒಂದು ಗಾದೆ ಮಾತಿದೆ, ನೂಲಿನಂತೆ ಸೀರೆ ಅಮ್ಮನಂತೆ ಮಗಳು. ಸೊ ಮಗಳು ಕೂಡ ಅಮ್ಮನ ಥರನೇ ದೊಡ್ಡ ಮಟ್ಟಕ್ಕೆ ನಟಿ ಆಗ್ತಾರೆ ಅನ್ನೋ ಒಂದು ಭರವಸೆ ಎಲ್ಲರಿಗೂ ಇತ್ತು. ಆದರೆ ನಿಮಗೂ ಆ ಆಶಯಗಳು ಇದ್ವು. ಬಟ್ ನೀವು ಇಳಿದಿದ್ದು ನೋಡಿದ್ರೆ ಡ್ಯಾನ್ಸ್ ಫೀಲ್ಡಲ್ಲಿ ಹೇಗೆ ಸಾಧ್ಯ ಆಯಿತು ಅಂತೇಳಿ? ಇಲ್ಲ, ಸತ್ಯವಾಗ್ಲೂ ಹೇಳಬೇಕು ಅಂದ್ರೆ ಶುರುವಿಗೆ ಸಿನಿಮಾ ರಂಗಕ್ಕೆ ಕಾಲಿಡಬೇಕು ಅನ್ನೋ ಯಾವ ಉದ್ದೇಶನೂ ಇರ್ಲಿಲ್ಲ ನನಗೆ. ನಿಮ್ಗಿರ್ಲಿಲ್ಲ? ಇಲ್ಲೇ ಇಲ್ಲ. ಅಮ್ಮನಿಗೇನಾರು ಇತ್ತ? ಅಮ್ಮನಿಗೂ ಇರ್ಲಿಲ್ಲ. ಅಂದ್ರೆ ನಮ್ಮ ಫ್ಯಾಮಿಲಿಲಿ ಹೇಗೆ ಅಂದ್ರೆ, ನಾವು ನಮ್ಮ ಮಕ್ಕಳನ್ನ ಅಥವಾ ನನ್ನ ಪೀಳಿಗೆಯಲ್ಲಿ ಯಾರನ್ನು ಫೋರ್ಸ್ ಮಾಡಲ್ಲ ಯಾವುದಕ್ಕೂ. ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಕಡೆಗೆ ಹೆಚ್ಚು ನರ್ಚರಿಂಗ್ ಕೊಟ್ಟು ಈ ತರ ಬೆಳೆಸೋಂಥ ಫ್ಯಾಮಿಲಿ. ಆದ ಕಾರಣ ಅಮ್ಮ 1-2 ಸತಿ ಕೇಳಿದ್ರು, ಇಂಟ್ರೆಸ್ಟ್ ಇದೆಯಾ ನಿನಗೆ ಉಂಟಾ ಅಂತ. ಇಲ್ಲ ಮಮ್ಮಿ ಅಷ್ಟಿಲ್ಲ ಅಂತ. ಇನ್ಫ್ಯಾಕ್ಟ್ ಅವರು ಮನೇಲಿ ಮೇಕಪ್ ಮಾಡ್ಕೊಂಡು ಶೂಟಿಗೆ ಹೋಗೋರು, ನನ್ನನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಮೇಕಪ್ ಮಾಡ್ಕೋತಾ ಇದ್ರು. ಸೊ ನನ್ಗೆ ಎಲ್ಲಿ ಟಚ್ ಆಗ್ಬಿಡುತ್ತೋ ಮೇಕಪ್ ಅಂದ್ರೆ ನಾನು ಸೈಡ್ಗೆ ಸರಿತಾ ಇದ್ದೆ, ಬೀಳೋ ಹಾಗಿಲ್ಲ ಅಂತ. ಅಷ್ಟು ಸಿಂಪಲ್ ಹುಡುಗಿ ನಾನು. ಬಟ್ ಬೆಳೀತಾ ಏನಾಯ್ತು, ಡಾನ್ಸ್ ಕಡೆಗೆ ತುಂಬಾ ಆಕರ್ಷಿತಲಾಗಿ ಅದಕ್ಕೆ ಕರೆಕ್ಟ್
ಆದಂಥ ಮಾರ್ಗದರ್ಶನ ಮಮ್ಮಿ ಕೊಟ್ಟು ಒಳ್ಳೆ ಕಡೆಯಲ್ಲಿ ಡಾನ್ಸ್ ಕಲಿಯೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು, ಅದಾದ ನಂತರ ನಾನು ಡಿಗ್ರಿ ಕೂಡ ಡಾನ್ಸಲ್ಲೇ ಮಾಡಿದ್ದೆ. ಬ್ಯಾಚುಲರ್ಸ್ ಡಿಗ್ರಿ ಐ ಡಿಡ್ ಇನ್ ಕಥಕ್ ಅಂಡ್ ಕೊರಿಯೋಗ್ರಫಿ. ಆ್ಯಂಡ್ ಅದು ನನಗೆ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ನನ್ನ ಗುರುಗಳು ಡಾಕ್ಟರ್ ಮಾಯಾರಾವ್, ಶಿ ಈಸ್ ಸ್ಟಿಲ್ ಟಿಲ್ ಡೇಟ್ ನನ್ನ ಗೈಡಿಂಗ್ ಲೈಟ್ ಅವರು. ಓಕೆ ಮೇಡಮ್, ಈ ಕಥಕ್ ಕಲ್ತ್ರಿ ಎಲ್ಲ ಆಯಿತು, ಈ ನಟನೆ ಅಂತಂದಾಗ ಎಲ್ಲೋ ಒಂದು ಸಣ್ಣ ಸೆಳೆತ ಬಂದ್ಬಿಡುತ್ತೆ, ಯಾಕಂದ್ರೆ ಜೀನ್ಸ್ ಅನ್ಬೋದೋ ಏನೋ ಗೊತ್ತಿಲ್ಲ, ಅದು ಬಹಳ ನಂತರ ಬಂತು. ಆದ್ರೆ ಅಮ್ಮ ಒಂದು ವಿಷಯ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ರು, ಡಿಗ್ರಿ ಕಂಪ್ಲೀಟ್ ಮಾಡೋದ್ ಹೊರತು ನಟನೆಗೆ ಬಿಡಲ್ಲ ನಾನಿನ್ನ ಅಂತ ಹೇಳ್ಬಿಟ್ಟಿದ್ರು. ಯು ಹ್ಯಾವ್ ಟು ಕಂಪ್ಲೀಟ್ ಯುವರ್ ಡಿಗ್ರಿ, ಬೇಕಾದ್ರೆ ವೆರಿ ನೆಕ್ಸ್ಟ್ ಡೇ ನಾನು ನಿನಗೆ ಸಿನಿಮಾದಲ್ಲಿ ಹಾಕ್ತೀನಿ. ಬಟ್ ಏನಂತಂದ್ರೆ ನಮ್ಮ ಡಾನ್ಸ್ ಫೀಲ್ಡ್ ಅಲ್ಲೇ ಏನಾಗುತ್ತೆ, ಡ್ರಾಮಾ ಕೂಡ ಒನ್ ಪಾರ್ಟ್ ಆಫ್ ಇಟ್. ಸೊ ಆ ನೃತ್ಯದ ಜೊತೆ ಸ್ಟೇಜಲ್ಲಿ ನಟಿಸುವಂಥದ್ದನ್ನ ಕೂಡ ತರಬೇತಿ ಕೊಡ್ತಾರೆ. ಆ ಪೊಟೆನ್ಷಿಯಲ್ನ ಅಮ್ಮ ನೋಡಿದ್ರು, ಗುರ್ತಿಸಿದ್ರು ಅಂಡ್ ತುಂಬಾ ಕನ್ವಿನ್ಸ್ ಮಾಡಿದ್ರು, ನೀನು ನೋಡು ಒಳ್ಳೆ ಪೊಟೆನ್ಷಿಯಲ್ ಇದೆ ನಿನ್ಗೆ, ನೋಡ್ಲಿಕ್ಕೂ ಒಳ್ಳೆ ಫೀಚರ್ಸ್ ಇದೆ, ನೀನು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬಹುದು, ಗೆಟ್ ಇನ್ ಟು ಇಟ್ ಅಂತ. ಸೊ ಓಕೆ ಅಂತ ಹೇಳಿ ನಂದೊಂದು ಸಣ್ಣ ಶೋರೀಲ್ ಥರ ಮಾಡಿ ಫೋಟೋ ಶೂಟ್ ಎಲ್ಲ ಮಾಡಿ ಆಗುವಾಗ ಫಸ್ಟ್ ನನಗೆ ಬಂದಿದ್ದು ರಿಯಾಲಿಟಿ ಶೋ. ಸೊ ಸೈ ಟು ಡಾನ್ಸ್ ಅಂತ ಹೇಳಿ ಸೃಜನ್ ಲೋಕೇಶ್ ಅವ್ರ ಜೊತೆ ಕೋ ಹೋಸ್ಟ್ ಆಗಿ ಮಾಡ್ತೇನೆ ನಾನು ಅದರಲ್ಲಿ. ಸೊ ತುಂಬ ತುಂಬ ಚೆನ್ನಾಗಿ ಅನ್ನಿಸ್ತು ಆ ಎಕ್ಸ್ಪೀರಿಯನ್ಸ್. ಅದಾದಮೇಲೆ ನಾನೊಂದು ಡಿಸೈಡ್ ಮಾಡಿದೆ, ಕ್ಯಾಮ್ರಾ ಮುಂದೆ ನಾನು ಕಂಫರ್ಟಬಲ್ ಇದ್ದೀನಿ, ನನಗೆ ನೃತ್ಯದ ಜೊತೆ ನಟನೆನೂ ಮಾಡ್ಕೊಂಡು ಹೋಗೋದು ಸಾಧ್ಯ ಇದೆ ನನ್ನಿಂದ ಅಂತ. ಸೊ ಇದಕ್ಕೊಂದು ಹಿಸ್ಟ್ರಿನೂ ಇದೆ. ಐ ಥಿಂಕ್ ನನಗೊಂದು 4 ವರ್ಷ ಇರುವಾಗ್ಲೂ ಏನೋ ಒಂದು ಆ್ಯಡ್ ಫಿಲ್ಮ್ ಮಾಡಿದ್ದೆ ನಾನು. ಇಷ್ಟನೇ ಇರ್ಲಿಲ್ಲ ಮಾಡಕ್ಕೆ, ಕೊಯ್ಯೋ ಅಂತ ಹತ್ಕೊಂಡೇ ಹೋಗಿದ್ದೀನಿ. ಆದ್ರೂ ಮಮ್ಮಿ ಇದ್ರು ಆ ಆ್ಯಡ್ ಅಲ್ಲಿ, ಮಮ್ಮಿ ಜೊತೆಗೆ ಅವ್ರ ಮಗಳಾಗೇನೆ ನಾನು ಮಾಡ್ಬೇಕಾಗಿತ್ತು. ಈ ನಮ್ಮ ಭಂಡಾರಿ ಬ್ರದರ್ಸ್ ಇದ್ದಾರಲ್ಲ, ಅನುಪನ್ನಿರು ಭಂಡಾರಿ ಅವರ ತಂದೆ ಅವರ ಪ್ರೊಡಕ್ಷನ್. ಸೊ ಆಮೇಲೆ ಲೋಕೇಶ್ ಅಂಕಲ್ ಅದರಲ್ಲಿ ಸೃಜನ್ ಅವರ ತಂದೆ, ಮಮ್ಮಿ ಪೇರು. ಸೊ ಅದರಲ್ಲಿ ಏನೋ ನಾನೊಂದು 2 ಡೈಲಾಗ್ ಇತ್ತು, ಮಮ್ಮಿ ಜ್ಯೂಸ್ ಅಂತ, ಏನೋ ಸಮ್ ಜ್ಯೂಸರ್ ಮಿಕ್ಸರ್ ಗ್ರೈಂಡರ್ದು. ಆವಾಗ್ಲೇನೆ ಮಮ್ಮಿ ಹೇಳಿದ್ರು, ನೋಡು ನೀನ್ ಚಂದ ಹೇಳ್ತೀಯಲ್ಲ, ನೆಕ್ಸ್ಟ್ ನೀನ್ ಆಕ್ಟಿಂಗ್ ಬರ್ಬೋದು. ನಾನ್ ಸಾಧ್ಯನೇ ಇಲ್ಲ. ಸೊ ದಿಸ್ ಸೈ ಟು ಡಾನ್ಸ್ ವಾಸ್ ಲೈಕ್ ಓಪನರ್ ನನಗೆ. ಅದಾದ ನಂತರ ಇಮಿಡಿಯೇಟ್ ಸಿನಿಮಾ ಬರುತ್ತೆ ಅಂತ ನಾನು ಊಹೆ ಮಾಡಿದ್ದೆ. ಆದ್ರೆ ನನ್ನ ಪಾಲಿಗೆ ಫಸ್ಟ್ ಬಂದಿದ್ದು ಸೀರಿಯಲ್, ಜಯಮಾತಾ ಕಂಬೈನ್ಸ್ ಅವ್ರದ್ದು. ಸೊ ಮಿಲನಾ ಪ್ರಕಾಶ್ ಅವ್ರು ಮಾಡ್ತಾ ಇದ್ದಾರೆ ಸೀರಿಯಲ್, ದೇ ವಾಂಟ್ ಟು ಲಾಂಚ್ ಯು ಆಸ್ ಅ ಹೀರೋಯಿನ್ ಅಂತ ಹೇಳಿದ ತಕ್ಷಣ ಬಹಳ ಸಂತೋಷ ಆಯ್ತು. ಮತ್ತೆ ಐ ಥಿಂಕ್ ಆವಾಗಿಂದಾನೇ ನಾನು ಭೇದ ಭಾವ ಮಾಡಿಲ್ಲ, ಸಿನಿಮಾನೇ ಮಾಡ್ತೀನಿ, ಸೀರಿಯಲ್ಲೇ ಮಾಡ್ತೀನಿ, ನಟನೆ ಎರಡು ಒಂದೇ ಅಲ್ವಾ, ಸ್ಮಾಲ್ ಸ್ಕ್ರೀನ್ ದೊಡ್ಡ ಸ್ಕ್ರೀನ್ ಅಷ್ಟೇ. ಕ್ಯಾಮ್ರಾ ಇಸ್ ಅ ಕ್ಯಾಮ್ರಾ ಅಷ್ಟೇ. ನೀವು ಕಥಕ್ ಕಲ್ತಿದ್ದು ಲಕ್ನೋದಲ್ಲಿ ಅಲ್ಲ, ಕಥಕ್ ಕಲ್ತಿದ್ದು ಬೆಂಗಳೂರಲ್ಲೇನೆ. ನನ್ನ ಗುರುಗಳು ಮಾಯರಾವ್ ಅವರು ಫಸ್ಟ್ ಸೌತ್ ಇಂಡಿಯಾಕ್ಕೆ ಕಥಕ್ನ ತಗೊಂಡು ಬಂದವರು ಅವರೇನೆ. ಸೊ ಅವ್ರು ಕಲ್ತಿರೋದು ಲಕ್ನೋ ಅಲ್ಲಿ. ಅವ್ರ ಥ್ರೂ ನೀವು ಇಲ್ಲಿ ಇದು ಮಾಡಿದ್ದು. ಮೇಡಮ್, ಈಗ ಸೀರಿಯಲ್ ಬಂತು, ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ರಿ, ಅವಾಗ ನಿಮ್ಗೆ ಕಾನ್ಫಿಡೆನ್ಸ್ ಬಂತ, ನಾನು ಒಬ್ಬ ನಟಿಯಾಗಿ ಇಲ್ಲಿ ಗಟ್ಟಿಯಾಗಿ ನೆಲೆಯೂರಬಲ್ಲೆ ಅಂತ? ಖಂಡಿತವಾಗ್ಲೂ ಬಂತು. ಯಾಕಂದ್ರೆ ಡೈಲಾಗ್, ಅವರು ಒಂದು ಡೈಲಾಗ್ ಶೀಟ್ ಕೊಟ್ಟಾಗ ಐ ರಿಯಲೈಸ್ ದಟ್ ನಾನೇ ಇದರಲ್ಲಿ ತುಂಬ ವೇರಿಯೇಷನ್ಸ್ ವರ್ಕೌಟ್ ಮಾಡ್ಕೊಳ್ಬಹುದು. ಅಫ್ಕೋರ್ಸ್ ಡೈರೆಕ್ಟರ್ ಅವ್ರ ಪರ್ಮಿಷನ್ ತಗೊಂಡೇನೆ ನಾನು ಆ ವೇರಿಯೇಷನ್ಸ್ನ ಅಪ್ಲೈ ಮಾಡ್ತಾ ಇದ್ದೆ, ಯಾಕಂದ್ರೆ ದೇ ಆರ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ನಾನು ನಂದೇ ಮಾಡ್ತೀನಿ ಅಂತ ಹೇಳಕ್ ಬರಲ್ಲ. ಸೊ ಈ ಥರ ಮಾಡ್ಲಾ ಸರ್, ಈ ಥರ ಮಾಡ್ಲಾ ಸರ್ ಅಂತ ಕೇಳ್ಕೊಂಡು ಮಾಡ್ತಾ ಇದ್ದೆ. ಆ್ಯಂಡ್ ಮಾಡಿ ಮೇಡಮ್ ಅಂತ ಎನ್ಕರೇಜ್ ಮಾಡ್ತಾ ಇದ್ರು. ಇನ್ನೊಂದು ಏನಂದ್ರೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ದು, 4 ಪೇಜ್ ಡೈಲಾಗ್ ಇದ್ರೆ ಅಷ್ಟನ್ನು ಒಂದೇ ಟೇಕಲ್ಲಿ ಹೇಳ್ತಾ ಇದ್ದೆ ನಾನು. ಐ ಥಿಂಕ್ ದಟ್ ಈಸ್ ಒನ್ ಬಿಗ್ಗೆಸ್ಟ್ ಥಿಂಗ್ ನನ್ನ ಅಮ್ಮನಿಂದ ಪಡ್ಕೊಂಡಿರೋದು ಅದೇನೆ. ಮಮ್ಮಿ ಶೂಟಿಂಗಿಗೆ ಹೋಗ್ತಾ ಇರ್ತಾ ಇದ್ದೆ, ಕೂತ್ಕೊಂಡು ತುಂಬಾ ಹೊತ್ತು ಅಬ್ಸರ್ವ್ ಮಾಡ್ತಾ ಇರ್ತಾ ಇದ್ದೆ. ಅಂಡ್ ನಾನು ತುಂಬಾ ಓದ್ತೀನಿ, ಇವತ್ತುವರೆಗೂ ನನಗೆ ಪುಸ್ತಕಗಳ ಹವ್ಯಾಸ ತುಂಬಾ ಸ್ಟ್ರಾಂಗ್ ಆಗೇ ಇದೆ. ಸೊ ಅದೆಲ್ಲ ನನಗೆ ಲೈನ್ ಬೈ ಲೈನ್, ಸ್ಕ್ರಿಪ್ಟ್ ಬೈ ಸ್ಕ್ರಿಪ್ಟ್ ನೆನಪಿರುತ್ತೆ. ಸೊ ಅಲ್ಲಿಂದ ಕಾನ್ಫಿಡೆನ್ಸ್ ಬೂಸ್ಟ್. ಹೇಗೆ ಅಮ್ಮನ ಶೂಟಿಂಗ್ ಹೋಗ್ತಾ ಇದ್ರಿ, ನೋಡ್ತಾ ಇದ್ರಿ, ಅದು ಇನ್ನೂ ಈಸಿ ಆಗೋಯ್ತು ಅಂತ ನಿಮಗೆ. ಈ ಆ್ಯಸ್ ಅ ಡ್ಯಾನ್ಸರ್ ಆಗಿ ನೀವು ಸಾಕಷ್ಟು ಕಡೆ ಪ್ರೋಗ್ರಾಮ್ ಕೊಟ್ರಿ, ಅಂದರೆ ಸಾಗರದ ಆಚೆ ಕೂಡ ಹೋದ್ರಿ, ತುಂಬ ಬ್ಯುಸಿಯೆಸ್ಟ್ ಆದ್ರಿ. ಈ ನಟನೆ ಮತ್ತು ಡ್ಯಾನ್ಸು ಈ ಎರಡು ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಅಂತ? ಆ ಟೈಮಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಯಾಕಂದ್ರೆ ಇಲ್ಲಿ ಡೇಟ್ಸ್ ಕೊಡ್ಬೇಕಾಗಿತ್ತು. ಅದೇ ಟೈಮಲ್ಲಿ ನನಗೆ ಬೇರೆ ಕಡೆ ಶೋ ಬಂದಿರೋದು. ಸೊ ಒಂದ್ಸತಿ ಅಂತೂ ಇಲ್ಲಿ
ಮದುವೆ ಸೀಕ್ವೆನ್ಸ್ ಆ ಥರ ಏನೋ ಇತ್ತು. ಆ್ಯಂಡ್ ಐ ಹ್ಯಾಡ್ ಟು ಪರ್ಫಾರ್ಮ್ ಇನ್ ದುಬೈ ಆಲ್ಸೋ ಎಟ್ ದ ಸೇಮ್ ಟೈಮ್, ಸೇಮ್ ಡೇಟ್ಸಲ್ಲಿ. ಓಕೆ. ಸೊ ನಾನು ದುಬೈ ಅವ್ರ ಹತ್ರ ಅಂತೂ ನಾನೇನು ಚೌಕಾಸಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಡೇಟ್ಸ್ ಬಗ್ಗೆ. ಅವರು ನನಗೆ ಟಿಕೆಟ್ಸ್ ಕಳ್ಸಾಗಿದೆ ಆಲ್ರೆಡಿ, ಎಲ್ಲ ಇಶ್ಯೂ ಆಗಿಬಿಟ್ಟಿದೆ. ಅಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಸ್, ಫ್ಲೈಯರ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಪ್ರೊಡ್ಯೂಸರ್ ಹತ್ರ ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಯ್ತು. ಇನ್ಫ್ಯಾಕ್ಟ್ ಒಂಚೂರು ಜಗಳ ಆಡಬೇಕಾಯ್ತು. ನಾನು ಹೇಳಿದೆ ನಿಮಗೆ ಆಮೇಲೆ ಬೇಕಾದ್ರೆ 1 ತಿಂಗಳು ನಾನು ಸಂಡೇನೂ ರಜಾ ತಗೊಳ್ಳಲ್ಲ, ದಯವಿಟ್ಟು ಹೋಗೋದು ಬಿಟ್ಬಿಡಿ ನನಗೆ ಅಂತ. ಬಟ್ ಇನಿಷಿಯಲಿ ಏನಾಗುತ್ತೆ, ಒಂದು ಸ್ವಲ್ಪ ಕಾಂಟ್ರಡಿಕ್ಟ್ ಮಾಡ್ತಾರೆ. ನೀವು ಒಂದ ಅಲ್ಲಿ ಕಾಲಿಡಿ, ಇಲ್ಲ ಇಲ್ಲಿ ಕಾಲಿಡಿ, ಯಾಕೆ ಎರಡೆರಡು ಕಡೆ ಕಾಲಿಡಕ್ಕೆ ಹೋಗ್ತಾರೆ. ಬಟ್ ಅವ್ರಿಗೆ ಅರ್ಥ ಮಾಡ್ಕೊಂಡ್ರು ದಟ್ ಫಸ್ಟ್ ನಾನು ಡಾನ್ಸರ್ ಆಗಿನೇ ಬಂದಿರೋದು ಆ್ಯಂಡ್ ದಟ್ ವಿಲ್ ಬಿ ಮೈ ಫಸ್ಟ್ ಪ್ರಯಾರಿಟಿ ಅಂತ ಒಬ್ಲೈಜ್ ಮಾಡಿದ್ರು. ಹೀಗೆ ಮೇಂಟೈನ್ ಮಾಡ್ಕೊಂಡು ಬಂದೆ. ಈ ನಟನೆ ಮತ್ತು ಈ ಡ್ಯಾನ್ಸ್ ಇವೆರಡನ್ನೂ ನೋಡಿದ್ರೆ ನಿಮಗೆ ತುಂಬ ಕಂಫರ್ಟ್ ಝೋನ್ ಯಾವುದು ಅಂತ? ನನಗೆ ಎರಡೂ ಸಿಕ್ಕಾಪಟ್ಟೆ ಕಂಫರ್ಟ್ ಝೋನೇನೆ. ಸಿ ಬಿಕಾಸ್ ಡಾನ್ಸ್ ಅಂತ ಹೇಳೋದ್ರಲ್ಲಿ ಕೂಡ ನಾನು ಕಂಡುಕೊಂಡಿರೋಂಥ ಒಂದು ಸ್ಪೇಸ್ ಏನಿದೆ, ಎರಡರಲ್ಲೂ ಡಾನ್ಸ್ ಆರ್ ಆ್ಯಕ್ಟಿಂಗ್, ದೇಹ, ಮುಖ, ನಿಮ್ಮ ಧ್ವನಿ ಎಲ್ಲದರ ಬಳಕೆ ಆಗೇ ಆಗುತ್ತೆ. ಇದರಲ್ಲಿ ನಾವು ದೇಹನ ಸ್ವಲ್ಪ ಅತಿಯಾಗಿ ದಂಡಿಸ್ತೀವಿ ನೃತ್ಯದಲ್ಲಿ. ನಟನೆಯಲ್ಲಿ ಅಷ್ಟು ಇಂಟೆನ್ಸಿಟಿಯಲ್ಲಿ ಬೇಕಾಗಿಲ್ಲ, ಭಾವನೆಗಳಿದ್ರೆ ಸಾಕು. ಬಟ್ ನನಗೆ ಎರಡೂ ಇಂಟರ್ ಕನೆಕ್ಟ್ ಆಗಿಬಿಡುತ್ತೆ. ಯಾಕಂದ್ರೆ ನೃತ್ಯದಲ್ಲಿ ನಾನು ಅಭಿನಯ ಪೀಸ್ ಏನಾದರೂ ಮಾಡಬೇಕು ಅಂತಂದ್ರೆ, ಲೈಕ್ ವಿ ಕಾಲ್ ಇಟ್ ಅ ಠುಮ್ರಿ ಆರ್ ಭಾವಬತಾನ ಅಂತೆಲ್ಲ ಕರಿತೀವಿ ಕಥಕ್ಕಲ್ಲಿ. ಒಂದು ಕಥೆನ ಹೇಳಬೇಕು ನಾವು, ಆ್ಯಂಡ್ ಅದರಲ್ಲಿ ಹೆಚ್ಚಾಗಿ ಡೈಲಾಗ್ಗಳ ಬಳಕೆ ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ನೀವು ಮುಖಭಾವನೆಯಲ್ಲಿ, ಕಣ್ಣಿನ ಭಾವನೆಯಲ್ಲೇನೆ ಅದನ್ನ ಇಮೋಟ್ ಮಾಡಬೇಕು ಟು ದಿ ಆಡಿಯನ್ಸ್. ಏನೋ ಕೃಷ್ಣನ್ ಕತೆ ಹೇಳ್ತಾ ಇದ್ದೀರಿ, ಇಲ್ಲ ಶಿವನ್ ಕತೆ ಹೇಳ್ತಾ ಇದ್ದೀರಿ. ನನಗೆ ಅಲ್ಲಿ ತುಂಬಾ ಕಂಫರ್ಟ್ ಝೋನ್ ಹೇಗೆ ಅಂದ್ರೆ, ನಟನೆಯಲ್ಲಿ ಪ್ರಾವೀಣ್ಯ ಹೊಂದಿದ್ದಕ್ಕೆ ಆಯ್ತಾ. ಇನ್ನು ನಟನೆಯಲ್ಲಿ ನೃತ್ಯದಿಂದ ಬಿಕಾಸ್ ಆಫ್ ದಟ್ ಅಭಿನಯ ಐ ಗಾಟ್ ಮೋರ್ ಕಂಫರ್ಟಬಲ್ ಹಿಯರ್. ಸೊ ನನಗೆ ಎರಡೂ ಕಂಫರ್ಟ್ ಝೋನೇನೆ. ಐ ಕಾಂಟ್, ಇಟ್ಸ್ ಲೈಕ್ ಯಾವಾಗಲೂ ಹೇಳ್ತಾ ಇರ್ತೀನಿ, ಡಾನ್ಸ್ ಆ್ಯಂಡ್ ಆ್ಯಕ್ಟಿಂಗ್ ಆರ್ ಲೈಕ್ ಮೈ 2 eyes. 1 eye ಇಸ್ ಡಾನ್ಸ್, 1 eye ಇಸ್ ಆ್ಯಕ್ಟಿಂಗ್ ಅಂತ. ಅಮ್ಮ ವೆರಿ ಗುಡ್ ಸಿಂಗರ್. ಯಾಕಂದರೆ ಸಾಕಷ್ಟು ವೇದಿಕೆಗಳಲ್ಲಿ ನಾವು ನೋಡಿದ್ವಿ, SPB ಸರ್ ಜೊತೆಗೂ ಕೂಡ ಹಾಡಿದ್ದು ಕೇಳಿದ್ದೀವಿ. ಸೊ ಮಗಳು ಸಿಂಗರು? ಸರ್ ನಮ್ಮ ಫ್ಯಾಮಿಲಿ ಪೂರ್ತಿ ಸಿಂಗರ್. ನೀವು ಹಾಡಿದ್ದು ಬಹುಶಃ ಗಮನಿಸಿಲ್ಲ ಅನ್ಸುತ್ತೆ, ಅದಕ್ಕಾಗಿ ನಾನು ಮೊನ್ನೆ ಅಷ್ಟೇ ಒಂದು ನಾನು ವಿಡಿಯೋ ಕೂಡ ಹಾಕಿದ್ದೆ. ಅಂದ್ರೆ ನಮ್ಮ ಸುತ್ತಮುತ್ತನವರು ದಸರಾ ಹಬ್ಬಕ್ಕೆ ಅಥವಾ ಯಾವ್ದಕ್ಕಾದ್ರೂ ಕರಿಬೇಕಾದ್ರೆ ನನ್ನ ಕೈಲಿ ಹಾಡ್ಸೋದು ಜಾಸ್ತಿ, ಭಜನೆ ಭಕ್ತಿ ಗೀತೆಗಳು ಹಾಡ್ಸೋದು ಜಾಸ್ತಿ. ಸೊ ಅದ್ರದ್ದೊಂದು ವಿಡಿಯೋ ಹಾಕಿದ್ದೆ. ಅಂಡ್ ನಿಜ ಹೇಳಬೇಕು ಅಂದ್ರೆ ಐ ಆಮ್ ಟ್ರೈನ್ಡ್ ಇನ್ ಬೋತ್ ಕರ್ನಾಟಕ ಕ್ಲಾಸಿಕಲ್ ಆ್ಯಂಡ್ ಹಿಂದೂಸ್ತಾನಿ ಕ್ಲಾಸಿಕಲ್. ಪ್ಲಸ್ ಐ ಆಮ್ ಅ ಸರ್ಟಿಫೈಡ್ ಸಿಂಗರ್ ಫ್ರಮ್ ಮಂಜುಳಾ ಗುರುರಾಜ್ ಅವರ ಸಾಧನಾ ಮ್ಯೂಸಿಕ್ ಸ್ಕೂಲ್. ಸಿನಿಮಾಗಳಲ್ಲಿ ಹಾಡಿದಿರಿ? ಅವಕಾಶ ಸಿಕ್ಕಿಲ್ಲ, ಅವಕಾಶಕ್ಕಾಗಿ ಕಾಯ್ತಾ ಇದ್ದೀನಿ ಅಷ್ಟೇ. ಒಟ್ಟು ಎಲ್ಲ ಇದ್ರೂ ಕೂಡ ಹುಡ್ಕೊಂಡಂತೂ ಹೋಗಲ್ಲ, ತಾನಾಗಿ ಬರಲಿ ಅನ್ನೋ ಥರದ ಹೇಗೆ ಅಂದ್ರೆ ಅದೊಂದು ದಾರ್ಷ್ಟ್ಯ ಅಂತ ಕರೆಯಲ್ಲ ನಾನು, ತಾನಾಗೆ ಬರಲಿ ಅಂತ. ಇಟ್ ಇಸ್ ಜಸ್ಟ್ ದಟ್ ಒಂದು ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಕಾತುರದಿಂದ ಕಾಯ್ತಾ ಇರೋದು ಅಷ್ಟೇ. ಮೇಡಮ್, ನೀವು ಅಮ್ಮ ಅಷ್ಟೊಂದು ಸಿನಿಮಾಗಳು ಮಾಡಿದ್ರು, ನಾಟ್ ಓನ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳು ಎಲ್ಲ ಭಾಷೆಯಲ್ಲೂ ಅವರು ಮಾಡೋದಂಥವ್ರು. ಅಮ್ಮನ ಒಂದಿಷ್ಟು ಸಿನಿಮಾಗಳು ಹೆಸರು ತೊಗೊಳ್ಳೋದಾದರೆ ದಿ ಬೆಸ್ಟ್ ಸಿನಿಮಾ ಅನ್ನೋದಾದ್ರೆ ನಿಮಗೆ ಯಾವುದು ಅನಿಸುತ್ತೆ ಮೇಡಮ್? ಕನ್ನಡದಿಂದ ಶುರು ಮಾಡ್ತೀನಿ ನಾನು. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ನನಗೆ ವಿನಯ ಪ್ರಸಾದ್ ಮಗಳಾಗಿ ಅಥವಾ ಒಂದು ಸಣ್ಣ ಹುಡುಗಿಯಾಗಿ ಆ ಟೈಮಲ್ಲಿ ಆ ಸಿನಿಮಾ ಕಂಡ್ರೆ ಆಗ್ತಾ ಇರಲಿಲ್ಲ. ಐ ಟೆಲ್ ಯು ದ ನೇಮ್ ಆಫ್ ದ ಫಿಲ್ಮ್, ನಿಮಗೆ ಅರ್ಥ ಆಗುತ್ತೆ ಅಂತ. ಕರುಳಿನ ಕೂಗು ಅಂತ ಸಿನಿಮಾ. ಹೌದು, ಅಮ್ಮನ ಒಂಥರ ಟ್ರಂಪ್ ಕಾರ್ಡ್ ಅಂತ ಹೇಳ್ಬೋದು. ಶಿ ಒನ್ ಇನ್ ದಟ್ ಫಿಲ್ಮ್. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನೀವು ಆ ಸಿನಿಮಾ ಹೇಳ್ತೀರಿ. ಅಂದ್ರೆ ನಾನು ಅಮ್ಮನ ಕಾಮಿಕಲ್ ರೋಲ್ಸ್ ನೋಡ್ಕೊಂಡು ಬಂದಿದ್ದೆ. ನೀನು ಕರೆ ಹಾಲು ಸಕ್ಕರೆ, ಗಣೇಶನ ಮದುವೆ, ಯಾರಿಗೂ ಹೇಳ್ಬೇಡಿ, ಇದನ್ನೆಲ್ಲ ನೋಡ್ಬಿಟ್ಟು ನನಗೆ ಕಾಮಿಡಿ ಜಾನ್ರ ಬಹಳ ಪ್ರೀತಿ, ತುಂಬಾ ಪ್ರೀತಿ. ಅದನ್ನ ನೋಡ್ಬಿಟ್ಟು ಅಲ್ಲಿ ನೆಕ್ಸ್ಟ್ ಡಬ್ಬಿಂಗ್ ರೂಮಲ್ಲಿ ಕೂತಿದ್ದೀನಿ. ಅಮ್ಮ ಕರುಳಿನ ಕೂಗುಗೆ ಡಬ್ಬಿಂಗ್ ಮಾಡ್ತಾ ಇದ್ದಾರೆ. ಅಮ್ಮ ಅಳ್ತಾ ಇಲ್ಲ ಡಬ್ಬಿಂಗ್ ಅಲ್ಲಿ, ವಾಯ್ಸ್ ವೇರಿಯೇಷನ್ ಕೊಡ್ತಾ ಇದ್ದಾರೆ. ಅದರ ಇಮೇಜ್ಗಳು ನೋಡ್ಕೊಂಡು ನಾನು ಡೈರೆಕ್ಟರ್ ಅಲ್ಲೇ ಕೂತಿದ್ದಾರೆ, ಅವ್ರಿಗೆ ಹೋಗಿ ಜೋರ್ ಮಾಡಿ, ನನ್ಗೆ ಎಷ್ಟು ಅವಾಗ ಒಂದು 7 ವರ್ಷ ಇರ್ಬೋದು ವಿಜಯ್ಜಿ, ಹೋಗಿ ಡೈರೆಕ್ಟರ್ ಸರ್ಗೆ ಏನಂತ, ಯಾಕೆ ನನ್ನ ಅಮ್ಮನ ಹತ್ರ ಇಷ್ಟು ಅಳಿಸ್ತೀರ ನೀವು, ಯಾಕೆ ಮಾಡ್ತೀರ ಅವ್ರ ಹತ್ರ ಜಗಳ ಮಾಡಿ. ದಟ್ ಇಂಪ್ಯಾಕ್ಟ್ ಬಿಕಾಸ್ ನನ್ಗೇನಂದ್ರೆ ಅಮ್ಮ ಅಳ್ಬಾರ್ದು, ಅಮ್ಮ ಹತ್ರ ನಂಗೆ ಇಷ್ಟ ಆಗಲ್ಲ, ಅದು ಇವತ್ತವರೆಗೂ ಹಾಗೆ. ಬಟ್ ಈಗ ಆಸ್ ಅನ್ ಅಡಲ್ಟ್
ಆ್ಯಂಡ್ ಆಸ್ ಅನ್ ಆ್ಯಕ್ಟರ್ ಮೈಸೆಲ್ಫ್ ಆ ರೋಲ್ ನೋಡಬೇಕಾದ್ರೆ ಮೈ ಗಾಡ್ ನನಗೆ ಗೂಸ್ ಬಂಪ್ಸ್ ಹೇಳುತ್ತೆ. ಎಂಥ ಪರ್ಫಾರ್ಮೆನ್ಸ್ ಅದು ಅಲ್ವಾ. ಆ್ಯಂಡ್ ಅವ್ರಿಗೆ ನೀವು ಹೇಳ್ದ ಹಾಗೇನೆ ಕಣ್ಣಲ್ಲೇ ನಟನೆ ಮಾಡ್ತಾರೆ. ಒಂದು ಉಸಿರಿನ ಏರಿಳಿತದಲ್ಲೇ ಅವರ ಭಾವನೆನ ಹೇಳ್ಬಿಡ್ತಾರೆ. ಸೊ ಕನ್ನಡದಲ್ಲಿ ನನಗೆ ಕರುಳಿನ ಕೂಗು ಇವತ್ತವರೆಗೂ ಇಷ್ಟ ಇಲ್ಲದೆ ಇರೋವಂಥ ಸಿನಿಮಾ, ಬಟ್ ತುಂಬ ಅವರ ಪಾತ್ರ ಇಷ್ಟ ಆಗುವಂಥ ಸಿನಿಮಾ. ನಿಮ್ಗೊಬ್ಬರಿಗೆ ಅಲ್ಲ ಅದು, ಆ್ಯಕ್ಚುಲಿ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಯಾರಿದ್ದಾರೆ ಆ ಸಿನಿಮಾ ಹಿಡಿದಿಡೋಂಥದ್ದು. ಹೌದು. ಎಂಥ ಸಿನಿಮಾ, ಒಂದು ಸೀನು ಅದು ಈಗಲೂ ಕೂಡ ನೆನಪಿಗೆ ಬರುತ್ತೆ. ಆ ಮಗುನ ಬಿಟ್ಟು ಮಗುನ ಇನ್ನೊಬ್ರಿಗೆ ಎದುರಲ್ಲೇ ದತ್ತು ಕೊಟ್ಬಿಡುವಂಥದ್ದು. ಏನು ಸೀನ್ ಮೇಡಮ್ ಅದು ಅಲ್ವಾ. ಅಂಡ್ ಇವನ್ ನನಗೆ ಆ ಶೂಟಿಂಗಿಗೆ ಹೋಗಿದ್ ನೆನಪಿದೆ. ಯಾಕಂದ್ರೆ ಸಣ್ಣ ಮಕ್ಳು ಇರ್ತಾ ಇದ್ರಲ್ಲ, ಅಮ್ಮನ ಮಕ್ಕಳಾಗಿ ಮಾಡುವಂಥವ್ರು. ಸೊ ನಿಂಗೆ ಆಟ ಆಡ್ಲಿಕ್ಕೆ ಜನ ಸಿಗ್ತಾರೆ, ರಜಾ ಇದ್ದಾಗ ಅಮ್ಮನೊಟ್ಟಿಗೆ ಶೂಟಿಂಗಿಗೆ ಹೋಗೋದು ನಾನು. ಸೊ ಅಲ್ಲಿ ಸೆಟ್ ಅಲ್ಲಿ ಅಂದ್ರೆ ಪ್ರಭಾಕರ್ ಸರ್ ಅಂತಂದ್ರೆ ಒಂಥರ ಎಂಥ ಅಜಾನುಬಾಹು ಅವರು ಅಲ್ವಾ. ಹೈಟ್, ಪರ್ಸನಾಲಿಟಿ ಅಂಡ್ ಎವ್ರಿಥಿಂಗ್ ಒಂಥರ ಅಂತ ಅನ್ನಿಸ್ತಾ ಇತ್ತು. ಯಾವುದೋ ಊರಿನ ರಾಜ ಇದು ಅಂತೆಲ್ಲ ಅನ್ನಿಸ್ಬಿಡ್ತಾ ಇತ್ತು. ಮತ್ತೆ ಅವ್ರ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಎಲ್ಲ ತುಂಬಾ ಖುಷಿ ಆಗೋದು. ಸೊ ಅದನ್ನೆಲ್ಲ ಈಗ ಮೆಲ್ಕ್ ಹಾಕಿದ್ರೆ ಹೌ ಬ್ಲೆಸ್ಡ್ ಆಮ್ ಐ ಅಂತ ಅನ್ಸುತ್ತೆ. ಯಾಕಂದ್ರೆ ನನ್ನ ನಟನೆಗೆ ಅದೆಲ್ಲ ಒಂಥರ ಯೂನಿವರ್ಸಿಟಿ ಲೆವೆಲ್ ಟ್ರೈನಿಂಗ್ ಆಗೋಯ್ತು. ಆ ಸಿನಿಮಾ ಆದ ನಂತರ ನೀವು ಒಂದಿಷ್ಟು ಸಿನಿಮಾಗಳನ್ನ ಅಬ್ಸರ್ವ್ ಮಾಡೇ ಇರ್ತೀರಿ. ಅಷ್ಟು ಸಿನಿಮಾಗಳಲ್ಲಿ ಕನ್ನಡದಲ್ಲಿ ಹೇಳೋದಾದ್ರೆ ದಿ ಬೆಸ್ಟ್ ಪೇರ್ ಅಂದರೆ ಯಾರು? ಅಮ್ಮನಿಗೆ ಅಂದ್ರೆ ನಾನು ಹೇಳಿದ ಇದು ಇಲ್ಲ, ನಾನು ಅನ್ಬಯಸ್ಡ್ ಆಗಿ ಹೇಳ್ತೀನಿ. ಬಟ್ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ಸಿರೋದು ವಿಷ್ಣುವರ್ಧನ್ ಸರ್. ವಿಷ್ಣು ಸರ್, ಎಸ್. ಅಂದ್ರೆ ಹೇಳ್ ಮಾಡಿಸಿದಂತ ಪೇರ್ ಅಂತ ಹೇಳ್ಬೋದು. ಬಟ್ ಸೆಕೆಂಡ್ ಬೆಸ್ಟ್ ಅಂತ ಹೇಳ್ಬೇಕಾದ್ರೆ ಅನಂತ ಎರಡೂ ಜೋಡಿ ಸೂಪರ್ ಹಿಟ್ ಸಿನಿಮಾನೇ ಕೊಟ್ಟಿದ್ದು. ಯಾಕಂದ್ರೆ ನಿಮ್ಗೆ ಇದು ಯಾರೋ ಹೀರೋ ಯಾರೋ ಹೀರೋಯಿನ್ ಅಂತ ಅನ್ಸೋ ಚಾನ್ಸೇ ಇಲ್ಲ. ಕರೆಕ್ಟ್. ಈ ಪಕ್ಕದ ಮನೆಯಲ್ಲಿ ನಡೆಯುವಂತ ಕತೆ ನಿಜವಾದ ಗಂಡ ಹೆಂಡತಿ ಅಂತ ತುಂಬಾ ಅಂದ್ರೆ ಅವ್ರ ಮಧ್ಯೆ ಇದ್ದ ಕೆಮಿಸ್ಟ್ರಿ ಕೂಡ ಹಾಗೆ ಇತ್ತು. ಕೆಮಿಸ್ಟ್ರಿ ಆಸ್ ಇನ್ ಟು ವರ್ಕ್ಔಟ್ ಅ ಸೀನ್. ಒಂದು ಡೈಲಾಗ್ ಶೀಟ್ ಸುಮ್ಮನೆ ರೆಫರೆನ್ಸ್ ಕೊಟ್ಟಾಗ ಅಮ್ಮ ಅಥವಾ ವಿಷ್ಣು ಅಂಕಲ್ ಅಥವಾ ಅನಂತ ಅಂಕಲ್ ದೇಸ್ ಟು ಸಿಟ್ ಅಂಡ್ ಡಿಸ್ಕಸ್. ಈ ಥರ ಮಾಡೋಣ, ಇದನ್ನ ಈ ಥರ ಮಾಡೋಣ, ಈ ಥರ ಮಾಡೋಣ. ನಾನು ಅದನ್ನ ನೋಡಿದ್ದೀನಿ. ಸೊ ಕ್ಯಾಮ್ರಾ ಮುಂದೆ ಬರೋದು ಅದೆಲ್ಲ ಏನು ತುಂಬ ಬಹಳ ತೂಕದ ಏನು ಸನ್ನಿವೇಶಗಳು ಅದು. ಈಗ ಏನಾಗುತ್ತೆ ಅಂತ ಹೇಳ್ತೀನಿ. ಐವ್ ಸೀನ್ ದ್ಯಾಟ್ ಎರಾ ಆಲ್ಸೋ, ಐ ಆಮ್ ಸೀಯಿಂಗ್ ನೌ ಆಲ್ಸೋ. ನನಗೆ ಯಾರ ಬಗ್ಗೆನೂ ಹೇಟ್ರೆಡ್ ಇಲ್ಲ ಅಥವಾ ನಾನು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕು ಅಂತ ಇದನ್ನ ಹೇಳೋದು. ಬಟ್ ಈಗ ಬರ್ತಾ ಇರುವಂತಹ ಸಾಕಷ್ಟು ಜನ ಯಂಗರ್ ಜನರೇಷನ್ ಕ್ಯಾರವನಲ್ಲಿ ಕೂತ್ಕೊಂಡು ಬಿಡಿ ಸರ್, ಡೈಲಾಗ್ ಮಧ್ಯಕ್ಕೆ ಫೋನ್ ತೆಗೆದು ಸ್ಕ್ರೋಲ್ ಮಾಡ್ತಾರೆ. ಡೈಲಾಗ್ ಹೇಳಬೇಕಾದಾಗ ಸೈಕಲ್ ಹೊಡಿತಾರೆ. ನಾನು ಅದನ್ನೇ ಹೇಳೋದು, ಒಂದು ಚೂರು ಹೋಮ್ವರ್ಕ್ ಮಾಡ್ಕೊಳ್ಳಿ. ಏನು ಬೇಡ, ನೀವು ಸೆಟ್ಟಿಗೆ ಬಂದು ನಿಮ್ಮ ಫೋನ್ನ ನೋಡೋ ಅರ್ಧ ಗಂಟೆ ಸಮಯದಲ್ಲಿ ಡೈಲಾಗ್ ಶೀಟ್ ನೋಡಿಕೊಂಡು ನಿಮ್ದೇನಿದೆ ಇನ್ನೊಬ್ರದ್ದೇನಿದೆ ನೀವು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ವರ್ಕೌಟ್ ಮಾಡ್ಕೊಂಡ್ಬಿಡಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಆರ್ ನಮ್ಮ ಹಿರಿಯ ಕಲಾವಿದರು ಪ್ರತಿಯೊಬ್ರು ಇದನ್ನೇ ಮಾಡ್ತಾ ಇದ್ರು. ರಾಜ್ಕುಮಾರ್ ಸರ್ ಅವ್ರಕ್ಕಿಂತ ಎಕ್ಸಾಂಪಲ್ ಬೇಕಾ? ಮತ್ತೆ ಅವ್ರು ರಿಹರ್ಸಲ್ ಮಾಡ್ಬಿಟ್ಟು ಹೋಗೋರಂತೆ ಕ್ಯಾಮ್ರಾ ಮುಂದೆ ಅಲ್ವಾ. ಅಂಥದ್ರಲ್ಲಿ ನಮಗೆ ಇಷ್ಟ ಅವಕಾಶ ಸಿಗ್ಬೇಕಾದ್ರೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಸೊ ಎಸ್, ದಿಸ್ ಇಸ್ ದ ಥಿಂಗ್. ವ್ಯತ್ಯಾಸಗಳು ಇಷ್ಟು ಆಗ ಈಗ ನೋಡಿದ್ರೆ. ಓಕೆ, ಎಂದಾದರೂ ಅಮ್ಮ ನಿಮ್ಮ ಹತ್ರ ಬಂದು ಸಿನಿಮಾ ಬಗ್ಗೆ ಅನುಭವಗಳನ್ನ ಹೇಳ್ಕೊಂಡಿದ್ದು ಉಂಟು? ಯಾವತ್ತಾದರೂ ಆ ಸಿನಿಮಾದ ಕೆಟ್ಟ ಅನುಭವಗಳ ಬಗ್ಗೆ ಏನಾದರೂ ಹೇಳ್ಕೊಂಡಿದ್ರಾ? ನಾನು ಈ ಸಿನಿಮಾ ಒಪ್ಕೊಂಡ್ಬಿಟ್ಟೆ, ಹಿಂಗಾಯಿತು ಅಂತ ನಿಮಗೆ ಗೊತ್ತಿದ್ದ ಹಾಗೆ. ಫಸ್ಟ್ ಆಫ್ ಆಲ್ ವಿನಯ ಪ್ರಸಾದ್ ಅಂತ ಹೇಳುವಂಥದ್ದು ಬಹಳ ಬಹಳ ಪಾಸಿಟಿವ್ ವ್ಯಕ್ತಿತ್ವ. ಹೌದು. ಅವರ ಬಾಯಲ್ಲಿ ಯಾವುದೇ ವಿಷಯದ ಬಗ್ಗೆ ನೆಗೆಟಿವ್ ಮಾತು ಬಹಳ ಕಡಿಮೆ ಬರುತ್ತೆ ಇವತ್ತಿನವರೆಗೂ. ಅವರು ಅಮ್ಮ ವುಡ್ ಎನ್ಶೋರ್ ದಟ್ ಮನೆಗೆ ಬಂದು ಸೆಟ್ಟಲ್ಲಿ ನಡೆದಂಥ ಹಾಸ್ಯಭರಿತ ಸನ್ನಿವೇಶಗಳನ್ನು ಮಾತ್ರ ಹೇಳಬೇಕು. ಒಂದು ಕೂಡ ಏನೋ ಒಂದು ಸ್ವಲ್ಪ ತೊಂದರೆ ಆಗಿದ್ರು ಅದನ್ನು ಹೇಳಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಇವತ್ತುವರೆಗೂ ಅದೇ ನಡೀತಾ ಇದೆ ಆ್ಯಕ್ಚುಲಿ. ಆವಾಗ ನಾನು ಕೇಳ್ತೀನಿ, ಅಲ್ಲ ನಿಮ್ಮ ಸೆಟ್ಟಲ್ಲಿ ಏನೋ ಆಯಿತು ಅಂತ ಕೇಳ್ಪಟ್ಟೆ, ಏನು ವಿಷಯ ಅಂತ ನಾನು ಕೆದಕ್ಕೆ ಕೇಳ್ತೀನಿ. ಏನಿಲ್ಲಪ್ಪ, ನಂಗೆ ಗೊತ್ತಿಲ್ಲ ಬಂಗಾರ, ಅವ್ರೇನೋ ಮಾಡ್ಕೊಳ್ತಾರೆ, ನಾನು ಈಚೆ ಇರ್ತೇನಲ್ಲ, ನಂಗೇನು ಗೊತ್ತು ಅಂತ ಹೇಳಿ ಬಿಟ್ಟು ಬಿಡ್ತಾರೆ. ಬಟ್ ವರ್ಸ್ಟ್ ಆಫ್ ವರ್ಸ್ಟ್ ಸಿಚುವೇಶನ್ಸ್ ಅಲ್ಲಿ ಕೂಡ ಲೈಕ್ ಐ ಥಿಂಕ್ ಒಂದು ಸಿನಿಮಾ ಮಾಡಿದ್ರು ಅವರು, ಭೂಮಿ ಗೀತ ಅಂತ ಹೇಳಿ, ಕೇಸರಿ ಹರವ ಭೂಮಿ ಗೀತ. ಅದು ಅವ್ರು ಲಿಟ್ರಲಿ ಆ ಮಲೆಮಹದೇಶ್ವರನ ಬೆಟ್ಟ, ಮುದುಮಲೈ ಫಾರೆಸ್ಟ್ ಏರಿಯಾ ಇಲ್ಲೆಲ್ಲ ಶೂಟ್ ಮಾಡ್ತಾ ಇದ್ದಿತ್ತು. ಆಗ
ವೀರಪ್ಪನ್ ಥ್ರೆಟ್ ತುಂಬಾ ಜಾಸ್ತಿ ಇತ್ತು, ಅವರ ಆಕ್ಟಿವಿಟೀಸ್ ತುಂಬಾ ಜಾಸ್ತಿ ಇತ್ತು ಆ ಕಡೆ. ಆಯ್ತಾ. ಓಕೆ, ನಮಗೆ ಮತ್ತೆ ಅರ್ಥ ಆಗಿದ್ದು ವೀರಪ್ಪನ್ ಸುಮ್ಮನೆ ಬಂದು ತೊಂದರೆ ಕೊಡಲ್ಲ, ಅದು ಇದು ಏನೇನೋ ಇನ್ಸೈಡ್ ಸ್ಟೋರೀಸ್. ಬಟ್ ನಾನು ಚಿಕ್ಕ ಹುಡುಗಿ, ನನಗೆ ಹೆದರಿಕೆ ಪ್ರತಿ ನಿಮಿಷ. ಎಲ್ಲೋ ಕಾಡಲ್ಲಿ ಹೋಗಿರ್ಬೇಕು, ಅಜ್ಜಿ ಹೋಗ್ತಾ ಇದ್ರು ಒಟ್ಟಿಗೆ ಶೂಟ್ಗೆ, ಮತ್ತೆ ಅಲ್ಲಿ ಸೀಳ್ ನಾಯಿಗಳು ಜಾಸ್ತಿ, ಕಾಡು ಸೀಳ್ ನಾಯಿ ಅಂತ ಹೇಳ್ತಾರಲ್ಲ, ಅವುಗಳು ಒಂದ್ಸತಿ ಗುರಿ ಇಟ್ಟು ಅಂತ ಹೇಳಿದ್ರೆ ಆ ಮನುಷ್ಯನ ಸಿಗ್ದಾಕೋವರೆಗೂ ಬಿಡಲ್ಲ, ಅಥವಾ ಪ್ರಾಣಿನ ಸಿಗ್ದಾಕೋವರೆಗೂ ಬಿಡಲ್ಲ. ಮತ್ತೆ ಹೆಜ್ಜೇನು ಮರಗಳು ಪೂರ್ತಿ ಹೆಜ್ಜೆನಿನ ಇದು ಇರ್ತಾ ಇತ್ತು, ಗೂಡುಗಳು ಇರ್ತಾ ಇತ್ತು. ಸೊ ನನಗೆ ವಿಪರೀತ ಹೆದರಿಕೆ, ನಿದ್ದೆನೆ ಮಾಡ್ತಾ ಇರ್ಲಿಲ್ಲ. ನಾನು ತುಂಬಾ ಚಿಕ್ಕವಳು ಆಗ. ಈ ಅಮ್ಮನ ಕಾಲ್ ಬರುತ್ತಾ ಇಲ್ವಾ, ಈಗ ಯಾವುದೋ IBಲಿ ಇರ್ತಾ ಇದ್ರು, ಇವಾಗಿನ ಥರ 5 ಸ್ಟಾರ್ ಹೋಟೆಲ್ಸ್ ಎಲ್ಲ ಅಲ್ವಾ, ಆಗ ಗೆಸ್ಟ್ ಹೌಸಲ್ಲಿ IBಲಿ ಸ್ಟೇ ಮಾಡಿಸ್ತಾ ಇದ್ರು. ಆ್ಯಂಡ್ ಆವಾಗಲೂ ನಾನು ಕೇಳ್ತಾ ಇದ್ದೆ, ಅಮ್ಮ ನಿಮ್ಗೆ ಕಷ್ಟ ಆಗ್ತಾ ಇಲ್ವಾ ಅಮ್ಮ, ಎಂತ ನೀವು ಅಷ್ಟು ಸೊಳ್ಳೆ ಇದೆ ಅಂತ ಹೇಳ್ತಾರೆ ಕಾಡಲ್ಲಿ, ಹೆಜ್ಜೆನಿದೆ, ಸೀಳ್ನ ಇದೆ, ಆ್ಯಂಡ್ ವೀರಪ್ಪನ್ ಇಸ್ ದೇರ್, ಆ್ಯಂಡ್ ಆಂಟ್ ಯು ಫೈಂಡಿಂಗ್ ಇಟ್ ಚಾಲೆಂಜಿಂಗ್, ಸಾಕು ಅಮ್ಮ ಪ್ಲೀಸ್ ಬನ್ನಿ ಅಂತ. ಐ ಥಿಂಕ್ ಅದೊಂದೇ ಪ್ರಾಜೆಕ್ಟಿಗೆ ನಾನು ಹೇಳಿದ್ದು. ಆಗ್ಲೂ ಕೂಡ ಅಮ್ಮ ಇಷ್ಟೇ ಹೇಳಿದ್ದು, ಇಲ್ಲಮ್ಮ ಇಡೀ ಟೀಮ್ ನಾವು ಒಂದು 80 ಜನ ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ, ಅಂಡ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ, ಎಲ್ಲ ವಿತ್ ಸೆಕ್ಯೂರಿಟಿ, ನಾನು ಆರಾಮಾಗಿದ್ದೀನಿ, ನೀನ್ ಟೆನ್ಷನ್ ಮಾಡ್ಕೊಳ್ಬೇಡ. ಅಂದ್ರೆ ನಾನು ಹೇಳೋದು, ಇವನ್ ಇನ್ ಸಚ್ ಚಾಲೆಂಜಿಂಗ್ ಸಿಚುವೇಶನ್ಸ್ ಕೂಡ ಅವ್ರ ಬಾಯಲ್ಲಿ ಒಂದು ದಿವಸ ನನಗಿದು ಆಗ್ತಾ ಇಲ್ಲ, ನನಗಿದು ಕಷ್ಟ, ಈ ಥರ ಆಯಿತು ಆ ಥರ ಆಯ್ತು, ನಾಟ್ ಇವನ್ ಅ ಸಿಂಗಲ್ ಡೇ. ಅದಕ್ಕೆ ಅಷ್ಟು ಲಾಂಗ್ ಸ್ಟ್ಯಾಂಡಿಂಗ್ ಕರಿಯರ್. ಇಲ್ಲಾಂದ್ರೆ ಕಷ್ಟ, ಆ ತೂಕ ಇದೆ, ಇಲ್ಲಾಂದರೆ ಕಷ್ಟ ಆ ಜರ್ನಿ ಇಷ್ಟು ವರ್ಷದ್ದು. ಓಕೆ, ಅಮ್ಮಂದಾಯಿತು, ಮಗಳು ಸಿನಿಮಾಗೆ ಸೀರಿಯಲ್ ಎಂಟ್ರಿ ಆಗ್ತಾರೆ. ಯಾವತ್ತಾದರೂ ಅಂದ್ಕೊಂಡಿದ್ರಾ ನಾನು ಸಿನಿಮಾ ಮಾಡ್ತೀನಿ ಅಥವಾ ಸೀರಿಯಲಲ್ಲಿ ಗಟ್ಟಿಯಾಗಿ ನಿಲ್ತೀನಿ ಅಂತ ಅಂದ್ಕೊಂಡಿದ್ರಿ? ಸೊ ನಾನು ಸಿನಿಮಾ ಮತ್ತು ಸೀರಿಯಲ್ ಮಧ್ಯ ಭೇದ ಭಾವ ಮಾಡಲ್ಲ ಅಂತ ಹೇಳಾಯಿತು. ಆದರೆ ಕೆಲವು ಕ್ರೈಟೀರಿಯಾಗಳಿರುತ್ತೆ, ಎಸ್ಪೆಷಲಿ ನನ್ನ ಜನ್ರೇಷನ್ಗೆ ಅಂತ ಬಂದಾಗ, ಸ್ವಲ್ಪ ಮದುವೆ ಆಗಿರೋ ಹೆಣ್ಣುಮಗಳು ಅಂತ ಹೇಳಿದ್ರೆ ಸಿನಿಮಾಕ್ಕೆ ಕಾಸ್ಟ್ ಮಾಡೋ ಅಂಥದ್ದು ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ, ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಅದು ಯಾಕೆ ಅಂತ ನನಗೆ ಇವತ್ತುವರೆಗೂ ಅರ್ಥ ಆಗಿಲ್ಲ. ಬಟ್ ನಾನು ಸೀರಿಯಲ್ ಮಾಡುವಾಗ ತುಂಬ ಉಮೇದಿಟ್ಕೊಂಡಿದ್ದೆ, ಓಕೆ ನೆಕ್ಸ್ಟ್ ದೊಡ್ಡ ಸಿನಿಮಾನೇ ಮಾಡ್ತೀನಿ ನಾನು ಅಂತ. ಬಟ್ ಅಷ್ಟರಲ್ಲಿ ನನ್ನ ಕುಟುಂಬದವರು ನನಗೆ ಮದುವೆ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಎನಿ ಟ್ರೆಡಿಷನಲ್ ಫ್ಯಾಮಿಲಿ ಹಾಗೆ ಯೋಚನೆ ಮಾಡ್ತಾರೆ, ಒಂದು ಹೆಣ್ಮಗಳು ಒಂದು ಏಜಿಗೆ ಬಂದ ನಂತರ ಟೈಮಿಗೆ ಸರಿಯಾಗಿ ಮದುವೆ ಮಾಡಿ. ಅದಕ್ಕೆ ಕರೆಕ್ಟಾಗಿ ನನಗೆ ಬಹಳ ನಾನು ಮನಸ್ಸಿಗೆ ಹತ್ರ ಆದಂಥವ್ರನ್ನ ಮನೇಲಿ ಕರ್ಕೊಂಡು ಹೋಗಿ ಪರಿಚಯ ಕೂಡ ಮಾಡಿಸ್ದೆ. ಇಲ್ಲ ಇವರೇ ಸರಿಯಾದ ಹುಡುಗ ಇವರಿಗೆ, ಈ ಹುಡುಗಿಗೆ ಅಂತ ಹೇಳಿ ಮದುವೆ ಮಾಡಿಸ್ಲಿಕ್ಕೆ ಡಿಸೈಡ್ ಮಾಡಿದ್ರು. ಸೊ ಐ ಥಿಂಕ್ ಐ ವಾಸ್ 21 when I got married. ಲವ್ ಮ್ಯಾರೇಜ್ ನಮ್ದು ಲವ್ ಮ್ಯಾರೇಜ್, ಮದುವೆ ಮಾಡಿಸಿದ್ದು. ಅಂದ್ರೆ ನಮಗೆ ಇನ್ನೊಂದು ಸ್ವಲ್ಪ ಸಮಯ ಬೇಕಾಗಿತ್ತು. ಆದ್ರೆ ಏನಾಗುತ್ತೆ, ಒಂದೊಂದ್ಸತಿ ಒಂದೊಂದು ಈ ಥರ ಇವೆಂಟ್ಗಳಿಂದ ಮನೇಲಿರೋ ನೂರಾರು ಸಮಸ್ಯೆಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಸೊ ಆವಾಗ ನೀವು ಸ್ವಾರ್ಥಿಗಳಾಗಿ ನನ್ನ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ, ಮನೆಯವರೆಲ್ಲರ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತೆ. ಅದ ಕಾರಣ ಮದುವೆ ಆಯಿತು ಬೇಗ. ಸೊ ಸೀರಿಯಲ್ ಆಗ್ತಾ ಆಗ್ತಾನೆ ಇದೆಲ್ಲ ಆಗೋಯ್ತು. ಇನ್ಫ್ಯಾಕ್ಟ್ ನಾನು ಮಲಯಾಳಂಗೆ ಕಾಲಿಡಬೇಕಾಗಿತ್ತು, ಮಲಯಾಳಂ ಸಿನಿಮಾಗೆ. ಜಯಸೂರ್ಯ ಅಂತ ಹೀರೋ ಅವ್ರ ಜೊತೆ ಎಲ್ಲ ಒಂದು ಸಿನಿಮಾ ಆಫರ್ ಬಂದಿತ್ತು. ಬಟ್ ಮದುವೆ ಆಗೋಯ್ತು ಅಂತ ಗೊತ್ತಾಗಿ ಅದೆಲ್ಲ ಸ್ವಲ್ಪ ಕೈ ತಪ್ಪು ಹೋಯ್ತು. ಹಾಗಿರುತ್ತಾ ಸಿನಿಮಾದವರು? ಆಯ್ತು ನೋಡಿ, ಆಕ್ಚುಲಿ ನನ್ನ ಅಮ್ಮನ ವಿಷಯಕ್ಕೆ ಯೋಚನೆ ಮಾಡೋದಾದ್ರೆ ಆ ಥರ ಆಗಿರ್ಲಿಲ್ಲ. ನಾನು ಹುಟ್ಟಿದ ನಂತರ ಅವ್ರ ಹೀರೋಯಿನ್ ಆದ್ರೂ ಎಲ್ಲೋ ಒಂದ್ ಕಡೆ ಧೈರ್ಯ ಕಳ್ಕೊಳ್ಳಿಲ್ಲ ನಾನು. ಸರಿ, ಯಾವ್ದು ಬರುತ್ತೋ ದೇವ್ರು ಕೊಟ್ಟಿದ್ದು ತಗೊಂಡು ಮಾಡ್ತೀನಿ, ಸಿನಿಮಾವ, ಸೀರಿಯಲ್ಲ, ರಿಯಾಲಿಟಿ ಶೋನ, ಯಾವ್ದಾದ್ರೂ ತೊಂದರೆ ಇಲ್ಲ, ವಾಟ್ ಎವರ್ ಕಮ್ಸ್ ಮೈ ವೇ ಐ ವಿಲ್ ಡೂ ಇಟ್ ಅಂತ. ಹಾಗೆ ಮಾಡ್ತಾ 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 2-3 ಸೀರಿಯಲ್ ಆಯ್ತು, ಅಷ್ಟರಲ್ಲಿ ಮಗು ಆಯ್ತು ನಂಗೆ. ಆಗ ನಾನು ಯೋಚನೆನೂ ಮಾಡಿರ್ಲಿಲ್ಲ ನಾನು ಓಕೆ ಸಿನಿಮಾಕ್ಕೆ ವಾಪಸ್ ಬರಬಹುದು ಅಂತ. ಸಮ್ಹೌ ಆಸ್ ಅ ಸೇವಿಯರ್ ನನ್ನ ತಾಯಿಯವರೇನೆ ಅವರೊಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿ ಅವರ ನಿರ್ದೇಶನದಲ್ಲಿ ಲಕ್ಷ್ಮೀನಾರಾಯಣ ಪ್ರಪಂಚನೇ ಬೇರೆ ಅಂತ ಒಂದು ಸಿನಿಮಾ ಲಾಂಚ್ ಮಾಡಿ, ಅಂಡ್ ಅದರಲ್ಲಿ ಬಹಳ ಒಳ್ಳೆ ಪಾತ್ರ ಕೊಟ್ಟು, ನನಗೆ ಕಾಮಿಕಲ್ ಪಾತ್ರ ಕೊಟ್ಟು ನನ್ನನ್ನು ಸಿನಿಮಾಕ್ಕೆ ಕರೆತಂದ್ರು. ಓಕೆ, ನಿಮಗೆ ಇಷ್ಟು ವರ್ಷದ ಸಿನಿಮಾ ಅನುಭವದಲ್ಲಿ ಯಾವತ್ತಾದರೂ ಸಾಕು ಸಿನಿಮಾ ಸಹವಾಸ ಅಂತ ಅನಿಸಿದ್ದುಂಟಾ?
ಇವಾಗ ಸಿನಿಮಾ ಸಹವಾಸ ಸಾಕು ಅಂತ ಅನಿಸಿಲ್ಲ ನನಗೆ, ಅಥವಾ ಸೀರಿಯಲ್ ಸಹವಾಸ ಸಾಕು ಅಂತ ಅನಿಸಿಲ್ಲ. ಯಾಕಂದರೆ ಒಂದು ಟೀಮ್ ಅಂದರೆ ಅದರಲ್ಲಿ ಬೇರೆ ಬೇರೆ ಪರ್ಸನಾಲಿಟೀಸ್ ನಿಮಗೆ ಗೊತ್ತಾಗುತ್ತೆ. ಮೇ ಬಿ ಕೆಲವು ವ್ಯಕ್ತಿಗಳ ಸಹವಾಸ ಸಾಕು ಅಂತ ಅನಿಸಿದೆಯೇ ಹೊರತು ಸಿನಿಮಾ ಬಿಡಬೇಕು ಅಥವಾ ಸೀರಿಯಲ್ ಬಿಡಬೇಕು ಈ ಥರ. ಅಮ್ಮನಿಗಂತೂ ಯಾವತ್ತೂ ಕೆಟ್ಟ ಅನುಭವ ಆಗಲಿಲ್ಲ ಸಿನಿಮಾದಲ್ಲಿ. ಮಗಳಿಗೆ ಆ ಥರದ್ದು ಏನಾರು ಆಯ್ತಾ ಅಂತ ಇನ್ಸಿಡೆಂಟ್ಸ್? ಕೆಟ್ಟ ಅನುಭವ ಅಂದರೆ ವಿಜಯ್ ಸರ್, ಡೈರೆಕ್ಟಾಗಿ ಯಾರು ಬಂದು ಹಾನಿ ಮಾಡುವಂಥದ್ದು ಆ ಥರ ಎಲ್ಲ ನಡೆಯಲ್ಲ. ಆದರೆ ಅನ್ಫಾರ್ಚುನೇಟ್ ಆಗಿ ಮನಸ್ಸಿಗೆ ಘಾಸಿ ಆಗುವಂಥ ಸ್ವಲ್ಪ ಮಾತುಗಳು ಬಂದ್ಬಿಡತ್ತೆ. ಸ್ವಲ್ಪ ಈಗ ಫೇವ್ರೆಟಿಸಮ್ ಅನ್ನುವಂಥದ್ದು ಭಾಳ ದೊಡ್ಡ ವಿಷಯ. ಇಟ್ಸ್ ಅ ಲಿಟಲ್ ಸೆನ್ಸಿಟಿವ್, ಬಟ್ ಅವ್ರಿಗೆ ಇಷ್ಟ ಆದವ್ರ ಮೇಲೆ ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವಂಥದ್ದು. ಟ್ಯಾಲೆಂಟ್ ಇದ್ರೂ ಸಾಕಷ್ಟು ಸ್ಕ್ರೀನ್ ಸ್ಪೇಸ್ ಕೊಡದೇ ಇರೋವಂಥದ್ದು, ಇದೆಲ್ಲ ಸ್ವಲ್ಪ ನಡೆದು ಬಿಡುತ್ತೆ. ತಾರತಮ್ಯ ನಡೆದು ಬಿಡುತ್ತೆ. ಎಲ್ಲರೂ ಅಲ್ಲ, ಕೆಲವರು. ಯಾಕಂದ್ರೆ ಒಂದು ಸಿನಿಮಾ ಇಂಡಸ್ಟ್ರಿ, ಒಂದು ಸೀರಿಯಲ್ ಇಂಡಸ್ಟ್ರಿ ಅಂದ್ರೆ ನಾವೆಲ್ಲರೂ ಒಂದು ಫ್ಯಾಮಿಲಿ ಅಲ್ವಾ? ಫ್ಯಾಮಿಲಿಯಲ್ಲಿ ಒಬ್ಬೊಬ್ಬರಿಗೆ ಬೇರೆ ಬೇರೆ ಒಪಿನಿಯನ್ ಹೇಗಿರುತ್ತೋ ಇದರಲ್ಲೂ ಹಾಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದೇ ಬಿಡುತ್ತೆ. ಆದ್ರೆ ಇಲ್ಲಿ ಏನಾಗ್ಬಿಡತ್ತೆ, ಕೆಲವು ಮಾತುಗಳು ಬರುತ್ತೆ, ಕೆಲವು ಇನ್ಸಿಡೆಂಟ್ಸಲ್ಲಿ ನಾವು ಒಂಚೂರು ಹಾರ್ಷಾಗಿ ಮಾತಾಡಿರ್ಬೋದು, ಅದನ್ನು ನಮ್ಮ ಅಗೇನ್ಸ್ಟ್ ಯೂಸ್ ಮಾಡಿಕೊಂಡು ಕೆಲಸ ಸಿಗದೇ ಇರೋ ಹಾಗೆ ಮಾಡುವಂಥದ್ದು ನಡೆಯುತ್ತೆ. ಎಲ್ರಿಗೂ ಗೊತ್ತಿರೋ ಅಂಥ ಸತ್ಯಗಳೇ ಇದು. ಆದರೆ ಹೆಚ್ಚಾಗಿ ಅದ್ರ ಬಗ್ಗೆ ತುಂಬ ಗಮನ ಕೊಡೋದು ಬೇಡ ಅಂತ ಸುಮಾರು ಜನ ಬಿಟ್ಬಿಡ್ತೀವಿ ಹಾಗೇನೆ. ಸೊ ಅಂಥವರಿಂದ ದೂರ ಇದ್ರೆ ಆಯ್ತಲ್ಲ, ಇನ್ನೇನು ಮಾಡೋದು. ಹಾಗಂತೇಳಿ ಇಂಡಸ್ಟ್ರಿ ಬಿಡಕ್ಕಾಗಲ್ಲ. ಹೌದು, ಹೇಗೆ ಬಿಡಕ್ಕಾಗತ್ತೆ? ಖಂಡಿತ ಅದು ಎಸ್ಪೆಷಲಿ ಒಂದು ಹೋದಲ್ಲಿ ಜನರು ಬಂದು ನಿಮ್ಮ ನಟನೆ ತುಂಬಾ ಇಷ್ಟ, ನಮಗೆ ತುಂಬಾ ರಿಲೇಟ್ ಆಗುತ್ತೆ, ನೀವು ಮಾತಾಡೋದು ಖುಷಿ ನಮಗೆ, ನೀವು ಡ್ರೆಸ್ ಮಾಡ್ಕೊಳ್ಳೋ ರೀತಿ ಖುಷಿ ನಮಗೆ, ನೀವು ಕಣ್ಣಲ್ಲೇ ಮಾತಾಡ್ತೀರಾ ಅಂತೆಲ್ಲ ಹೇಳುವಾಗ ಆ ಹುಮ್ಮಸ್ ಬರುತ್ತೆ, ಇನ್ನೂ ಮಾಡೋಣ ಮತ್ತು ಮಾಡೋಣ. ಆಗೇನಾಗುತ್ತೆ, ಈ ಎದುರಿಸಿರೋಂತಹ ಚಾಲೆಂಜಸ್ ಅಂಡ್ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಚಿಕ್ಕದು ಅಂತ ಅನ್ನಿಸ್ತು. ಸ್ಮಾಲರ್, ಎವ್ರಿಥಿಂಗ್ ಎಲ್ಸ್ ಇಸ್ ಮಚ್. ಒಂದು ಸಿನಿಮಾ ಆಯ್ತು ಬಿಡಿ, ಎಲ್ಲ ಸಿನಿಮಾ ಆಗಿರಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಓಕೆ. ಈ ಸೆಲೆಬ್ರಿಟಿ ಮಕ್ಕಳು ಅಂದ ತಕ್ಷಣ ತುಂಬ ಈಸಿ ಅವರು ಎಂಟ್ರಿ ಆಗೋದು ಅಂತಾರೆ. ಬಟ್ ಸೆಲೆಬ್ರಿಟಿ ಮಕ್ಕಳು ಯಾರು ದೊಡ್ಡ ಮಟ್ಟಕ್ಕೆ ಆಗಿರೋದು ಬಹುಶಃ ಕಾಣಲಿಲ್ಲ. ಹೇಗೆ ಅಂತ ಅಲ್ಲೂ ಕೂಡ ಏನಾದರೂ ತಾರತಮ್ಯ ಇದೆಯಾ, ಹೇಗೆ ಅಂತ? ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಸೆಲೆಬ್ರಿಟಿ ಮಕ್ಕಳಾಗಿರೋದು ಇಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಆನ್ ಅರ್ತ್. ಯಾಕಂದರೆ ನಿಮ್ಮ ತಂದೆ ಅಥವಾ ತಾಯಿ ಸೆಲೆಬ್ರಿಟಿ ಆಗಿರೋ ಅಂಥವ್ರು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಟ್ಟಿರ್ತಾರೆ, ಒಂದು ಅವರದ್ದೇ ಆದ ಒಂದು ನಿಶ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಆಯ್ತಾ? ಬ್ರ್ಯಾಂಡ್ ನೇಮ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಸೆಲೆಬ್ರಿಟಿ ಮಕ್ಕಳು ಅಂದಿದ ತಕ್ಷಣ ಎಲ್ಲರೂ ಅದೇ ಲೆವೆಲ್ಲಿನ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ, ಆಯ್ತಾ? ಇಲ್ಲಿ ಟ್ಯಾಲೆಂಟು, ಸ್ಕಿಲ್ಲು ಮತ್ತು ಬಿಹೇವಿಯರು ಎಲ್ಲ ಮ್ಯಾಟರ್ ಆಗುತ್ತೆ. ಬಟ್ ತುಂಬ ಜನ ಏನು ಮಾಡ್ತಾರೆ, ಇಮಿಡಿಯೇಟ್ ಕಂಪ್ಯಾರಿಸನ್ ಸ್ಟಾರ್ಟ್ ಆಗಿಬಿಡುತ್ತೆ. ಆ್ಯಂಡ್ ಎಲ್ರಿಗೂ ಸಕ್ಸಸ್ ಒಂದೇ ಹದದಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬರಿಗೆ ಬೇಗ ಬಂದಿರ್ಬೋದು, ಮತ್ತೊಬ್ಬರಿಗೆ ಒಂಚೂರು ಲೇಟ್ ಆಗಿ ಬಂದಿರ್ಬೋದು. ಆದರೆ ಕೆಲವು ಸತಿ ಏನಾಗುತ್ತೆ, ಜನರ ಒಂದು ಆ ಸ್ಪೀಡ್ ಯಾವ ಲೆವೆಲ್ಗೆ ಅಂದರೆ, ಇವಾಗ ಇವಳು ಸಿನಿಮಾ ಲಾಂಚ್ ಆಯಿತು, ಇವಳು ನೆಕ್ಸ್ಟು ನ್ಯಾಷನಲ್ ಲೆವೆಲ್ ಆಸ್ಕರ್ ಲೆವೆಲ್ಗೆ ಹೋಗಬೇಕು, ಇಲ್ಲ ಅಂದರೆ ಲೂಸರ್, ಫೇಲ್ಯೂರ್, ಈ ಪಟ್ಟ ಬಂದ್ಬಿಡುತ್ತೆ. ಎಸ್, ಬಟ್ ನಾವು ಎಷ್ಟೊಂದು ಸಮಯ ಸಂದರ್ಭನ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ತಂದೆ ತಾಯಿ ಸೆಲೆಬ್ರಿಟಿ ಆಗಿರೋ ಅಂಥವ್ರು ಯಾವ ಟೈಮ್ ಫ್ರೇಸ್ ಅಲ್ಲಿ ಸೆಲೆಬ್ರಿಟಿ ಆಗಿದ್ರು. ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಇಷ್ಟು ಕಾಂಪಿಟೇಷನ್ ಇರಲಿಲ್ಲ, ದೊಡ್ಡ ಬಜೆಟ್ ಇರಲಿಲ್ಲ ಆಗ, ಮತ್ತೆ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಜಾಸ್ತಿ ಇತ್ತು. ಈಗಿನ ಥರ ಆಕ್ಷನ್ ಜಾನ್ರಾ ಅನ್ನೋದ್ರ ಬಗ್ಗೆ ತುಂಬಾ ಕಾನ್ಸಂಟ್ರೇಷನ್ ಅಷ್ಟೊಂದು ಇರಲಿಲ್ಲ. ಒಂದು ಸಿನಿಮಾ ಕೂಡ ಇರ್ತಾ ಇತ್ತು, ಹೌದು. ಒಂದು ಆ್ಯಂಡ್ ದೇರ್ ವಾಸ್ ಅ ಮಾರಲ್ ಇನ್ ಎವ್ರಿ ಫಿಲ್ಮ್ ಅಲ್ವಾ? ಈ ಥರ ಹೇಳಬೇಕು, ಈ ಥರ ಒಂದು ಮೆಸೇಜ್ ಕೊಡಬೇಕು ಸೊಸೈಟಿಗೆ, ಅದೆಲ್ಲ ಕೌಂಟ್ ಆಗುತ್ತೆ. ಈಗ ಆ ಥರ ಅಲ್ಲ. ಈಗ ಒಂದು ರೀಲ್ಸ್ ಮಾಡಿದವರು ಫೇಮಸ್ ಆಗ್ತಾರೆ, ಅವರು ಸೆಲೆಬ್ರಿಟಿ ಅಂತಾನೆ ಲೆಕ್ಕ. ಅವ್ರಿಗೆ ಟ್ಯಾಲೆಂಟ್ ಇದೆಯಾ ಇಲ್ವಾ ಏನೋ ಗೊತ್ತಿಲ್ಲ. ದಟ್ ಈಸ್ ಅ ಡಿಫ್ರೆಂಟ್ ಕ್ವೆಶ್ಚನ್ ಆನ್ ದ ಹೋಲ್. ನಮ್ಮ ಜನ್ರೇಷನ್ಗೆ ಏನಾಗುತ್ತೆ, ಎಸ್ಪೆಷಲಿ ಇವಾಗ ನಾನು ಐ ಕೀಪ್ ಸೀಯಿಂಗ್ ಮಾಲಾಶ್ರೀ ಮೇಡಮ್ ಮಗಳು, ರವಿ ಸರ್ ಮಕ್ಕಳು, ಅಂಬಿ ಸರ್ ಮಗ, ಈಗ ದೇವರಾಜ್ ಸರ್ ಮಕ್ಕಳು, ಆ ಲೆಕ್ಕಕ್ಕೆ
ಅವರು ಪಾಪ ದೇ ಆರ್ ಸ್ಟ್ರಗ್ಲಿಂಗ್ ಟು ಡೂ ಅ ಲಾಟ್ ಆಫ್ ಥಿಂಗ್ಸ್. ತುಂಬಾ ಟ್ಯಾಲೆಂಟ್ ಇದೆ. ಪ್ರಜ್ವಲ್ ನಾನು ಚೈಲ್ಡ್ಹುಡ್ ಫ್ರೆಂಡ್ಸ್ ಆಕ್ಚುಲಿ. ಅವ್ರು ಇವಾಗ ಹೊಸದಾಗಿ ರೆಸ್ಟೋರೆಂಟ್ ಬೇರೆ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ಅದೇ ಯೋಚನೆ ಮಾಡ್ತಾ ಇದ್ದೆ, ನಾವು ಬರೀ ಆಕ್ಟಿಂಗಿಗೆ ಸ್ಟಿಕ್ ಆನ್ ಆಗ್ತೇವೆ ಅಂತಂದ್ರೆ ನಮ್ಮಿಂದ ಅದನ್ನ ನಡೆಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿ ಹ್ಯಾವ್ ಟು ಫೈಂಡ್ ಅದರ್ ಸೋರ್ಸಸ್ ಆಫ್ ಇನ್ಕಮ್. ಬೇಕೇ ಬೇಕು, ಯಾಕಂದ್ರೆ ಜೀವನ ನಡಿಬೇಕು. ವಿ ಆರ್ ಗ್ರೋನ್ ಅಡಲ್ಟ್ಸ್, ನಮಗೂ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಮತ್ತೆ ಜನರಲ್ಲಿ ಒಂದು ಭಾವನೆ ಇದೆ, ಸೆಲೆಬ್ರಿಟಿ ಮಕ್ಕಳು ಅಂದ್ರೆ ಎಲ್ಲಾನು ಈಸಿಯಾಗಿ ಸಿಕ್ಬಿಡುತ್ತೆ, ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್, ದೇ ಆರ್ ಸ್ಪಾಯಿಲ್ಡ್ ಬ್ರಾಟ್ಸ್ ಅಂತ. ಅದು ಯಾರನ್ನ ನೋಡ್ಕೊಂಡು ಹಾಗೆ ಹೇಳ್ತಾರೆ ಅಂತ ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ. ನನ್ನ ಮಟ್ಟಿಗಂತೂ ಅದು ಅಲ್ವೇ ಅಲ್ಲ. ನನ್ನ ತಾಯಿಯವರು ತುಂಬಾ ಹಂಬಲ್ ಆಗಿ ಬೆಳೆಸಿದ್ದಾರೆ ನನ್ನನ್ನು. ಎಸ್ಪೆಷಲಿ ಮನುಷ್ಯರನ್ನ ಟ್ರೀಟ್ ಮಾಡೋದು ಹೇಗೆ ಅಂತ. ನೀನು ಚೀಫ್ ಮಿನಿಸ್ಟರ್ ಮಗನೂ ಹೇಗೆ ಟ್ರೀಟ್ ಮಾಡ್ತೀಯೋ, ಗಾರೆ ಕೆಲಸದವ್ರ ಮಗನೂ ಹಾಗೆ ಟ್ರೀಟ್ ಮಾಡಬೇಕು. ದಟ್ಸ್ ಇಟ್. ಹಾಗೆ ಮಾಡಿದ್ದೀನಿ ಕೂಡ ನಾನು ಇವತ್ತಿನವರೆಗೂ. ನಾವು ಒಬ್ರು ನೀನು ಹೋಗು ಬಾ ಅಂತ ಮಾತಾಡ್ಸಲ್ಲ ನಾನು, ನೀವು ಹೋಗಿ ಬನ್ನಿ ಅಂತಾನೆ ಮಾತಾಡ್ಸೋದು. ಆ್ಯಂಡ್ ಪೀಪಲ್ ಥಿಂಕ್ ದಟ್ ಈ ನೆಪಟಿಸಮ್ ಅದು ಇದು ಅಂತೆಲ್ಲ ಹೇಳ್ತಾರಲ್ಲ, ನಿಜವಾಗ್ಲೂ ಹೇಳ್ತೀನಿ, ನಾವು ಪಟ್ಟಿರೋ ಅಷ್ಟು ಶ್ರಮ ಸೆಲೆಬ್ರಿಟಿ ಮಕ್ಕಳು, ಯಾಕಂದ್ರೆ ನಮ್ಮ ಮೇಲೆ ಆಲ್ರೆಡಿ ಆ ಪ್ರೆಷರ್ ಇದೆ, ಕಂಪ್ಯಾರಿಸನ್. ನಮ್ಮ ತಾಯಿನೂ ಮೀರಿಸಿ ನಮ್ಮ ತಂದೆನೂ ಮೀರಿಸಿ ಒಂದು ಪರ್ಫಾರ್ಮೆನ್ಸ್ ಕೊಡಬೇಕು ಅಥವಾ ಆ ಹೆಸರು ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ನಮ್ಮಲ್ಲಿ ಆ ತುಡಿತ ಇರುತ್ತೆ. ಸೊ ಬೇರೆ ಬೇರೆ ಥರ ತರಬೇತಿಗಳು ತೊಗೊಂಡು ಬರ್ತೀವಿ ನಾವು, ನಮ್ಮಿಂದ ಎಷ್ಟು ಸಾಧ್ಯನೋ ಕೊಡೋಣ ನೋಡೋಣ. ಆದರೆ ಲಕ್ಕು ಕೂಡ ಫೇವರ್ ಮಾಡಬೇಕಲ್ಲ, ಇರಬೇಕು. ಈಗ ಮೊನ್ನೆ ಶ್ರುತಿ ಅವ್ರ ಮಗಳ ಹತ್ರ ಮಾತಾಡ್ತಾ ಇದ್ದೆ, ಏನಮ್ಮ ಲೈಫ್ ಪ್ಲ್ಯಾನು ಏನು ನಡೀತಾ ಇದೆ ಅಂತ ಹೀಗೆ ಕೇಳ್ತಾ ಇದ್ದೆ. ಅವಳು ಅದೇ ಹೇಳಿದ್ಲು, ನನ್ನ ನಾಟಕಗಳು ಮಾಡಬೇಕು, ನಾನು ಡ್ರಾಮಾ ಆರ್ಟಿಸ್ಟಿಂದ ನಾನು ಕಲಿಬೇಕು ಅಂತ ಹೇಳಿ ಅಮ್ಮ ತರಬೇತಿ ಕೊಡಿಸಿದ್ದಾರೆ ನನಗೆ. ಅದಲ್ಲದೆ ನನಗೆ ಇಂಡಸ್ಟ್ರಿಗೆ ಬರೋಕ್ಕೆ ಬಿಡಲ್ಲ ಅಮ್ಮ ಅಂತ. ನಾನು ಹೇಳಿದೆ ಸೇಮ್ ವಿತ್ ಮೀ, ಅದೇ ಆಗಿದ್ದು ನನಗೂ. ಸೊ ಬಟ್ ಏನಾಗ್ತಾ ಇದೆ, ನಮ್ಮ ತಂದೆ ತಾಯಿಗೆ ಸಿಕ್ಕಂಥ ಎಕ್ಸ್ಪೋಜರ್ ಎಲ್ಲೋ ಒಂದು ಕಡೆ ನಮಗೆ ಸಿಗ್ತಾ ಇಲ್ಲ. ಸೊ ಐ ವಿಲ್ ನಾಟ್ ಕಾಲ್ ಇಟ್ ಅ ಫೇಲ್ಯೂರ್. ಎಲ್ಲ ಕಡೆ ಏರಿಳಿತಗಳು ಇದ್ದೇ ಇರುತ್ತೆ. ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋದು ಅಷ್ಟೇನೆ. ಯಾವತ್ತೋ ಒಂದು ದಿವಸ ಸಕ್ಸಸ್ ತಾನಾಗೆ ಬರುತ್ತೆ ಅಷ್ಟೇ ನಾನು ಹೇಳೋದು. ಹಾಗಂತ ಹೇಳಿ ಅಯ್ಯೋ ಇದೊಂದು ಫಿಲ್ಮ್ ಫ್ಲಾಪ್ ಆಗೋಯ್ತು, ನಾನು ನೆಕ್ಸ್ಟ್ ಸಿನಿಮಾಗಳೇ ಮಾಡಲ್ಲ, ಈ ಥರ ಎಲ್ಲ ಮುಟ್ಟಾಳ್ತನ ಮಾಡಬಾರ್ದು. ನಿಮ್ಮ ಪ್ರಕಾರ ಸೆಲೆಬ್ರಿಟಿ ಮಕ್ಕಳು ಅನ್ನೋ ಕಾರಣಕ್ಕೆ ಎಲ್ಲವೂ ಸುಲಭವಾಗಿ ಸಿಗಲ್ಲ. ಖಂಡಿತವಾಗ್ಲೂ ಸಿಗಲ್ಲ. ಸಿಕ್ಕರೆ ಅದು ಏನಂತಾರೆ, ದಟ್ ಡಸಂಟ್ ಬಿಕಮ್ ಸಕ್ಸಸ್. ಇಟ್ ಈಸ್ ಜಸ್ಟ್ ಏನೋ ಒಂದು ಆನ್ಸೆಸ್ಟ್ರಲ್ ನಿಮಗೆ ಬಂತು ಅಷ್ಟೇ ಅಂತ. ನೀವೇನು ಪಡೆದುಕೊಂಡಿದ್ದೀರಾ ಅದರಿಂದ, ನಿಮ್ಮ ಛಾಪಿ ಏನು ಅಂತ ಬೇಕು ಅಷ್ಟೇ. ಇನ್ನು ನೀವು ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಕರಿಮಣಿ ಸೀರಿಯಲಲ್ಲಿ ಆಲ್ಮೋಸ್ಟ್ ನಾನು ಅರ್ಧ ಸೀರಿಯಲ್ ಮಾಡೋವರೆಗೂ ನಾನು ವಿನಯ್ ಪ್ರಸಾದ್ ಮಗಳು ಅಂತ ಹೆಚ್ಚಿನ ಜನ ಟೆಕ್ನಿಷಿಯನ್ಸ್ಗೆ ಗೊತ್ತಿರಲಿಲ್ಲ. ಸಿ ದಟ್ ಈಸ್ ವೇರ್ ಐ ವಿನ್. ಆದರೆ ನನಗೆ ಪ್ರತಿಯೊಂದು ಸೀನ್ಗೂ ನಾನು ನೆಗೆಟಿವ್ ರೋಲ್ ಮಾಡಿದ್ದರು. ಪ್ರತಿಯೊಂದು ಸೀನ್ ನಾನು ಒಂದು ಶಾರ್ಟ್ ಕೊಟ್ಟು ಬರುವಾಗ ಕ್ಲಾಪ್ ಮಾಡಿ ಕಳಿಸೋರು ನನಗೆ. ಸೊ ಅವಾಗ ನನ್ನ ವಿನ್ನಿಂಗ್ ಸಿಚುವೇಶನ್ ಅಲ್ವಾ. ಸಂಬಡಿ ಈಸ್ ಬೀಯಿಂಗ್ ನೈಸ್ ಟು ಯು, ವಿನಯ್ ಪ್ರಸಾದ್ ಮಗಳು ಅಂತ ಅಲ್ಲ, ನಿನ್ನ ಟ್ಯಾಲೆಂಟಿಂದ ನಿನಗೆ ಸಿಗ್ತಾ ಇದೆ ಅಂತ, ಅದು ನನಗೆ ಶಭಾಷ್ಗಿರಿ. ಅದು ಅಷ್ಟೇ. ನೀವು ಯಾವತ್ತೂ ಅಮ್ಮನ ಬ್ರ್ಯಾಂಡ್ ಬಳಸ್ಕೊಂಡು ಬೆಳೆದವರಲ್ಲ, ಯಾವತ್ತೂ ಬೆಳೆದಿಲ್ಲ. ಓಕೆ, ಪ್ರಥಮ ಅವರ ಪ್ಲಸ್ ಮತ್ತು ಮೈನಸ್ ಬಗ್ಗೆ ಹೇಳೋದಾದರೆ? ಫಸ್ಟು ಮೈನಸ್ ಹೇಳಿಬಿಡ್ತೀನಿ. ಹೇಳಿ. ಮೈನಸ್ ಏನು ಅಂದರೆ, ನನಗೊಂದು ಚೂರು ಎಲ್ಲೋ ಒಂದು ಕಡೆ ಮುಂಗೋಪ, ಒಂದು ಸ್ವಲ್ಪ ಅಂದರೆ ಸುಮ್ಮನೆ ಕೋಪ ಮಾಡ್ಕೊಳ್ಳಲ್ಲ. ಎಲ್ಲೋ ಒಂದು ಕಡೆ ಇಂಜಸ್ಟಿಸ್ ನಡೀತಾ ಇದೆ ಅಥವಾ ಕಣ್ಣೆದುರುಗಡೆನೆ ಡಬಲ್ ಗೇಮ್ಗಳು ನಡೀತಾ ಇದೆ ಅಂತಂದರೆ ಒಂದು ಸ್ವಲ್ಪ ರಿಯಾಕ್ಟ್ ಮಾಡಿಬಿಡೋದು ಜಾಸ್ತಿ. ಆ ಕ್ಷಣಕ್ಕೆ ಮರುಕ್ಷಣಕ್ಕೆ ಅವ್ರ ಜೊತೆನೆ ಕೂತ್ಕೊಂಡು ಟೀನು ಕುಡಿತೀನಿ ಬೇಕಾದ್ರೆ. ಅಂದರೆ ಐ ಹ್ಯಾವ್ ಟು ಸಾಲ್ವ್ ಇಟ್ ರೈಟ್ ದೇರ್. ಖಂಡಿಸುವ ಗುಣ ಇದೆ. ಅಂದರೆ ನಾನು ಈಗ ಏನಾಗುತ್ತೆ, ಸಮಸ್ಯೆಗಳು ಎಲ್ರಿಗೂ ಬರುತ್ತೆ. ಆದರೆ ಒಂದು 10 ಜನ ಕೂತ್ಕೊಂಡು ಮಾತಾಡಬೇಕಾದ್ರೆ ಅವ್ರವರಲ್ಲೇ ಮಾತಾಡ್ಕೊಳ್ತಾರೆ ಹೊರತು ಅದನ್ನ ವಾಯ್ಸ್ ಔಟ್ ಮಾಡಲ್ಲ. ನಾನು ವಾಯ್ಸ್ ಔಟ್ ಮಾಡಿಬಿಡ್ತೀನಿ. ಅಲ್ಲಿ ನಾನು ಒಂದು ಚೂರು ಕೆಟ್ಟೋಳು ಅಂತ ಅನ್ನಿಸ್ಕೋತೀನಿ, ರಿಯಾಕ್ಟ್ ಮಾಡಿಬಿಡ್ತೀನಿ. ದಟ್ ಈಸ್ ಮೈ ಓನ್ಲಿ ಮೈನಸ್. ಏನಂದ್ರೂ ಪರವಾಗಿಲ್ಲ, ನೇರವಾಗಿ ಹೇಳ್ಬಿಡ್ತೀನಿ, ನಿಷ್ಠುರ ಆಗೋದು, ಕಮ್ಯುನಿಕೇಟ್ ಮಾಡಿಬಿಡ್ತೀನಿ ಅಷ್ಟೇ. ಇದು ನನಗೆ ಸರಿ ಆಗ್ತಾ ಇಲ್ಲ, ಇದು ನನಗೆ ಸರಿ ಅನ್ನಿಸ್ತಾ ಇಲ್ಲ, ಆ್ಯಂಡ್ ಐ ಡೋಂಟ್ ಥಿಂಕ್ ದಿಸ್ ಇಸ್ ದ ವೇ ದಿಸ್ ಶುಡ್ ವರ್ಕ್. ಇದನ್ನ ಹೇಳಿ ನಾನು ಸರಿಪಡಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಒಳ್ಳೆ ಮನೋಭಾವ ಇರೋರು ಅದನ್ನ ಹೆಲ್ದಿಯಾಗಿ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಇಲ್ಲ ಇವಳು ಹೇಳೋದು ಸರಿಯಲ್ಲ ಅಂತ ಹೇಳೋರು ಕೆಟ್ಟದಾಗಿ ಮಾತಾಡ್ಕೋತಾರೆ ಅಷ್ಟೇ. ಪ್ಲಸ್ಗಳು ಏನು ಅಂತಂದರೆ, ಐ ಆಮ್ ಅ ವೆರಿ 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 ಡೆಡಿಕೇಟೆಡ್ ಆರ್ಟಿಸ್ಟ್. ನನ್ನ ರೋಲ್ಗಳನ್ನ ನಾನು ತುಂಬ ಸೀರಿಯಸ್ ಆಗಿ ತಗೊಳ್ತೀನಿ. ಯಾವುದನ್ನು ನಾನು ಹಾರಿಕೆ ಆಗಿ ಅಥವಾ ಜಸ್ಟ್ ಇದು ಈ ರೋಲಲ್ಲ ಆ ರೋಲಲ್ಲ, ನೆವರ್. ಆ್ಯಂಡ್
ನನ್ನ ಡಾನ್ಸ್ ವಿಷಯಕ್ಕಿರ್ಬೋದು ಅಥವಾ ನನ್ನ ನಟನೆ ವಿಷಯಕ್ಕಿರ್ಬೋದು ಅಥವಾ ನನ್ನ ಮನೆ ನೋಡ್ಕೊಳ್ಳೋ ವಿಷಯಕ್ಕಿರ್ಬೋದು ಅಥವಾ ಐ ಆಲ್ಸೋ ವರ್ಕ್ ಫಾರ್ ಎಜುಕೇಷನ್ ಸೆಕ್ಟರ್. ಕಾರ್ಪೊರೇಟ್ ಫೀಲ್ಡಲ್ಲಿ ಫ್ರೀಲಾನ್ಸಿಂಗ್ ವಾಯ್ಸ್ ಮೀಡಿಯಾ ಆ್ಯಂಡ್ ಲ್ಯಾಂಗ್ವೇಜ್ ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡ್ತೀನಿ ನಾನು. ಅಂದರೆ ಇಟ್ಸ್ ಫ್ರೀಲಾನ್ಸಿಂಗ್ ಕಾಂಟ್ರಾಕ್ಟ್ ಬೇಸ್ ವರ್ಕ್ ಆ ಥರ ತೊಗೊಂಡು ಮಾಡ್ತೀನಿ ನಾನು. ನೀವು ಯಾವುದೇ ಕೆಲಸ ಕೊಟ್ರು ಎಲ್ಲದಕ್ಕೂ ಅದೇ ಶ್ರದ್ಧೆಯಲ್ಲಿ ಕೆಲಸ ಮಾಡ್ತೀನಿ. ದಟ್ ಈಸ್ ಮೈ ಪ್ಲಸ್. ಸೊ ಇನ್ನೊಂದು ಮೈನಸ್ ಏನಂದರೆ ನಾನು ಭಾಳ ಬೇಗ ಜನರನ್ನ ನಂಬಿಡ್ತೀನಿ. ಅವರು ಕೆಲವರು ಆಡುವಂಥ ಡಬಲ್ ಗೇಮ್ಗಳು ನನಗೆ ಪಕ್ಕ ಅರ್ಥ ಆಗಲ್ಲ. ನಂಬಿಕೆ ನಿಮಗೆ ಮೋಸ ಆಗಿದೆಯಾ? ಸುಮಾರು ಮೋಸ ಆಗಿದೆ. ಎಸ್ಪೆಷಲಿ ಈ ಕನ್ಫೈಡಿಗಳು ಅಂತ ಇಟ್ಕೊಂಡಿರ್ತೀವಲ್ವ ನಾವು. ಅಂದರೆ ಅವರು ಬಹಳ ನಿಮ್ಮ ನಂಬಿಕೆಯನ್ನು ಪಡ್ಕೊಂಡು ನಿಮ್ಮಲ್ಲಿರೋ ಇನ್ಫಾರ್ಮೇಷನ್ನ ತಗೊಂಡು ಸಮ್ವೇರ್ ದೇ ಯೂಸ್ ಇಟ್ ಅಗೇನ್ಸ್ಟ್ ಯು, ಸ್ಪ್ರೆಡ್ಡಿಂಗ್ ದ ರಾಂಗ್ ವರ್ಡ್ ಅರೌಂಡ್. ಅಂದರೆ ಹೀಗೆ ಯು ನೋ ಅಂತ ಶುರು ಆಗಿಬಿಟ್ರೆ ಅಲ್ಲಿ ಅದು ಯಾವುದೋ ಮೂರನೇ ಕಡೆಯಿಂದ ಹೇಗೋ ಬಂದು ನಿಮ್ಮನ್ನು ಚುಚ್ಚಿರುತ್ತೆ. ಇದೇನಿದು ಈ ಥರ ಅಂತೆ ನೀವು ನಂಬಿಕೆ ಇಟ್ಟು ಹೇಳಿರ್ತೀರಿ ಒಬ್ರ ಹತ್ರ, ಈ ಥರ ಏನೋ ಒಂದು ನಡೀತು. ಅವ್ರು ಅದನ್ನು ಅವ್ರದ್ದೇ ಬಣ್ಣ ಲೇಪನ ಎಲ್ಲ ಹಾಕಿ ಸ್ಪ್ರೆಡ್ ಮಾಡಿ ಈ ಥರ ಸ್ವಲ್ಪ ನಡೆದಿದೆ. ಸೊ ನಮ್ಮಮ್ಮನೂ ತುಂಬ ಹೇಳ್ತಾ ಇರ್ತಾರೆ ನನಗೆ, ಡೋಂಟ್ ಟ್ರಸ್ಟ್ ಎನಿವನ್ ಬ್ಲೈಂಡ್ಲಿ, ಡೋಂಟ್ ಟಾಕ್ ಟು ಎನಿವನ್, ನಾಟ್ ಎವ್ರಿಬಡಿ ಈಸ್ ಯುವರ್ ಫ್ರೆಂಡ್ ಅಂತ. ಆದರೆ ನಾನೊಂದು ಸ್ವಲ್ಪ ಸ್ನೇಹಜೀವಿ, ಎಲ್ಲರೂ ಬೇಗ ಫ್ರೆಂಡ್ಸ್ ಮಾಡ್ಕೊಂಡು ಬಿಡ್ತೀನಿ. ನಿಮ್ಮ ಹಸ್ಬೆಂಡು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹೌದು. ಆಪ್ತರಕ್ಷಕ. ಹೌದು. ಸಿನಿಮಾದಲ್ಲಿ ಹೆಂಗೆ ಅವರಿಗೆ ಜಾಸ್ತಿ ಫೋಕಸ್ ಯಾವ ಕಡೆ ಅವರಿಗೆ? ಸೊ ಬೇಸಿಕಲಿ ನನ್ನ ಹಸ್ಬೆಂಡ್ ಸೂರ್ಯನಾರಾಯಣ ರಾವ್, ಮೂಲತಃ ಮಂಗಳೂರಿನವರೇ ಅವರು ಕೂಡ. ನಾವಿಬ್ಬರೂ ಮೀಟ್ ಮಾಡಿದ್ದು ನಮ್ಮ ಡಾನ್ಸ್ ಕಾಲೇಜಲ್ಲಿ. ಅವ್ರು ನನ್ನ ಸೀನಿಯರ್ ಕಾಲೇಜಲ್ಲಿ. ಆ್ಯಂಡ್ ಅದ್ಭುತವಾದ ನೃತ್ಯ ಕಲಾವಿದ, ಭರತನಾಟ್ಯಂ ಆ್ಯಂಡ್ ಕುಚುಪುಡಿ. ಸೊ ಎರಡನ್ನೂ ತುಂಬ ಹೇಗೆ ಸ್ಮೂತಾಗಿ ನಡೆಸ್ಕೊಂಡು ಹೋಗ್ತಾರೆ ಅವರು ಒಂದು ಕಾರ್ಯಕ್ರಮನ. ಇನಿಷಿಯಲಿ ಅವರು ನನ್ನ ಪರಿಚಯ ಆಗಲಿಕ್ಕೂ ಮುಂಚೆ ಒಂದೆರಡು ಸೀರಿಯಲ್ ಕೂಡ ಮಾಡಿದ್ರು. ಆದರೆ ಅವ್ರಿಗೇನು ಅಂತಂದರೆ ಸೀರಿಯಲಲ್ಲಿ ತುಂಬ ವೇಟಿಂಗ್ ಇರುತ್ತೆ, ತುಂಬ ಹೊತ್ತು ಇಡೀ ದಿನ ಕಾದ್ಕೊಂಡು ಕೂತ್ಕೊಳ್ಬೇಕು. ಕೆಲವು ಸತಿ ಬೆಳಗ್ಗೆ ಒಂದು ಶಾರ್ಟು, ರಾತ್ರಿ ಒಂದು ಶಾರ್ಟು. ಅಷ್ಟೊಂದು ಪೇಷನ್ಸ್ ಅವರಿಂದ ಮೇಂಟೈನ್ ಮಾಡ್ಲಿಕ್ಕೆ ಒಂಚೂರು ಕಷ್ಟ ಆಯಿತು. ಆಲ್ಸೋ ಏನಂತಂದರೆ ಸ್ವಲ್ಪ ಬೇರೆ ಅವೆನ್ಯೂಸ್ ನೋಡೋಣ, ಯಾವ್ಯಾವ ಕಡೆಯಿಂದ ಹೇಗೆ ಹೆಸರು ಮಾಡ್ಕೊಳ್ಬೋದು, ಹೇಗೆ ದುಡಿಬೋದು ಅಂತ ನೋಡೋಣ ಅನ್ನೋ ಒಂದು ಮನೋಭಿಲಾಷೆ. ಸೊ ಅಫ್ಕೋರ್ಸ್ ಸಿನಿಮಾಗಳು ಬಂದಾಗ ಇಲ್ಲ ಅಂತ ಯಾರಿಂದಾನೂ ಹೇಳಕ್ ಸಾಧ್ಯ ಇಲ್ಲ. ಆಪ್ತರಕ್ಷಕ ಬಂತು, ಅದರದ್ದೇ ತೆಲುಗು ವರ್ಷನ್ ನಾಗವಲ್ಲಿ ಅಂತ ಬಂತು, ಅದನ್ನೆಲ್ಲ ಮಾಡಿದ್ರು. ಬಟ್ ಸಂಹವ್ ಅವರಿಗೆ ನಟನೆ ಕಡೆ ಅಷ್ಟಾಗಿ ಒಲವಿಲ್ಲ. ಇನ್ಫ್ಯಾಕ್ಟ್ ಅವ್ರು ನನಗೆ ಎನ್ಕರೇಜ್ ಮಾಡ್ತಾರೆ, ಯು ಆರ್ ಬೆಟರ್, ಯು ಆರ್ ಮಚ್ ಬೆಟರ್, ಯು ಗೋ, ನೀನು ಆ್ಯಕ್ಟ್ ಮಾಡು, ನಾನು ಐ ಲುಕ್ ಆಫ್ಟರ್ ದ ರೆಸ್ಟ್ ಆಫ್ ದ ಥಿಂಗ್ಸ್ ಅಂತ. ಸೊ ಅವರ ನೃತ್ಯದ ಜೊತೆಗೆ ಹೀ ಈಸ್ ಅನ್ ಏಸ್ ಲೈಟಿಂಗ್ ಡಿಸೈನರ್. ಸ್ಟೇಜ್ ಶೋಸ್ಗೆ ಫುಲ್ ಟೆಕ್ನಿಕಲ್ ಅವರೇ ವಹಿಸ್ಕೊಳ್ತಾರೆ. ಸೊ ಹಿ ವರ್ಕ್ಸ್ ಆಸ್ ದ ಟೆಕ್ನಿಕಲ್ ಡೈರೆಕ್ಟರ್ ಫಾರ್ ಲೀಡಿಂಗ್ ಡಾನ್ಸ್ ಕಂಪನೀಸ್ ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡ್. ಯಾವಾಗಲೂ ಟ್ರಾವೆಲಿಂಗಲ್ಲೇ ಇರ್ತಾರೆ. ಆ್ಯಂಡ್ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸುಮಾರು ದೊಡ್ಡ ಡಾನ್ಸರ್ಸ್ ಆ್ಯಂಡ್ ಡಾನ್ಸ್ ಕಂಪನಿಗಳು ಇವ್ರಿಗೆ ಫೋನ್ ಮಾಡಿ ಇವರ ಅವೈಲಬಿಲಿಟಿ ತಿಳ್ಕೊಂಡು ಆಡಿಟೋರಿಯಂ ಬುಕ್ ಮಾಡ್ತಾರೆ. ಈ ಥರನೂ ಇದೆ. ಸೊ ಎಸ್, ದಟ್ ಈಸ್ ಅಬೌಟ್ ಸೂರ್ಯ ರಾವ್. ಎಸ್ ಮೇಡಮ್, ಪ್ರಥಮ ಅವ್ರನ್ನ ಕಿರುತೆ ತುಂಬ ಚೆನ್ನಾಗಿ ಬಳಸ್ಕೊಂತು. ಆದರೆ ಎಲ್ಲೋ ಒಂದು ಕಡೆಗೆ ಸಿನಿಮಾ ಇಂಡಸ್ಟ್ರಿ ಅವ್ರನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ವಾ? ನಾನು ಆಗಲೇ ಹೇಳ್ದ ಹಾಗೇನೆ, ಮುಂಚೆ ಈಗ ಒಂದು 10-15 ವರ್ಷ ಹಿಂದೆ ನೋಡೋದಾದ್ರೆ ಒಂದು ಸಿನಿಮಾ ಅಂತಂದ್ರೆ ಅದರಲ್ಲಿ ಬಹಳಷ್ಟು ಪೋಷಕ ನಟಿಯರು ಇರ್ತಾ ಇದ್ರು, ಅದಕ್ಕೆ ಅವಕಾಶ ಇರ್ತಾ ಇತ್ತು. ಸೊ ನಾನು ಹೇಳ್ತಾ ಇದ್ದೆ, ಆವಾಗಿನ ಕಾಲಕ್ಕೆ ತುಂಬ ರೋಲ್ಸ್ ಇದ್ವು, ಅವಕಾಶಗಳಿದ್ವು. ಆದರೆ ಈಗ ಬರ್ತಾ ಇರುವಂತಹ ಸಿನಿಮಾಗಳು, ಐ ಮೀನ್ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಆಲ್ ದ ಫಿಲ್ಮ್ಸ್, ನನ್ನ ಏಜ್ ಗ್ರೂಪಿನವರಿಗೆ ಅಥವಾ ಹತ್ರದವರಿಗೆ ಪಾತ್ರಗಳು ಬಹಳ ಕಡಿಮೆ. ತೀರಾ ಈಗ ಗ್ಲಾಮರ್ ರೋಲ್ ಮಾಡುವಂತಹ ಏಜ್ ಕೂಡ ಅಲ್ಲ, ಅಥವಾ ತೀರಾ ಯಂಗ್ ರೋಲ್ ಮಾಡುವಂತಹ ಏಜು ಅಲ್ಲ, ಅಥವಾ ತೀರಾ ಎಲ್ಡರ್ಲಿ ರೋಲ್ ಮಾಡುವಂತಹ ಏಜು ಕೂಡ ಅಲ್ಲ. ಮತ್ತೆ ಎಲ್ಲೋ ಒಂದು ಕಡೆ ಒಂದು ಪೋಷಕ ಪಾತ್ರ ಅಂತ ನೀವು ಈಗ ಬರ್ತಾ ಇರೋ ಸಿನಿಮಾಗಳಲ್ಲಿ ತೋರಿಸ್ಬಿಡಿ ನನಗೆ.
ಮುಂಚಿನ ಪೋಷಕ ಥರ ಪಾತ್ರ ಇಲ್ಲ, ನಿಜ. ಇಲ್ಲ, ಇಲ್ಲ, ಅವಾಗ ಎಲ್ಲರೂ ಮಾಡೋ ಒಪ್ಕೊಳ್ಳೋರು ಅದನ್ನ. ಒಪ್ಕೊಳ್ಳೋರು. ಈಗ ಕಷ್ಟ ಇದೆ. ಈಗ ಬಹಳ ಕಷ್ಟ ಇದೆ. ಈಗ ಎಕ್ಸಾಂಪಲ್ ನಿಮ್ಮ ಸೀರಿಯಲ್ನಿಗೆ ನಿಮ್ಗೆ ಆ ಥರ ಪಾತ್ರ ಕೊಟ್ಟರೆ ಹೆಂಗೆ ಒಪ್ಕೊಳ್ಳೋದು? ನಾವು ನೋಡಿದ್ರೆ ಏನು ಮೇಡಮ್ ಈ ಪಾತ್ರ ಮಾಡಿದಾರ ಅಂತ ಅನಿಸ್ತು. ಓಕೆ, ನೀವು ನಿರ್ವಹಣೆ ಮಾಡಿದಿರಿ, ಅನಿವಾರ್ಯತೆನೋ ಅಥವಾ ಆ ಪಾತ್ರಕ್ಕೆ ನಾನು ನ್ಯಾಯ ಸಲ್ಲಿಸ್ಬೇಕನ್ನೋ ಗೊತ್ತಿಲ್ಲ. ಈಗ ಏನಾಗ್ಬಿಡುತ್ತೆ, ಒಂದು 10 ಪ್ರಾಜೆಕ್ಟ್ ನಿಮ್ಮ ಕಡೆಗೆ ಬರ್ತಾ ಇರ್ಬೇಕು, ಬೇಡ ಒಂದು 5 ಪ್ರಾಜೆಕ್ಟ್ ನಿಮ್ಮ ಕಡೆಗೆ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಸೀರಿಯಲ್ ಮಟ್ಟಿಗೆ ಸೀರಿಯಲ್ ಅಲ್ಲಿ ಒಂದು ಟ್ರೆಂಡ್ ಇದೆ, ಬಹಳ ಕಡಿಮೆ ವಯಸ್ಸಿನವ್ರನ್ನು ಕೂಡ ತಾಯಿ ಪಾತ್ರಕ್ಕೆ ಹಾಕುವಂಥದ್ದು. ಏನು ಮಾಡ್ಲಿಕ್ಕೆ ಆಗಲ್ಲ. ನಿಮ್ಗೆ ಅವಕಾಶ ಬಂತ, ಒಳ್ಳೆ ಪಾತ್ರನ ಒಳ್ಳೆ ಪ್ರೊಡಕ್ಷನ್ ಹೌಸ ಕಣ್ಣು ಮುಚ್ಕೊಂಡು ಒಪ್ಕೊಂಡು ಮಾಡಬೇಕು. ಇಲ್ಲ ಅಂದ್ರೆ ನೀವು ಎಲ್ಲದನ್ನು ರಿಜೆಕ್ಟ್ ಮಾಡ್ತಾ ಹೋದ್ರೆ ನಾಳೆ ದಿವಸ ಲೂಪಲ್ಲೂ ಇರಲ್ಲ. ಕರೆಕ್ಟ್. ನೀವು ಕಲಾವಿದೆಯಾಗಿ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಡೂ ಇಟ್ ಅಷ್ಟೇ. ಸಿನಿಮಾದಲ್ಲಿ ಆ ಥರ ಅಲ್ಲ. ಲುಕ್ಸ್ ಮ್ಯಾಟರ್ ಆ್ಯಂಡ್ ಏಜ್ ಮ್ಯಾಟರ್ಸ್ ಎಲ್ಲ ಆಗುತ್ತೆ. ಈಗ ಅದಕ್ಕೆ ತಕ್ಕ ಹಾಗೆ ಪಾತ್ರಗಳು ಬಂದರೆ ಬಹಳ ಸಂತೋಷ. ಇನ್ನೂ ನಾನು ಹೋಪ್ ಇಟ್ಕೊಂಡಿದ್ದೀನಿ, ಓಕೆ ಒನ್ ಡೇ ಐ ವಿಲ್ ಗೆಟ್ ಅ ಗುಡ್ ರೋಲ್, ನಾನು ಜಸ್ಟಿಸ್ ಮಾಡೇ ಮಾಡ್ತೀನಿ ಅಂತ. ಆ ಲೆಕ್ಕಕ್ಕೆ ಯೋಚನೆ ಮಾಡ್ಲಿಕ್ಕೆ ಹೋದರೆ ನನಗೆ ಮದುವೆ ಆಗಿ ಮಗು ಆದ ನಂತರ ಹೀರೋಯಿನ್ ಆಗಿ ಪಾತ್ರ ಬಂತಲ್ಲ, MMCH ಸಿನಿಮಾದಲ್ಲಿ ನಾವು 4 ಜನ ಹೀರೋಯಿನ್ ಮಾಡಿದ್ರಿ. ಹೌದು, ಅದ್ಭುತವಾಗಿ ಬಂತು ಆ ಸಿನಿಮಾ. ಕ್ರಿಟಿಕಲಿ ಇಟ್ ವಾಸ್ ವೆರಿ ವೆಲ್ ರಿಸೀವ್ಡ್. ಸೊ ಅಷ್ಟು ಬಂದಾಗ ನನ್ನ ಕಡೆಗೆ ಆವಾಗ ನಾನು ಇದ್ರ ಡಬಲ್ ಸೈಜು ಇದ್ದೆ ಬೇರೆ, ಆಯ್ತಾ. ಬಟ್ ಹೇಗೋ ಒಂದು ನಿರ್ದೇಶಕರು ಏನ್ ನೋಡಿದ್ದು ನನ್ನಲ್ಲಿರೋ ಟ್ಯಾಲೆಂಟ್. ನಾನು ಮಾರ್ಷಲ್ ಆರ್ಟ್ಸು ಕಲ್ತಿದ್ದೀನಿ, ನಾನು ಫೈಟು ಮಾಡ್ತೀನಿ, ನಾನು ಡಾನ್ಸು ಮಾಡ್ತೀನಿ, ಎಲ್ಲದಕ್ಕೂ ಸ್ಕೋಪ್ ಕೊಟ್ರು ನನ್ಗೆ ಅದರಲ್ಲಿ. ಬಟ್ ಅದಾದ ನಂತರ ಬಂದಂತಹ ಸಿನಿಮಾಗಳು ಹೆಚ್ಚಾಗಿ ಆಕ್ಷನ್ ಓರಿಯೆಂಟೆಡ್, ಹೆಚ್ಚಾಗಿ ಇಟ್ ಈಸ್ ಆಲ್ ಅರೌಂಡ್ ದ ಹೀರೋ, ಮಾಸ್ ಅಪ್ರೋಚ್. ಆಯಿತು, ಈಗಿನ ಮೇ ಬಿ ಟ್ರೆಂಡ್ ಹಾಗೆ ಇದೆಯೋ ಏನೋ. ಈಗಿನ ಒಂದು ಏನು ಹೇಳೋದು, ಇಟ್ಸ್ ಡೆಫಿನೆಟ್ಲಿ ಅವಶ್ಯಕತೆ ಅಂತ ಹೇಳಲ್ಲ ನಾನು, ಬಟ್ ಈಗಿನ ಟ್ರೆಂಡ್ ಆಗಿದೆ. ಇನ್ ಮುಂದೆ ಆ ಟ್ರೆಂಡು ಚೇಂಜ್ ಆಗ್ಬೋದು. ಈಗ ಸೂ ಫ್ರಮ್ ಸೋ ಅಂತ ಒಂದು ಸಿನಿಮಾ ಬಂತು ಅಲ್ವಾ, ಸೊ ಹೊಸ ಟ್ರೆಂಡ್ ಸೆಟ್ ಆಗ್ತಾ ಇದೆ ಅಲ್ಲಿ. ಇಟ್ ಈಸ್ ಮೇಕಿಂಗ್ ಅ ಕಮ್ ಬ್ಯಾಕ್. ನನ್ನಂಥ ಎಷ್ಟೋ ಜನ ಕಲಾವಿದರಿಗೆ ಅಲ್ಲಿ ಹೋಪ್ ಬೆಳೆಯುತ್ತೆ. ಸೊ ನಾನು ಸುಮ್ಮನೆ ಬ್ಲೇಮ್ ಮಾಡಿಕೊಂಡು ಇಂಡಸ್ಟ್ರಿ ನನ್ನನ್ನು ಚೆನ್ನಾಗಿ ಬಳಸ್ಕೊಳ್ಳಿಲ್ಲ, ನನ್ನ ಟ್ಯಾಲೆಂಟಿಗೆ ಅವಕಾಶ ಕೊಡಲಿಲ್ಲ, ಈ ಥರ ಎಲ್ಲ ಬೇಸ್ಲೆಸ್ ಸ್ಟೇಟ್ಮೆಂಟ್ಸ್ ಮಾಡಲಿಕ್ಕೆ ಇಷ್ಟ ಇಲ್ಲ ನನಗೆ. ಯಾಕಂದರೆ ನೀವು ಏನೇ ಹೇಳಿ ಏನೇ ಆಗಿರಲಿ ನನ್ನ ಇಂಡಸ್ಟ್ರಿ ನಾನು ಬಿಟ್ಕೊಡಲ್ಲ. ಹಾಗಾದರೆ ಇಂಡಸ್ಟ್ರಿಗಳಲ್ಲಿ ಗುಂಪುಗಾರಿಕೆ ಅನ್ನೋದು ನಿಜನಾ, ಇದೆಯಾ? ನಿಮಗೆ ಆ ಅನುಭವಕ್ಕೆ ಬಂದಿದೆಯಾ? ಗುಂಪುಗಾರಿಕೆ ಒಂದು ಸ್ವಲ್ಪ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಅದನ್ನು ನಾನು ತಪ್ಪು ಅಂತ ಹೇಳಲಿಕ್ಕೆ ನಾನು ಯಾರೂ ಅಲ್ಲ. ಯಾಕಂದರೆ ಅವರ ಸ್ಟ್ರೆಂತ್ ಎಲ್ಲಿದೆ ಅಂತ ಅವ್ರು ನೋಡಿಕೊಂಡು ಲೈಕ್ ಮೈಂಡೆಡ್ ಪೀಪಲ್ನ ಅವರವರ ಗುಂಪುಗಳಲ್ಲಿ ಸೇರಿಸ್ಕೊಂಡು ಸಿನಿಮಾಗಳು ಏನು ಬರ್ತಾ ಇದೆ ಇವಾಗ ಅದು ನಡೀತಾ ಇದೆ. ಅಲ್ಲಿ ಅಗೇನ್ ನೀವೇ ಹೇಳ್ದಂಗೆ ಗುಂಪುಗಾರಿಕೆ ವಿಚಾರದಲ್ಲಿ ಟ್ಯಾಲೆಂಟನ್ನು ಇದು ಮಾಡ್ತಾರೋ ಅಥವಾ ಇವರು ನಮ್ಮವರು ನಮ್ಮ ಭಾಗದವರು ಅನ್ನೋದು ಬರುತ್ತಾ ಅಂತ? ಕೆಲವು ಜನಗಳ ಮಟ್ಟಿಗೆ ಫಸ್ಟ್ ಬರುವಂಥದ್ದು ನಮ್ಮವರು, ನಮ್ಮ ಭಾಗದವರು. ಓಕೆ, ನಮ್ಮ ಭಾಗದವರು. ಇದನ್ನ ಸಿನಿಮಾಗೆ ಅಷ್ಟೇ ಹೇಳ್ತೀರೋ ಅಥವಾ ಎಲ್ಲ ಕ್ಷೇತ್ರದಲ್ಲೂ ಈ ರೀತಿ ಇರುತ್ತೆ? ಎಲ್ಲ ಕ್ಷೇತ್ರದಲ್ಲೂ ಇದೆ ಸರ್. ಇದು ಸ್ವಲ್ಪ ಜಾಸ್ತಿ ಇರ್ಬೋದಾ? ಸ್ವಲ್ಪ ಇಲ್ಲ, ಹೆಚ್ಚು ಕಡಿಮೆ ಒಂದೇ ಅಳತೆಯಲ್ಲೇ ನಡೆಯುತ್ತೆ. ಸೀರಿಯಲ್ಗಳಲ್ಲಿ ಸ್ವಲ್ಪ ಕಡಿಮೆ, ಅದು ಓಕೆ ಸ್ವಲ್ಪ ಕಡಿಮೆ. ಯಾಕಂತಂದರೆ ಕಲಾವಿದರ ಅವಶ್ಯಕತೆ ಇದೆ ಆ್ಯಂಡ್ ಟ್ಯಾಲೆಂಟ್ ಯಾರಲ್ಲಿದೆ ಅಂತ ಫಸ್ಟ್ ಅದನ್ನು ಸ್ಕ್ರೂಟಿನೈಸ್ ಮಾಡ್ತಾರೆ. ಬಟ್ ಸಿನಿಮಾ ಹಂಗಲ್ಲ. ಸಿನಿಮಾದಲ್ಲಿ ಸ್ವಲ್ಪ ಇತ್ತೀಚೆಗೆ ಆಗಿರುವಂಥದ್ದು, ಇತ್ತೀಚೆಗೆ ಆಗಿರುವಂಥ ಬದಲಾವಣೆ ಅದು. ಕರೆಕ್ಟ್. ಏನು ಮಾಡ್ಲಿಕ್ಕಾಗಲ್ಲ. ಈಗ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಇನ್ವೈಟ್ ಮಾಡುವಾಗ ಫಸ್ಟ್ ಯಾರನ್ನು ಇನ್ವೈಟ್ ಮಾಡ್ತೀರಿ ನೀವು? ನಮ್ಮವರು ಅಲ್ವಾ? ಅಷ್ಟೇ. ಬಟ್ ಒಂದು ಏನು ಅದರ ದುರಂತ ಏನು ಅಂತ ಹೇಳಿದ್ರೆ, ಈ ಒಂದು ನಮ್ಮವರು ಅನ್ನೋ ನಿಟ್ಟಿನಲ್ಲಿ ನಿಜವಾದ ಟ್ಯಾಲೆಂಟ್ ಇರುವಂತವರಿಗೆ ಸ್ವಲ್ಪ ಅವಕಾಶಗಳು ಕಡಿಮೆ ಆಗ್ತಾ ಇದೆ. ಆ ರೆಕಗ್ನಿಷನ್ ಸಿಗ್ತಾ ಇಲ್ಲ. ಒಂದ್ ಸ್ವಲ್ಪ ಬೇರೆ ಕಡೆನೂ ನೋಡಿ ಇವರು, ಯಾಕಂದ್ರೆ ಈಗ ಸಿನಿಮಾ ಅಂತ ಮಾಡುವಾಗ ಇಟ್ ಶುಡ್ ಬಿ ಓನ್ಲಿ ಅಬೌಟ್ ಸಿನಿಮಾ. ನಾನು ಹೇಳೋ ಅಂಥದ್ದು ಅದರಲ್ಲಿ ಜಾತಿ ಭೇದ ಬರಬಾರ್ದು, ಬೇರೆ ಬೇರೆ ಫ್ಯಾಕ್ಟರ್ಸ್ ಬರಲೇಬಾರ್ದು. ಪ್ಲಾಟ್, ಆ್ಯಕ್ಟರ್ಸ್, ಟೆಕ್ನಿಷಿಯನ್ಸ್ ಆ್ಯಂಡ್ ಅಫ್ಕೋರ್ಸ್ ಅದರ ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಅದು ಇದು ಆ್ಯಂಡ್ ಜರ್ನಲಿಸಮ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ನಮ್ಮನ್ನು ಪುಷ್ ಮಾಡಲಿಕ್ಕೆ. ಬಟ್ ಆ ಸಿನಿಮಾ ಪ್ಲಾಟ್ ಅಂತ ಬಂದಾಗ ಅದಕ್ಕೆ ತಕ್ಕ ಹಾಗಿರುವಂಥ ಒಂದು ಟ್ಯಾಲೆಂಟನ್ನು ಮಾತ್ರ ಅವರು ಯೋಚನೆ ಮಾಡಬೇಕೇ ಹೊರತು ಕೆಲವರು, ಅಗೇನ್ ನಾಟ್ ಎವ್ರಿಬಡಿ, ನಮ್ಮವರ ಅನ್ನೋ ಕ್ವೆಶ್ಚನ್ ಬರಬಾರ್ದು. ಸೊ ನೀವೇ ಹೇಳ್ದಂಗೆ ಹಿಂದೆ ಜಾತಿ ಧರ್ಮ ಅದು ಯಾವುದೂ ನೋಡ್ತಾ ಇರಲಿಲ್ಲ.
ಓನ್ಲಿ ಕಲಾವಿದ ಅಷ್ಟೇ. ಈಗ ಅದು ಮಿಕ್ಸಪ್ ಆಗ್ಬಿಡ್ತಾ ಅಂತ ಸ್ವಲ್ಪ ಎಲ್ಲೋ ಒಂದು ಕಡೆ. ಹಾಂ ಹಾಂ. ಅದರಲ್ಲೂ ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡಿಕೊಂಡು ಅಥವಾ ಎಲ್ಲೋ ಒಂದು ಸೀರಿಯಲಲ್ಲಿ ಇವ್ರು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ತಗೊಳ್ಳೋ ಅಂಥವ್ರು ಕೂಡ ಇದ್ದಾರೆ, ಇನ್ನು ಇದ್ದಾರೆ. ಆದರೆ ಹೆಚ್ಚಿನ ಅಂಶ ತುಂಬ ಕಮರ್ಷಿಯಲೈಸ್ ಆಗಿಬಿಟ್ಟಿದೆ ಅಲ್ಲ. ಇಟ್ ಈಸ್ ಮೋರ್ ಅಬೌಟ್ ಹೂ ವರ್ಕ್ಸ್ ಔಟ್ ಬೆಟರ್ ಫಾರ್ ಅವರ್ ಪ್ರೊಡಕ್ಷನ್ ಅಲ್ವಾ? ನಿಮ್ಮ ಪ್ರಕಾರ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಮಾರಕನ ಅಥವಾ ಪೂರಕನ? ಸತ್ಯವಾಗ್ಲೂ ಹೇಳ್ತೀನಿ, ಇಷ್ಟು ದಿನ ನಾನು ತುಂಬ ಪೂರಕವಾಗೇ ಮಾತಾಡ್ತಾ ಇದ್ದೆ ಅದ್ರ ಬಗ್ಗೆ, ತುಂಬ ಪಾಸಿಟಿವ್ ಆಗೇನೆ. ಇವತ್ತವರೆಗೂ ನಾನು ಹೇಳ್ತೀನಿ, ನನಗೆ ಲಾಟ್ ಆಫ್ ಮೈ ಫೇಮ್ ಹ್ಯಾಸ್ ಡಬಲ್ಡ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಆಯ್ತಾ? ಯಾಕಂದ್ರೆ ನಾವು ಏನೇ ವರ್ಕ್ ಮಾಡಿದ್ರು ಅದನ್ನ ಪೋಸ್ಟ್ ಮಾಡುವಂಥದ್ದು, ಅದಕ್ಕೆ ಜನರ ಮೆಚ್ಚುಗೆ ಸಿಗುವಂಥದ್ದು ಎಲ್ಲ ಓಕೆ, ಆದ್ರೆ ಈಕ್ವಲ್ ಆಗಿ ಅದು ಮಾರಕ ಕೂಡ. ಯಾಕಂದ್ರೆ ಕೆಲಸನೇ ಮಾಡದೆ ನಾವು ಫೇಮಸ್ ಆಗಬೇಕು, ಕೆಲಸನೇ ಮಾಡದೆ ನಾವು ದುಡಿಬೇಕು, ಅಂದ್ರೆ ದುಡ್ಡು ಬಂದು ಬೀಳ್ಬೇಕು, ದಟ್ ಇಸ್ ದ ಕೈಂಡ್ ಆಫ್ ದಿ ಆಟಿಟ್ಯೂಡ್. ಅಂಡ್ ಕೆಲಸನೇ ಮಾಡದೆ ರಾತ್ರೋರಾತ್ರಿ ನಾವು ಯಾರು ಅಂತ ಪ್ರಪಂಚಕ್ಕೆ ಗೊತ್ತಾಗಬೇಕು ಅನ್ನುವಂಥ ಕೆಟ್ಟ ಮನೋಭಾವ ಕೆಲವರಲ್ಲಿ ಇದೆ. ಓಕೆನಾ? ಸೊ ಇನ್ನೊಬ್ಬರ ಕಂಟೆಂಟನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು ಅಥವಾ ಇನ್ನೊಬ್ಬರನ್ನ ಡಿಫೇಮ್ ಮಾಡುವಂಥದ್ದು, ಇನ್ನೊಬ್ಬರ ಬಗ್ಗೆ ಯುನೋ ತುಂಬಾ ಅವಹೇಳನಕಾರಿಯಾಗಿ ಮಾತಾಡಿ ಇವ್ರು ಅದ್ರ ಬಗ್ಗೆ ಪಬ್ಲಿಸಿಟಿ ತಗೊಳ್ಳೋದು, ಇದೆಲ್ಲ ಬಹಳ ಜಾಸ್ತಿ ನಡೀತಾ ಇದೆ. ಆ್ಯಂಡ್ ಐ ವಿಲ್ ಟೆಲ್ ಯು ವಾಟ್, ಕೆಲವರು ಕಮೆಂಟ್ಸ್ ಬಗ್ಗೆ ಫಸ್ಟ್ ಹೇಳ್ತೀನಿ ನಾನು. ಅಬ್ಬಾ ದೇವ್ರೆ, ಎಂಥ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ, ಅದು ಎಲ್ಲಿಂದ ಅಷ್ಟೊಂದು ಹೇಟ್ರೆಡ್ ತುಂಬಿಕೊಂಡಿದೆ ಅವ್ರುಗಳಲ್ಲಿ, ಅರ್ಥನೇ ಆಗಲ್ಲ ನನಗೆ. ಸುಮ್ಮನೆ ಹೇಳ್ತೀನಿ, ನೀವು ನಿಮ್ಮ ತಾಯಿಯವರು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ, ಈಗ ಯಾರೋ ಒಬ್ರು ಸಿಕ್ಕು ಇದು ನಮ್ಮ ತಾಯಿ ಅಂತ ನೀವು ಇಂಟ್ರೊಡ್ಯೂಸ್ ಮಾಡ್ತೀರಾ, ಏನ್ ಹೇಳ್ತಾರೆ ಅವರು? ಹೌದಾ, ನಮಸ್ಕಾರ, ಚೆನ್ನಾಗಿದ್ದೀರಾ ಅಮ್ಮ ಅಂತ ಹೇಳ್ತಾರೆ, ಹೊರಡ್ತಾರೆ. ಅದೇ ವ್ಯಕ್ತಿ ಸೋಷಿಯಲ್ ಮೀಡಿಯಾಲಿ ನೀವು ನಿಮ್ ತಾಯಿ ಜೊತೆ ಇರೋ ಫೋಟೋ ಹಾಕಿದ್ರೆ ಕಮೆಂಟ್ಸ್ ಹೇಗ್ ಬರುತ್ತೆ ಅಂತ ನೋಡಿ. ಅಫ್ಕೋರ್ಸ್ ತುಂಬಾ ಜನ ಇದ್ದಾರೆ ಅಪ್ರಿಶಿಯೇಟ್ ಮಾಡೋರು, ಜೆನ್ಯೂನ್ ಆಗಿ ಅಪ್ರಿಶಿಯೇಟ್ ಮಾಡೋರು ಇದ್ದಾರೆ. ತಾಯಿಯವ್ರಿಗೆ ನಮಸ್ಕಾರ ತಿಳಿಸಿ ಅಥವಾ ಅಮ್ಮ ವೆರಿ ನೈಸ್ ಅಮ್ಮ ಈ ತರ ಎಲ್ಲ. ನಾನು ಹಾಕ್ದಾಗೆಲ್ಲ, ನಮ್ಮ ತಾಯಿಯವ್ರ ಜೊತೆ ಒಂದು ಫೋಟೋನೋ ವಿಡಿಯೋನೋ ಹಾಕ್ದಾಗೆಲ್ಲ ಆ ಕಂಪ್ಯಾರಿಸನ್ ಅಂತ ಹೇಳಿದ್ನಲ್ಲ, ಅದು ಬರೀ ಸಿನಿಮಾ ಸೀರಿಯಲ್ ಮಟ್ಟಿಗಲ್ಲ. ನಾನೇನೋ ಒಂದು ರೀಲ್ ಮಾಡಿ ಹಾಕಿದ್ರು ಕೂಡ ಎಷ್ಟು ಬಾಯಿಗೆ ಬಂದ ಹಾಕಿ ಕಮೆಂಟ್ ಮಾಡ್ತಾರೆ. ಓಕೆ, ಹೇಟ್ರೆಡ್ ಹೇಗೆ, ನೀನೇ ಅವಳ ಅಮ್ಮನ ತರ ಇದೆಯಾ, ಇದು ವಿನಯ ಪ್ರಸಾದ್ ಅಜ್ಜಿನಾ, ಇನ್ನು ಕೆಲವರು ಇದು ಯಾವ್ದಿದು ಪ್ರಾಣಿ ಅಂತಾನು ಕಮೆಂಟ್ ಹಾಕಿದ್ದಾರೆ ನೋಡಿ, ನಿಮ್ಮಮ್ಮ ಈ ವಯಸ್ಸಲ್ಲಿ ಹೇಗಿದ್ದಾರೆ ನೋಡು, ಈ ತರ. ಸರಿ, ಏನೋ ಒಂದು ಹೇಳ್ಕೋಬೇಕು, ಹೇಳ್ಕೊತಾರೆ. ಬಾಕಿ ನಾನು ಫುಡ್ ಬ್ಲಾಗಿಂಗ್ ಮಾಡ್ತೀನಿ, ನನ್ನ ಇಂಟ್ರೆಸ್ಟ್ ಅದು. ನಾನೇನು ದೊಡ್ಡ ಚಾನೆಲ್ ಮಾಡಬೇಕು ಅದು ಇದು ಅದೆಲ್ಲ ಏನಲ್ಲ. ಇಟ್ಸ್ ಐ ಲೈಕ್ ಟು ಡೂ ಇಟ್, ಐ ಡೂ ಇಟ್. ಟೈಮ್ ಸಿಕ್ಕಾಗ ಮಾಡ್ತೀನಿ, ನನಗೆ ಗೊತ್ತಿರೋ ರೆಸಿಪೀಸ್ನ ಶೇರ್ ಮಾಡ್ಕೋತೀನಿ. ನನ್ನ ವಿಡಿಯೋ ಕಡೆಯಲ್ಲಿ ನಾನೇನು ಮಾಡಿರ್ತೀನೋ ಅದನ್ನು ಊಟ ಮಾಡಿ ಸೂಪರ್ ಅಂತ ಹೇಳಿ ಒಂದು ಆ್ಯಕ್ಷನ್ ಮಾಡ್ತೀನಿ. ಅಯ್ಯೋ, ಅದಕ್ಕೆ ಕ್ಯಾನ್ ಯು ಇಮ್ಯಾಜಿನ್ ಫುಡ್ ಬ್ಲಾಗಿಂಗ್ ರೀಲ್ಗೆ ಅದು ಎಷ್ಟು ಅನ್ನ ತಿಂತೀಯ ನೀನು, ನಿನ್ನ ಸೈಜ್ ನೋಡ್ಕೊಂಡಿದ್ಯಾ, ಹೀಗೆಲ್ಲ ಕಮೆಂಟ್. ನಿನ್ ಕಡಾಯಿ ಯಾಕೆ ಇಷ್ಟು ಕೆಟ್ಟದಾಗಿದೆ, ನಿನ್ ಬಾಣ್ಲೆ ಯಾಕೆ ಇಷ್ಟು ಕೆಟ್ಟದಾಗಿದೆ, ನಿನ್ ಸೌಟ್ ಯಾಕೆ ಇಷ್ಟು ಕೆಟ್ಟದಾಗಿದೆ, ವಾಟ್ ಆರ್ ಯು ಟ್ರೈಂಗ್ ಟು ಡೂ? ನಾನು ಅಷ್ಟೇ ಕೇಳೋದು. ಹಾಗಂತ ಹೇಳಿ ಆ ಕೆಟ್ಟದಾಗಿ ಕಮೆಂಟ್ ಮಾಡಿರೋ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಿ ನೋಡಿ, ಇಟ್ ಇಸ್ ಆಲ್ವೇಸ್ ಅ ಪ್ರೈವೇಟ್ ಅಕೌಂಟ್, ಆಲ್ವೇಸ್ ಅ ಪ್ರೈವೇಟ್ ಅಕೌಂಟ್. ಅಂಡ್ ಕಡಿಮೆ ಇದ್ದಿದ್ರಲ್ಲಿ ಕಡಿಮೆ ನಂಬರ್ ಆಫ್ ಫಾಲೋವರ್ಸ್ ಇರ್ತಾರೆ ಅವ್ರಿಗೆ. ಸೊ ಇದು ಡೆಫಿನೆಟ್ಲಿ ಮಾರಕ ತಾನೆ. ಅಂಡ್ ಮೋರ್ ಸೋ ಎವರ್ ನನಗೆ ತುಂಬಾ ಒಂಥರ ಥ್ರೆಟನಿಂಗ್ ಅಂತ ಅನ್ಸಿದ್ದು, ರೀಸೆಂಟ್ ಆಗಿ ವಿಷ್ಣುವರ್ಧನ್ ಸರ್ ಅಂದ್ರೆ ನನಗೆ ಮಾಡಬೇಕು ಅಂತ ಅನ್ನಿಸ್ತು. ಅದೆಲ್ಲೋ ಒಂದ್ ಕಡೆ ಹೋಗಿದ್ವಿ, ನಾಗರಹೊಳೆ ಕಡೆ, ಒಳ್ಳೆ ಪ್ರಕೃತಿ ಸೌಂದರ್ಯ ಇತ್ತು. ಅದ್ರ ಮಧ್ಯೆ ಆ ಮಮ್ಮಿನ ಕೇಳ್ದೆ, ವಿಲ್ ಯು ಪ್ಲೀಸ್ ಡಾನ್ಸ್ ಫಾರ್ ಮಿ ಅಂತ. ಹಾ, ಮಾಡೋಣ ಕಂದ ಅಂತ ಹೇಳಿದ್ರು. ನನಗೊಂದು ಐಡಿಯಾ ಬಂತು, ಅದ್ರ ಜೊತೆ ವಿಷ್ಣು ಅಂಕಲ್ ಜೊತೆ ಮಾಡಿದ ಸಿನಿಮಾಗಳದ್ದು ಫೋಟೋಸು ಹಾಕ್ಬೇಕು. ಅಂಡ್ ತುಂಬಾ ಕಾಂಟ್ರವರ್ಸಿಗಳು ನಡೀತಾ ಇದೆ, ಲ್ಯಾಂಡ್ ಅದು ಇದು ಅಂತ ಹೇಳ್ಕೊಂಡು ಐ ಥಾಟ್ ಇಟ್ಸ್ ಜಸ್ಟ್ ಅ ಹಂಬಲ್ ಟ್ರಿಬ್ಯೂಟ್, ಐ ಪೋಸ್ಟ್ ಇಟ್. ಪೋಸ್ಟ್ ಮಾಡಿದೆ. ಆ್ಯಸ್ ಯೂಶ್ವಲ್ ಬರೋಷ್ಟು ಒಳ್ಳೆ ಕಮೆಂಟ್ಸ್ ಬಂತು, ಸುಮಾರಷ್ಟು ಕೆಟ್ಟ ಕಮೆಂಟ್ಸ್ ಬಂತು, ಎಲ್ಲ ಬಂತು. ಒಂದು ದಿವಸ ಬೆಳಗ್ಗೆ ಅಮ್ಮ ಕೊಚ್ಚಿನಲ್ಲಿ ಕೂತ್ಕೊಂಡು, ಕೇರಳದಲ್ಲಿ ಕೂತ್ಕೊಂಡು ನನಗೆ ಯಾವುದೋ ಒಂದು ಯೂಟ್ಯೂಬ್ ಲಿಂಕ್ ಕಳಿಸ್ತಾರೆ. ಪುಟ್ಟ, ನಿನ್ಗೆ ಇದ್ರ ಬಗ್ಗೆ ಗೊತ್ತುಂಟಾ, ಏನಿದು ಅಂತ. ಲಿಂಕ್ ಕ್ಲಿಕ್ ಮಾಡಿ ನೋಡಿದ್ರೆ ಒನ್ ಯೂಟ್ಯೂಬರ್ ಈ ವಿಡಿಯೋನ ತಗೊಂಡು ಎಡಿಟ್ ಮಾಡಿ ಬೇರೆ ಒಂದು ಕಾಮಿಕಲ್ ತರ ಹಾಡು ಹಾಕಿ ನಮ್ಮಿಬ್ರು ಜೋಕರ್ಸ್ ತರ ಮಾಡಿ ಅದನ್ನ ಯೂಟ್ಯೂಬಿಗೆ ಹಾಕಿದಾನೆ. ಓಕೆ, ಅಂಡ್ ಜನರು ಏನ್ ಕಮೆಂಟ್ ಮಾಡ್ತಾ ಇದ್ದಾರೆ,
ನೀವು ಇಷ್ಟು ಲೋ ಲೆವೆಲ್ಗೆ ಇಳಿತೀರಾ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡಿ ಎಷ್ಟು ಮಿಸ್ಯೂಸ್ ಮಾಡಿಕೊಂಡ್ರು. ನಿಮ್ಮಿಂದ ಈ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಮಗೆ. ನೀವು ಇದಕ್ಕೆ ಇಳಿದ್ಬಿಟ್ರಾ? ನಾನು ಅದನ್ನೇ ಹೇಳಿದೆ, ಯು ಹ್ಯಾವ್ ಯೂಸ್ಡ್ ಮೈ ಕಂಟೆಂಟ್ ವಿತೌಟ್ ಮೈ ಪರ್ಮಿಷನ್ ಫಸ್ಟ್ ಆಫ್ ಆಲ್. ಓಕೆನಾ? ಅದ್ರ ಮೇಲೆ ಈ ಥರ ಎಲ್ಲ ಕಮೆಂಟ್ಸ್ ಬರ್ತಾ ಇದ್ರು ಆ ಯೂಟ್ಯೂಬರ್ ಆ ಪೇಜ್ನವನು ಏನೂ ಕಂಟ್ರೋಲ್ ತಗೋತಾ ಇಲ್ಲ. ಅಲ್ಲಿ ಕಮೆಂಟ್ಸ್ನ ಡಿಸೇಬಲ್ ಮಾಡುವಂಥ ಆಪ್ಷನ್ ಇದೆ. ಯಾಕೆ ಮಾಡ್ತಾ ಇಲ್ಲ? ನೀನು ಅದನ್ನ ತಗೊಂಡು ಹಾಗಾದರೆ ಯು ಆರ್ ಟೇಕಿಂಗ್ ಸೇಡಿಸ್ಟಿಕ್ ಪ್ಲೆಜರ್ ಔಟ್ ಆಫ್ ಇಟ್. ಆ್ಯಂಡ್ ಇದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ. ಈ ಹಿಂದೆ ನಾನು ಯಾವುದೋ ಒಂದು ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿರೋ ಥರ ಫೋಟೋ ಹಾಕಿ ಕಣ್ಣೀರಲ್ಲಿ ಮುಳುಗಿದ ವಿನಯ ಪ್ರಸಾದ್ ಕುಟುಂಬ ಮಗಳಿಗೆ ಏನಾಗಿದೆ ನೋಡಿ, ಓ ಮೈ ಗಾಡ್, ನನಗೆ ಎಲ್ಲೆಲ್ಲಿಂದ ಕಾಲ್ಸ್ ಬರ್ತಾ ಇದೆ ಸರ್. ಊರಲ್ಲಿ ಕೂತ್ಕೊಂಡಿರೋ ನನ್ನ ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡಿ ಎಂತ ಆಯ್ತು ಮಗ ಅಂತ ಕೇಳ್ತಾ ಇದ್ದಾರೆ. ಏನು ಹೇಳಬೇಕು? ಯಾಕೆ ಈ ಥರ ಗಾಬರಿ ಸೃಷ್ಟಿ ಮಾಡಬೇಕು? ಆ್ಯಂಡ್ ಮಮ್ಮಿದು ಯಾವುದೋ ಫಿಲ್ಮ್ದು ಅವರು ಹಾಸ್ಪಿಟಲ್ ಬೆಡ್ಡಲ್ಲಿ ಇರೋ ಫೋಟೋ ಅದನ್ನು ತಗೊಂಡು ಮಾರ್ಫ್ ಮಾಡಿ ನಾನು ಅಳೋ ಥರ ಫೋಟೋ ಹಾಕಿ, ನಾನು ಅದೇ ಕೇಳೋದಪ್ಪ, ನಿಮಗೆ ನಿಜವಾಗ್ಲೂ ಏನಾದರೂ ಮಾಡಬೇಕು ಲೈಫಲ್ಲಿ ಅಂತಿದ್ರೆ ಕಮ್ ಅಪ್ ವಿತ್ ಯೋರ್ ಕಂಟೆಂಟ್. ಎಷ್ಟು ಜನ ಅವರ ವಾಟ್ ಐ ಈಟ್ ಇನ್ ಅ ಡೇ, ಗೆಟ್ ರೆಡಿ ವಿತ್ ಮೀ, ಅಥವಾ ಅವ್ರ ತಾಯಿ ಮಾಡಿರೋ ರೆಸಿಪಿ ಅಥವಾ ಒಂದು ಡಾನ್ಸ್ ಮಾಡ್ತಾರಲ್ವಾ, ಒಳ್ಳೆ ವ್ಯೂಸ್ ಬರುತ್ತಲ್ವಾ, ಆ ಥರ ಮಾಡಿ. ಅದನ್ನ ಬಿಟ್ಬಿಟ್ಟು ನನ್ನ ವಿಡಿಯೋ ತಗೊಂಡು ಅಥವಾ ನನ್ನ ಫೋಟೋಸ್ ತಗೊಂಡು ಮಿಸ್ಯೂಸ್ ಮಾಡೋ ಅವಶ್ಯಕತೆ ನಿಮಗೇನು ಬಂತು? ಇಟ್ ಈಸ್ ಜಸ್ಟ್ ಕಳ್ಳತನ ತಾನೆ. 100%. ಸೊ ಆ್ಯಂಡ್ ತುಂಬ ಜನ ನನಗೆ ಜೋರು ಮಾಡೋರಿದ್ದಾರೆ, ನಿನ್ನ ಮಗಳ ಫೋಟೋ ನೀನು ಎಲ್ಲಿಯೂ ಹಾಕೋದಿಲ್ಲ, ನೀನು ಒಂಚೂರು ಸೋಷಿಯಲ್ ಮೀಡಿಯಲ್ಲಿ ತರಲ್ಲ. ನಾನು ತರಕ್ಕೆ ಇಷ್ಟ ಇಲ್ಲ. ಇಟ್ ಇಸ್ ಸೋ ಸ್ಕೇರಿ. ಎಲ್ಲಿ ವೇರ್ ಈಸ್ ದ ಗ್ಯಾರಂಟಿ ಫಾರ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ? ಕರೆಕ್ಟ್. ಯಾಕಂದರೆ ಇಷ್ಟಿಷ್ಟು ಜನ, ಒಂದು ಪುಟ್ಟ ಮಗು, ಅದು ಹುಡುಗ ಆಗಿರ್ಬೋದು, ಎಸ್ಪೆಷಲಿ ಹುಡುಗಿಯರಿಗೆ ಒಂದು ಫೋಟೋ ಹಾಕಿದ್ರೆ ಆ ಕಮೆಂಟ್ ಸೆಕ್ಷನ್ ಹೋಗಿ ನೋಡ್ಬಿಡಿ ಸರ್, ವಿಕೃತ ಮನೋಭಾವ ಹೇಗಿದೆ ಜನರದ್ದು ಕೆಲವ್ರದ್ದು ಅಂತ. ಹೆದರಿಕೆ ಆಗುತ್ತೆ ಈ ಸೊಸೈಟಿಲಿ ಮಕ್ಕಳನ್ನ ಬೆಳೆಸೋದು. ಅಂತ ಮನಸ್ಥಿತಿ ಇರೋರೇ ಜಾಸ್ತಿ ಇದ್ದಾರೆ. ಆ್ಯಂಡ್ ಸೊ ನನಗೀಗ ದ ಪರ್ಸೆಂಟೇಜ್ ಆಫ್ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಸ್ವಲ್ಪ ಮಾರಕ ಅಂತ ಅನಿಸ್ತಾ ಇರೋ ಸ್ವಲ್ಪ ಅಲ್ಲ. ಈ ವಿಚಾರವಾಗಿ ರಮ್ಯಾ ಕೂಡ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ರಮ್ಯಾ ಕೂಡ ಕಂಪ್ಲೇಂಟ್ ಕೊಟ್ಟರು. ಈ ವಿಚಾರ ಆಗ್ಬೇಕು, ಈ ತರದ ನನ್ನ ಫ್ರೆಂಡ್ ಮೇಘ್ನಾರಾಜ್ ಅವ್ರನ್ನ ಎಷ್ಟು ಮಿಸ್ಯೂಸ್ ಮಾಡ್ಕೊಂಡ್ರು, ಅವರದ್ದು ಏನೇನೇನೇನು ಅವ್ರ ಬಗ್ಗೆ ಹೇಳ್ಕೊಂಡು. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನನಗೆ ನೆನಪಿದೆ, ನನಗೆ ಎಲ್ಲೆಲ್ಲಿ ಈ ಥರ ಪೋಸ್ಟ್ಗಳು ಸಿಗ್ತಾ ಇತ್ತು ಮೇಘ್ನನ್ ಬಗ್ಗೆ, ಬಿಕಾಸ್ ಶಿ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಆ್ಯಂಡ್ ನಾನು ಹೇಳಿದೆ, ನಾನು ಒಬ್ಬರ ಹತ್ರ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಐ ಆಮ್ ವೆರಿ ಲಾಯಲ್ ಟು ದೆಮ್. ನಾನು ಕಳಿಸ್ತಾ ಇದ್ದೆ, ಅಮ್ಮ ನಿನ್ನ ಬಗ್ಗೆ ಈ ಥರ ಹಾಕಿದ್ದಾರೆ, ಡೂ ಯು ವಾಂಟ್ ಮೀ ಟು ರಿಪೋರ್ಟ್ ಇಟ್, ವಿಲ್ ಯು ರಿಪೋರ್ಟ್ ಇಟ್, ಈ ಥರ ನಡೀತಾ ಇತ್ತು. ಪಾಪ ಆಕೆನೂ ಎಷ್ಟು ಫ್ರಸ್ಟ್ರೇಟ್ ಆಗಿದೆ, ಏನು ಕಡಿಮೆನಾ ಚಾಲೆಂಜಸ್ ಫೇಸ್ ಮಾಡಿರೋದು. ಸೊ ಜನರಿಗೆ ಒಂಥರ ಪವರ್ ಸಿಕ್ಕಾಗ್ಬಿಟ್ಟಿದೆ. ಎಲ್ಲೋ ಒಂಥರ ನಾನು ಇಲ್ಲಿ ನಂದು ತೋರಿಸ್ಬಿಡ್ತೀನಿ, ನಾನು ಏನು ಅಂತ ತೋರಿಸ್ಬಿಡ್ತೀನಿ, ಕೆಟ್ಟದಾಗಿ ಕಮೆಂಟ್ ಮಾಡ್ತೀನಿ, ಅವಾಚ್ಯ ಶಬ್ದಗಳನ್ನು ಬಳಸ್ತೀನಿ, ತುಂಬ ಹೆಚ್ಚಾಗಿದೆ. ಎಸ್ ಮೇಡಮ್. ಪ್ರಥಮ ಅವರು ಆ್ಯಸ್ ಎ ಡ್ಯಾನ್ಸರ್ ಆಗಿ ತುಂಬ ಮೇಕಪ್ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತಾರೆ. ಅಂದರೆ ಕಾಳಜಿ ಜಾಸ್ತಿ, ಸದಾ ನೋಡಿದ ತಕ್ಷಣ ಇವರು ಅವರೇ ಅನ್ನೋ ಥರದ್ದು ಏನೋ ಟ್ರೆಂಡ್ ಅಂತಾರಲ್ಲ, ಆ ಥರ ಆಗ್ಬಿಡ್ತು. ನೀವು ಜಾಸ್ತಿ ಬ್ಯೂಟಿ ಮತ್ತು ಮೇಕಪ್ ಬಗ್ಗೆ ಜಾಸ್ತಿ ಎಚ್ಚರ ವಹಿಸ್ತೀರಿ, ಹೇಗೆ ಅಂತ? ಮೊದಲನೇದಾಗಿ ತರಬೇತಿ ಎಲ್ಲಿಂದ ಸಿಕ್ಕಿದೆ ಅಂತ ನಿಮಗೆ ಗೊತ್ತು, ನಮ್ಮ ತಾಯಿಯವರಿಂದ. ಆ್ಯಂಡ್ ಇಷ್ಟರವರೆಗೂ ಆ್ಯಂಡ್ ಡಾನ್ಸ್ ಟ್ರೈನಿಂಗಲ್ಲಿ ಕೂಡ ಒನ್ ಆಫ್ ದಿ ಇನಿಷಿಯಲ್ ಲೆಸನ್ಸ್ ನಾವು ಕಲಿಯೋದು ಹೌ ಟು ಡೂ ಯೋರ್ ಓನ್ ಮೇಕಪ್ ಅಂತ. ಓಕೆ, ಆಯ್ತಾ? ಯಾಕಂದರೆ ಎಲ್ಲ ಕಡೆ ಒಂದು ಟ್ರೂಪ್ ಎಲ್ಲ ಟ್ರಾವೆಲ್ ಮಾಡುವಾಗ ಮೇಕಪ್ ಅವ್ರನ್ನ ಕರ್ಕೊಂಡು ಹೋಗೋದು ಬಹಳ ಚಾಲೆಂಜಿಂಗ್ ಅನ್ಸುತ್ತೆ. ಆ್ಯಂಡ್ ಅಷ್ಟು ಜನ ಡಾನ್ಸರ್ಸ್ ಇರುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಫಸ್ಟ್ ಟ್ರೈನಿಂಗ್ ಇಸ್ ಡೂ ಯೋರ್ ಓನ್ ಮೇಕಪ್. ಮತ್ತೆ ನನಗೆ ಪ್ರಸಾದನ ಕಲೆ ಬಗ್ಗೆ ಬಹಳ ಒಲವು. ಬ್ಲೆಂಡಿಂಗ್ ಮತ್ತೆ ಶೇಡ್ಸ್ ವರ್ಕೌಟ್ ಮಾಡೋದು, ನನ್ನ ಸ್ಕಿನ್ ಟೋನ್ಗೆ ಏನು ಸೂಟ್ ಆಗುತ್ತೆ ಅದೆಲ್ಲ ಬಹಳ ಪ್ರೀತಿ ನನಗೆ ಮುಂಚೆಯಿಂದನು, ಅಂದ್ರೆ ಡಾನ್ಸ್ ಶುರು ಮಾಡಿದಾಗಿಂದನು. ಅದ ಕಾರಣ ನಾನೇ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಇನ್ಫ್ಯಾಕ್ಟ್ ಸೀರಿಯಲ್ಲು ಸಿನಿಮಾ ಅಂತ ಬಂದಾಗ ಮೇಕಪ್ ಮ್ಯಾನ್ ಭಾಳ ಕೋಪ ಮಾಡ್ಕೊಳ್ಳೋರು, ಎಲ್ಲರೂ ಮಾಡಿಸ್ಕೋತಾರೆ, ನನ್ನ ಹತ್ರ ನೀನೊಬ್ಳೆ ಮಾಡಿಸ್ಕೊಳ್ಳಲ್ಲ. ನಾನಾಗ ಹೇಳ್ತಾ ಇದ್ದೆ, ಆ ಥರ ಅಲ್ಲ, ನನಗೆ ನಿಮ್ಮ ಕೆಲಸ ಸಂತೋಷನೇ, ಆದರೆ ನನಗೇನು ಸೂಟ್ ಆಗುತ್ತೆ ಅಂತ ನನ್ನ ಮೇಲೆ ವರ್ಕೌಟ್ ಮಾಡ್ಕೊಳ್ಳೋದು ಬಹಳ ಪ್ರೀತಿ ನನಗೆ, ನಾನೇ ಮಾಡ್ಕೊಳ್ತೀನಿ ಅಂತ. ಸೊ ನಾವು ದಟ್ ಹ್ಯಾಸ್ ಬಿಕಮ್ ಅ ಟ್ರೆಂಡ್, ಎಸ್ಪೆಷಲಿ ಐ ಮೇಕಪ್ ಎಲ್ಲಾನು, ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ವರ್ಕೌಟ್ ಮಾಡೋದು, ಈ ಬಿಗ್ ಬಿಂದಿ ಕಣ್ಣು ಬರ್ಕೊಳ್ಳೋದು ಎಲ್ಲ ತುಂಬ ಜನ ಕೇಳ್ತಾ ಇರ್ತಾರೆ, ಅದ್ರದ್ದು ವಿಡಿಯೋ ಮಾಡಿ ಹಾಕಿ ನೀವು ಅಂತ. ಮಾಡ್ತೀನಿ ಯಾವತ್ತಾದರೂ. ಆ್ಯಂಡ್ ಸ್ಕಿನ್ ಕೇರ್ ಅಂತ ಬಂದಾಗ ಖಂಡಿತ ನಾನು ಯಾವ ದೊಡ್ಡ ಈ 7 ಸ್ಟೆಪ್ 18 ಸ್ಟೆಪ್ ಏನೂ ಮಾಡಲ್ಲ. ನಿಜವಾಗ್ಲೂ ಹೇಳ್ತೀನಿ, ಕಡಲೆ ಹಿಟ್ಟು, ಹಾಲು, ಅರಿಶಿಣ ಇಷ್ಟೇ ನನ್ನ ಸ್ಕಿನ್ ಕೇರ್ ಅಷ್ಟೇ.
ನಾನು ಒಂದು ಪಾರ್ಲರ್ಗೆ ಹೋಗಿ ದೇಸಿತನ ಒಂದು ದೊಡ್ಡ ವಿಷಯಗಳು ಮಾಡಿಸ್ಕೊಳ್ಳೋದು ಏನು ಮಾಡೋದು, ಎಲ್ಲ ಆರ್ಗ್ಯಾನಿಕ್ ಆಗಿ. ಓಕೆ, ಪ್ರಥಮ ಅವರು ಈಗ ನೆಕ್ಸ್ಟ್ ಸಿನಿಮಾ ಫೋಕಸ್ ಮಾಡೋದಾದರೆ ಅಲ್ಲೂ ಕೂಡ ನೆಗೆಟಿವೇ ರೋಲ್ ಸಿಕ್ತು ಅಂತಂದರೆ ಏನು ಮಾಡ್ತಾರೆ ಅಂತ? ಭಾಳ ಸಂತೋಷವಾಗಿ ಆಕ್ಸೆಪ್ಟ್ ಮಾಡಿಕೊಂಡು ಮಾಡ್ತೀನಿ. ಯಾಕಂದರೆ ಸೀರಿಯಲಲ್ಲಿ ನಿಮ್ಮನ್ನು ನೋಡ್ಬಿಟ್ಟಿದ್ದಾರೆ, ನೆಗೆಟಿವ್ ಆಗಿ ಕಂಡುಕೊಂಡ್ಬಿಟ್ಟಿದ್ದಾರೆ. ಸಿನಿಮಾ ಹೇಗೆ ಅಂತ? ಖಂಡಿತವಾಗ್ಲೂ ಮಾಡ್ತೀನಿ. ಇನ್ಫ್ಯಾಕ್ಟ್ ಸಿನಿಮಾ ಡೆಫಿನೆಟ್ಲಿ ಈಸ್ ಅ ಬಿಗ್ಗರ್ ಸ್ಕೋಪ್ ಅಲ್ವಾ. ಆ್ಯಂಡ್ ಅದರಲ್ಲಿ ನೆಗೆಟಿವ್ ಅಂತಂದರೆ ಹೆಚ್ಚು ತೂಕ ಇರುತ್ತೆ ಆ ಪಾತ್ರಕ್ಕೆ. ಮತ್ತು ನನಗೆ ಪ್ರತಿ ಸತಿ ನೆಗೆಟಿವ್ ಆಫರ್ ಆದಾಗ ಹೌ ಕೆನ್ ಐ ಮೇಕ್ ಈಚ್ ರೋಲ್ ಡಿಫ್ರೆಂಟ್ ಅನ್ನೋಂಥ ಒಂದು ವರ್ಕೌಟ್ ಮಾಡ್ಕೊಳ್ತಾ ಇರ್ತೀನಿ ನಾನು. ಈಗ ದ ಪ್ರೀವಿಯಸ್ ಒಲವಿನ ನಿಲ್ದಾಣ ಅಲ್ಲಿ ಕೂಡ ನೆಗೆಟಿವ್ ಆಗಿ ಟರ್ನ್ ಆಯಿತು ಆ ಪಾತ್ರ. ಆದರೆ ನಾನು ಅದರಲ್ಲಿ ಮಾಡಿದ ಥರಾನೇ ಕರಿಮಣಿಯಲ್ಲಿ ಮಾಡೋಕೆ ಆಗ್ತಿರ್ಲಿಲ್ಲ. ಐ ಹ್ಯಾಡ್ ಟು ಬ್ರಿಂಗ್ ಸಮಥಿಂಗ್ ಡಿಫ್ರೆಂಟ್. ಸೊ ಅದೇ ಥರ ಏನಾದರೂ ಕೆಟ್ಟು ವಿಲನ್ನು, ಕೆಟ್ಟು ನೆಗೆಟಿವ್ ರೋಲ್ ಅಂತ ಬಂದರೆ ಐ ವಿಲ್ ವರ್ಕ್ಔಟ್ ಸಮಥಿಂಗ್ ಡಿಫ್ರೆಂಟ್. ಸೊ ಅದು ನನಗೆ ಚಾಲೆಂಜು. ಕರೆಕ್ಟ್ ಅಲ್ವಾ. ಮತ್ತೆ ನಾನು ಒಂದು ಸೀಕ್ರೆಟ್ ಹೇಳ್ತೀನಿ, ನಾನು ಮಮ್ಮಿ ನೆಗೆಟಿವ್ ಪಾತ್ರ ಮಾಡೋದೇ ಇಲ್ಲ, ಮಾಡೋದೂ ಇಲ್ಲ. ಶಿ ಈಸ್ ಅಗೇನ್ಸ್ಟ್ ಇಟ್. ಅಮಿತಾಬ್ ಬಚ್ಚನ್ ಅವ್ರ ಸಿನಿಮಾ ಬಿಟ್ಟರು ಅವ್ರು ಅದೇ ಕಾರಣಕ್ಕೆ, ಬಿಕಾಸ್ ಶಿ ಹ್ಯಾಡ್ ಟು ಟರ್ನ್ ನೆಗೆಟಿವ್ ಇನ್ ದಟ್ ರೋಲ್ ಅಂತ. ಹಿಂದಿ ಸಿನಿಮಾದ ಓಕೆ. ಶಿ ಸೆಡ್ ಕ್ಷಮಿಸಿ, ನನಗೆ ಸಾಧ್ಯನೇ ಇಲ್ಲ. ಯಾಕೆ ಅಂತ? ಯಾಕಂದ್ರೆ ಆಸ್ ಎ ಆರ್ಟಿಸ್ಟ್ ಆಗಿ ಮಾಡ್ಬೋದು. ಇಲ್ಲ, ಅವರು ಬಹಳ ಸಣ್ಣ ವಯಸ್ಸಿಂದ ಯೋಗಾಭ್ಯಾಸ, ವಿವೇಕಾನಂದರ ಇದು ಚಿಂತನೆಗಳು ಎಲ್ಲನೂ ಕಲ್ತ್ಕೊಂಡು ಬಂದಂಥವ್ರು. ಸೊ ಅವ್ರೇನು ಹೇಳ್ತಾರೆ ಅಂದರೆ, ಶಿ ಕ್ಯಾನ್ ನಾಟ್ ಲೆಟ್ ಈಗ ಒಂದು ಡೈಲಾಗ್ ಫಾರ್ ಎಕ್ಸಾಂಪಲ್ ಕರಿಮಣಿಯಲ್ಲಿ ಇದ್ದಿದ್ದ ಥರ, ಅವಳನ್ನ ನಾನು ಯಾವುದೇ ಕಾರಣಕ್ಕೂ ಜೀವ ಸಹಿತ ಉಳಿಸಲ್ಲ, ಅವಳನ್ನ ಮುಗಿಸೇ ಬಿಡ್ತೀನಿ. ಅಮ್ಮನಿಗೆ ಆ ಡೈಲಾಗ್ ಹೇಳಕ್ಕೆ ಇಷ್ಟ ಆಗಲ್ಲ, ಆ ಥಾಟ್ ಅವ್ರ ಮೈಂಡಲ್ಲಿ ತಂದ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ. ತುಂಬ ಸಾಫ್ಟು. ನಾನು ಅಂದರೆ ನಾನು ಪಾತ್ರ ಮಾಡಬೇಕಾದ್ರೆ ಅಫ್ಕೋರ್ಸ್ ಬೇರೆ ಪರ್ಸನ್ನೇ ಅಲ್ವಾ, ಪರಕಾಯ ಪ್ರವೇಶ ಅದು. ನನಗೇನಂತಂದರೆ ನನಗೆ ಆ ಪ್ಲೇ ಮಾಡೋದು ಭಾಳ ಪ್ರೀತಿ. ನನಗೆ ಆ ಥರ ಮನಸ್ಥಿತಿ ಇಲ್ಲ, ಇನ್ನೊಬ್ರಿಗೆ ಹರ್ಟ್ ಮಾಡಬೇಕು ಅಥವಾ ಇನ್ನೊಬ್ರಿಗೆ ಕೇಡ್ ಬಯಸೋದು ನನ್ನ ಹತ್ರ ಇಲ್ಲ. ಬಟ್ ಆ ಪಾತ್ರ ಮಾಡುವಾಗ ಐ ಲವ್ ಟು ಪ್ಲೇ ದ ರೋಲ್ ದೇರ್. ಸೊ ಸಿನಿಮಾದಲ್ಲಿ ಬಂದ್ರಂತೂ ಅದು ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಓಕೆ, ಅಮ್ಮ ನಟನೆ ಜೊತೆಗೆ ನಿರ್ದೇಶನ ಕೂಡ ಮಾಡಿದ್ರು. ನಿಮಗೆ ನಿರ್ದೇಶನದ ಆಸಕ್ತಿ ಅಥವಾ ಅಮ್ಮನ್ನೇ ನಾನು ಆ್ಯಕ್ಷನ್ ಕಟ್ ಹೇಳಬೇಕು ಅನ್ನೋ ಆಸೆ? ಮೂಗುವರೆಗೂ ಆಸೆ ಇದೆ ನನಗೆ. ಯಾವಾಗ ಈಡೇರ್ಬೋದು ಅಂತ ಅಮ್ಮನ ಹತ್ರ ಹೇಳ್ಕೊಂಡ್ರೆ? ಈ ಥರ ಏನಾದ್ರು ಅಮ್ಮನ ಹತ್ರ ಹೇಳ್ಕೊಂಡಿದ್ದೀನಿ, ಎಲ್ಲನೂ ಹೇಳ್ಕೊಂಡಿದ್ದೀನಿ. ಬಹುಶಃ ಅಮ್ಮ ತುಂಬ ಕಾಸ್ಟ್ಲಿನಾ ಅಂತ? ಇಲ್ಲಪ್ಪ, ಆ ಥರ ಏನೂ ಇಲ್ಲ, ಖಂಡಿತ ಇಲ್ಲ. ಮಗಳಿಗೋಸ್ಕರ ಅಂದರೆ ಶಿ ವಿಲ್ ಡೂ ಎನಿಥಿಂಗ್. ಆದರೆ ಇದರಲ್ಲಿ ಕಾಂಪ್ರಮೈಸ್ ಆಗಲ್ಲ ಕಥೆ ಪಾತ್ರದಲ್ಲಿ ಅಮ್ಮ? ಅದು ನಾನೇ ಆಗಲ್ಲ. ಇವಾಗ ಅಮ್ಮಂಗೆ ಸ್ಕ್ರಿಪ್ಟ್ ಹೇಳಕ್ಕೆ ಸುಮಾರು ಜನ ಬರ್ತಾ ಇದ್ರು ಮನೇಲಿ, ನಾನು ಕೂತ್ಕೊಂಡು ಕೇಳಿಸ್ಕೊತಾ ಇದ್ದೆ. ಕತೆ ಹುಚ್ಚು ನನಗೆ. ಅಮ್ಮ ನಿಮಗೆ ಡಿಸ್ಕಷನ್ ಮಾಡೋರು ನಿಮ್ಮ? ಮಾಡೋರು. ಅಂಡ್ ಎಷ್ಟೊಂದ್ ಸತಿ ಕೆಲವು ಪಾತ್ರಗಳ ಬಗ್ಗೆ ನಾನೇ ಹೇಳ್ತಾ ಇದ್ದೆ, ಅಮ್ಮ ನೋಡಿ ಯೋಚನೆ ಮಾಡಿ, ಇದು ಮಾಡ್ಲೇಬೇಕಾ ನೀವು? ಐ ಡೋಂಟ್ ಥಿಂಕ್ ದರ್ ಇಸ್ ನಿಮ್ಮ ಕ್ಯಾಲಿಬರ್ಗೆ ತಕ್ಕಂಥ ರೋಲ್ ಹೌದಾ ಅಲ್ವಾ ಇದು ಅನ್ನೋದನ್ನ ಯೋಚನೆ ಮಾಡಿ, ಅಥವಾ ನೀವು ಮಾತಾಡ್ತೀರಾ ಒಂಚೂರು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅಂತ. ಸೊ ನಾನೇ ಕಾಂಪ್ರಮೈಸ್ ಆಗಲ್ಲ, ಇನ್ನು ಅಮ್ಮ ರೋಲ್ ಬಗ್ಗೆ ಹೇಗೆ ಕಾಂಪ್ರಮೈಸ್ ಆಗ್ತಾರೆ? ಸೊ ಖಂಡಿತವಾಗ್ಲೂ ಆಸೆ ಇದೆ, ನಿರ್ದೇಶನ ಮಾಡಬೇಕು, ಅದರಲ್ಲಿ ಅಮ್ಮನೂ ನಟನೆ ಮಾಡಬೇಕು, ನಾನೂ ನಟನೆ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಒಂದು ಆಕಾಂಕ್ಷೆ ಇದೆ. ಆದರೆ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನನ್ನ ಕರೆಂಟ್ ಸಿಚುವೇಶನ್ನು, ಐ ಆಮ್ ಅ ವೆರಿ ಬ್ಯುಸಿ ವರ್ಕಿಂಗ್ ಮದರ್. ಈ ಕಡೆ ನನ್ನ ಮನೆ, ಸಂಸಾರ, ಮಗಳು ಎಲ್ಲವನ್ನು ತೂಗಿಸ್ಕೊಂಡು ಹೋಗಬೇಕು. ಅವಳ ಸ್ಟಡೀಸ್ ಬಗ್ಗೆ ನಾನು ಗಮನ ಕೊಡಬೇಕು. ನನ್ನ ಹೆಲ್ತು, ನನ್ನ ಆ್ಯಕ್ಟಿಂಗು, ನನ್ನ ಡಾನ್ಸು ಇದೆಲ್ಲನೂ ನಡೆಸ್ಕೊಂಡು ಹೋಗಬೇಕು. ಆದ ಕಾರಣ ಮುಕ್ತವಾಗಿ ಕೂತ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡಿ ಅದನ್ನು ಒಂದು ಕಾರ್ಯಕ್ಕೆ ತರುವಂಥ ಪರಿಸ್ಥಿತಿ ಈಗ ಸದ್ಯಕ್ಕಿಲ್ಲ. ಯೋಚನೆ ಅಂತೂ ಇದೆ. ಆ್ಯಂಡ್ ನಾನು ಯಾವುದನ್ನು ಕೂಡ ಅರ್ಜೆಂಟ್ ಮಾಡಿಕೊಂಡು ಐ ಹ್ಯಾವ್ ಟು ಡೂ ಇಟ್ ರೈಟ್ ನೌ ಅಂತ ಒಂದು ಹೇಸ್ಟಲ್ಲಿ ಮಾಡಲ್ಲ. ಟೈಮ್ ತಗೊಂಡು ಆರಾಮಾಗಿ ಮುಕ್ತವಾಗಿ ಕೂತ್ಕೊಂಡು ಯೋಚನೆ ಮಾಡಬೇಕು. ಆ್ಯಂಡ್ ಇಫ್ ಐ ಆಮ್ ಡೂಯಿಂಗ್ ದಟ್ ಐ ಹ್ಯಾವ್ ಟು ಡೂ ಓನ್ಲಿ ದಟ್. ನಿಜ. ಅದಕ್ಕೆ ಕಾಯ್ತಾ ಇದ್ದೀನಿ, ದೇವರ ಅನುಗ್ರಹ ಆಗುತ್ತೆ ಅಷ್ಟೇ. ಓಕೆ, ಓವರಾಲ್ ಆಗಿ ಹೇಳೋದಾದರೆ ಸಿನಿಮಾ ಇಂಡಸ್ಟ್ರಿ ಅಂದರೆ ಆಗಿನ ಇಂಡಸ್ಟ್ರಿನೂ ನೋಡಿದ್ದೀರಾ, ಪ್ರೆಸೆಂಟ್ ಸಿಚುವೇಶನ್ ಕೂಡ ನೋಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಖಂಡಿತವಾಗ್ಲೂ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಬಹಳಷ್ಟು ಜನ ಕಲಾವಿದರಿಗೆ ಮತ್ತಷ್ಟು ಅವಕಾಶಗಳು ಸಿಕ್ಕಬೇಕು ಈಗಿನ ಪರಿಸ್ಥಿತಿ ನೋಡುವಾಗ.
ನನ್ನ ಜನ್ರೇಷನ್ ಮಾತ್ರ ಅಲ್ಲ, ತುಂಬ ಹಿಂದಿನವರು ಕೂಡ ಎಷ್ಟು ಒಳ್ಳೊಳ್ಳೆ ಪೋಷಕ ಕಲಾವಿದರಿದ್ದಾರೆ, ಎಲ್ಲರೂ ಮನೇಲಿ ಕೂತಿದ್ದಾರೆ. ಹೆಚ್ಚಿನ ಜನ ಕಲೆನೇ ನಂಬ್ಕೊಂಡವ್ರಿಗೆ ಬದುಕೋದು ಬಹಳ ಕಷ್ಟ ಆಗ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ. ಒಂದು ಅವ್ರಿಗೂ ವಾಪಸ್ ಅವರು ಸ್ಕ್ರೀನ್ ಮೇಲೆ ಬರೋ ಥರ, ಯಾಕಂದ್ರೆ ಎಂಥ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ, ಆ ಥರ ಒಂದು ಸನ್ನಿವೇಶ ಸೃಷ್ಟಿ ಆಗಬೇಕು ಅಂತ ನಾನು ಬಹಳ ಆಶಿಸ್ತೀನಿ. ಈಗ ಮುಂಚೆಗೆ ಕಂಪೇರ್ ಮಾಡಿದ್ರೆ ಆಗ ವರ್ಕಿಂಗ್ ಪ್ಯಾಟರ್ನ್ ಬೇರೆ ಇರ್ತಾ ಇತ್ತು, ದ ವೇ ಟೀಮ್ ವರ್ಕ್ಸ್ ಬೇರೆ ಇರ್ತಾ ಇತ್ತು. ಈಗ ಒಂದು ಬೇರೆನೇ ಈಕ್ವೇಶನ್ ಅದು. ಬಟ್ ಏನು ಅಂತಂದರೆ ಮಧ್ಯದಲ್ಲಿ ಕನ್ನಡ ಇಂಡಸ್ಟ್ರಿ ತುಂಬ ಗ್ರೇ ಏರಿಯಾ ನೋಡಿಬಿಟ್ವಿ ನಾವು. ಲೈಕ್ ಆಬ್ಸಲ್ಯೂಟ್ಲಿ ಏನು ಸಿನಿಮಾ ಮಾಡಿದ್ರು ಹಿಟ್ ಆಗಲ್ಲ. ಬಟ್ ಈಗ ಅದೊಂಥರ ಪುನರ್ ಪ್ರತಿಷ್ಠಾನ ಅಂತಾರಲ್ಲ, ಆ ಥರ ಆಗ್ತಾ ಇದೆ. ಸೊ ಅದು ನೋಡಬೇಕಾದ್ರೆ ಬಹಳ ಸಂತೋಷ ಆಗುತ್ತೆ. ಇಟ್ಸ್ ಲೈಕ್ ಎಸ್, ನೋ ವಿ ಹ್ಯಾವ್ ಅ ಚಾನ್ಸ್ ಟು ಕಮ್ ಬ್ಯಾಕ್. ಆಯಿತು, ಈ ನೀವು ಏನೇ ಹೇಳಿ ಗ್ರೂಪಿಸಮ್ ಅಂತ ಹೇಳಿ ಅಥವಾ ಆ ಗ್ಯಾಂಗ್ ಈ ಗ್ಯಾಂಗ್ ಎಂಥದ್ದೇ ಇರಲಿ, ಓವರ್ ಆಲ್ ಇಟ್ ಇಸ್ ದಿ ಇಂಡಸ್ಟ್ರಿ ಸಕ್ಸಸ್ ಆಗಬೇಕು. ಅದಕ್ಕೋಸ್ಕರ ಯಾರೇ ಕೆಲಸ ಮಾಡಿದ್ರು ಅದು ಎಲ್ಲರ ಸಕ್ಸಸ್ಸೇನೆ. ಎಸ್, ನಿಮಗೆ ಗೊತ್ತಿರುವಂತೆ ಅಮ್ಮನಿಗೆ ಸರ್ಕಾರದಿಂದ ಸಿಗುವಂಥ ಮಾನ್ಯತೆ, ಗೌರವ, ಮನ್ನಣೆ ಸಿಕ್ಕಿದೆ ಅನಿಸ್ತದ, ಅಥವಾ ಸಿಗಬೇಕಾದ್ದು ಈಗಲೂ ಸಿಕ್ಕಿಲ್ಲ ಅಂತ ಎಲ್ಲೋ ಒಂದು ಕಡೆಗೆ ಬೇಸರ ಇದೆಯಾ ಅಂತ? ಬರೀ ಸರ್ಕಾರದಿಂದ ಮಾತ್ರ ಅಲ್ಲ, ಓವರ್ ಆಲ್ ಅಮ್ಮನಂಥ ಒಂದು ಸೀನಿಯರ್ ಆರ್ಟಿಸ್ಟಿಗೆ, ಅಮ್ಮನಂಥ ಒಂದು ಪೊಟೆನ್ಷಿಯಲ್ ಇರುವಂಥ ಆರ್ಟಿಸ್ಟಿಗೆ ಸಿಕ್ಕಬೇಕಾಗಿರುವಂಥ ಮನ್ನಣೆ ನನ್ನ ಪ್ರಕಾರ ಹೆಚ್ಚಿನ ಅಂಶ ಸಿಕ್ಕಿಲ್ಲ. ಆದರೆ ಅದ್ರ ಬಗ್ಗೆ ನಾನು ಅಮ್ಮನ ಹತ್ರ ಓಪನ್ ಆಗಿ ಮಾತಾಡುವಾಗ ಅಮ್ಮ ಇಷ್ಟೇ ಹೇಳ್ತಾರೆ, ಅವಾರ್ಡು ಸಂತೋಷನೇ, ಅವಾರ್ಡ್ ಸಿಕ್ಕೋದೆಲ್ಲ ಸಂತೋಷನೇ. ಆದರೆ ಹೋದಲ್ಲಿ ಜನರು ನಾನು 30 ವರ್ಷದ ಹಿಂದೆ ಮಾಡಿದ ಸಿನಿಮಾ ಕೂಡ ನೆನಪು ಮಾಡಿಕೊಂಡು ನಾವು ಕುಟುಂಬ ಎಲ್ಲ ಕೂತ್ಕೊಂಡು ನೋಡಿದ್ವಿ ಅಮ್ಮ, ನಾವು ಹತ್ವಿ ಅಮ್ಮ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ದೊಡ್ಡ ಅವಾರ್ಡ್ ನನಗೆ ಇನ್ನೊಂದಿಲ್ಲ. ಆದ ಕಾರಣ ನಾನು ಯಾವುದ್ರ ಹಿಂದೆನೂ ಓಡಲ್ಲ. ನಾವು ಇಟ್ ಡಿಪೆಂಡ್ಸ್, ಅವಾರ್ಡ್ಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀವ, ಅಥವಾ ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೀವ, ಎವ್ರಿಥಿಂಗ್ ಮ್ಯಾಟರ್ಸ್. ಸೊ ಐ ಥಿಂಕ್ ಆ ದೃಷ್ಟಿಯಲ್ಲಿ ಅಮ್ಮ ಕೆಲಸಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಪ್ಯಾಷನ್ಗೋಸ್ಕರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅವರ ಆಡಿಯನ್ಸ್ಗೋಸ್ಕರ ಇನ್ನೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ದಟ್ ಈಸ್ ಸಮಥಿಂಗ್ ದಟ್ ನಾವು ಯಂಗರ್ ಜನ್ರೇಷನ್, ಎಸ್ಪೆಷಲಿ ಈಗ ಬರ್ತಾ ಇರೋರು, ಇವತ್ತು ಸ್ಕ್ರೀನ್ ಮುಂದೆ ಕಾಣಿಸ್ದೆ ನಾಳೆ ನಾನು ರೆಕಗ್ನಿಷನ್ ಸಿಗಬೇಕು ಅಂಥವರಿಗೆ ಬಹಳ ದೊಡ್ಡ ಪಾಠ ಇದು. ಎಸ್, 100%. ಒಟ್ಟಾರೆ ಇಷ್ಟೊತ್ತು ಪ್ರಥಮ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಅವರ ಡ್ಯಾನ್ಸ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಮತ್ತು ಅಮ್ಮನ ಒಂದಷ್ಟು ಸಿನಿಮಾಗಳನ್ನು ನೆನಪು ಮಾಡಿಕೊಂಡ್ರು. ಅದಷ್ಟೇ ಅಲ್ಲ, ಇಂಡಸ್ಟ್ರಿಯ ಏರಿಳಿತಗಳು ಹೇಗೆ, ಇಂಡಸ್ಟ್ರಿಯ ಮನಸ್ಥಿತಿಗಳು ಹೇಗಿವೆ, ಇಂಡಸ್ಟ್ರಿಯಲ್ಲಿ ತಾರತಮ್ಯ ಇದೆಯಾ, ಗುಂಪುಗಾರಿಕೆ ಇದೆ, ಎಲ್ಲವನ್ನು ಮನಬಿಚ್ಚಿ ಮಾತಾಡಿದ್ರು. ಮೇಡಮ್, ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಪಾಡ್ಕಾಸ್ಟಿಗೆ ಮೀಸಲಿಟ್ಟರೆ ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಧನ್ಯವಾದಗಳು. ಮೊದಲನೇದಾಗಿ ಕಲಾವಿದರಿಗೆ ಯಾವಾಗಲೂ ಒಂದು ಎನರ್ಜಿ ಬೂಸ್ಟ್ ಬೇಕಾಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ 1-2 ಪ್ರಾಜೆಕ್ಟ್ಗಳ ಮಧ್ಯ ಬ್ರೇಕ್ ಸಿಕ್ಕಿದಾಗ, ಅಯ್ಯೋ ನಾನು ಏನು ಮಾಡ್ತಾ ಇದ್ದೀನಿ ಲೈಫಲ್ಲಿ ಅನ್ನೋ ಒಂದು ಕ್ವೆಶ್ಚನ್ ಬಂದಾಗ, ಈ ಥರ ಒಂದು ಸಣ್ಣ ಪುಟ್ಟ ಹೆಳೆ ಆದರೂ ಕೂಡ ತುಂಬ ಎನರ್ಜಿ ಕೊಟ್ಟು ಬಿಡುತ್ತೆ, ತುಂಬ ಧೈರ್ಯ ಕೊಡುತ್ತೆ. ಎಸ್, ಐ ಹ್ಯಾವ್ ಡನ್ ಸಮಥಿಂಗ್ ಅಂತ. ಆ್ಯಂಡ್ ಆ ನಿಟ್ಟಿನಲ್ಲಿ ಐ ಥಿಂಕ್ ಐ ಹ್ಯಾವ್ ಟು ಥ್ಯಾಂಕ್ ಯು ಅ ಲಾಟ್ ಆ್ಯಂಡ್ ಕರ್ನಾಟಕ TV ಆಲ್ಸೋ ಅ ಲಾಟ್. ನನ್ನನ್ನು ಗುರುತಿಸಿ, ನನ್ನ ನೆನಪಲ್ಲಿ ಇಟ್ಕೊಂಡು ವಾಪಸ್ ಕರೆಸಿ ನನ್ನನ್ನು ಮಾತಾಡಿಸಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಅಷ್ಟೇ ಅಲ್ಲದೆ ನಾನು ಏನೇ ಸಿನಿಮಾ ಮಾಡಿದ್ರೂ ನನ್ನ ಸೀರಿಯಲ್ಗಳಿಗೂ ಕೂಡ ನೀವು ತುಂಬ ಬೆಂಬಲ ಕೊಟ್ಟಿದ್ದೀರಿ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಥ್ಯಾಂಕ್ ಯು.